ನಮಸ್ಕಾರ. ಇಂದಿನಿಂದ ಶನಿವಾರದವರೆಗೆ ಶ್ರೀಮತಿ ದೇವತಾ ಮುನಿಲಕ್ಷ್ಮಮ್ಮ ಮತ್ತು ಶ್ರೀ ದೇವತಾ ರಾಮಯ್ಯ ಶೆಟ್ಟಿ ದತ್ತಿಯ ಆಶ್ರಯದಲ್ಲಿ ಕಠೋಪನಿಷತ್ ಕುರಿತಾದ ಪ್ರವಚನ ಮಾಲೆ ನಡೀಲಿಕ್ಕಿದೆ. ಇದು ಕಠೋಪನಿಷತ್ ವಿಷಯವಾಗಿ ನಡೀತಾ ಇರುವ ಪ್ರವಚನ ಮಾಲೆಯ ಎರಡನೆಯ ಸರಣಿ. ಕಳೆದ ತಿಂಗಳಷ್ಟೇ ಮೊದಲ ಸರಣಿಯನ್ನು ಇದೇ ವೇದಿಕೆಯಲ್ಲಿ ನಡೆದ ಮೊದಲ ಸರಣಿಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ, ಆಸ್ವಾದಿಸಿದ್ದೇವೆ. ಈ ಸರಣಿಯನ್ನು ನಡೆಸಿಕೊಡ್ತಾ ಇರುವವರು ವಿದ್ವಾನ್ ಎಲ್ ನರಸಿಂಹಮೂರ್ತಿಯವರು. ತಿರುಪತಿ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ದತ್ತಿಯ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಪ್ರಾರಂಭದಲ್ಲೇ ಹೇಳಿದ ಹಾಗೆ ದೇವತಾ ಮುನಿಲಕ್ಷ್ಮಮ್ಮ ಮತ್ತು ಶ್ರೀ ದೇವತಾ ರಾಮಯ್ಯ ಶೆಟ್ಟಿ ದತ್ತಿಯ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಸುಮಾರು 1930-40 ದಶಕದಲ್ಲಿ ಬರಿಗೈಯಲ್ಲಿ ಬೆಂಗಳೂರಿಗೆ ಬಂದವರು ರಾಮಯ್ಯ ಶೆಟ್ಟರು. ಬೆಂಗಳೂರಿಗೆ ಬಂದು ಸ್ವಂತ ಪ್ರತಿಭೆ, ಶ್ರಮದ ಮೂಲಕ ತಮ್ಮ ಕಾಲ ಮೇಲೆ ತಾವು ನಿಂತಿದ್ದಲ್ಲದೆ ತಮ್ಮ ಸಮಾಜಕ್ಕೆ ಆಶ್ರಯವನ್ನು ನೀಡಿದಂಥವರು. ಅಂದಿನ ಸಮಯದಲ್ಲಿ ಆರೋಗ್ಯ, ಶಿಕ್ಷಣ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲವಾಗಿ ಭಾಗವಹಿಸ್ತಾ, ಅದರಲ್ಲೂ ವಿಶೇಷವಾಗಿ ಶಿಕ್ಷಣಕ್ಕೆ ಮಹತ್ವವನ್ನು ನೀಡ್ತಾ, ಬೆಂಗಳೂರಿನ ಮತ್ತು ಬೆಂಗಳೂರಿನ ಸುತ್ತಮುತ್ತಲ ಹಳ್ಳಿಗಳಿಂದ ಓದುವುದಕ್ಕಾಗಿ ಬರುವ ಬಡ ವಿದ್ಯಾರ್ಥಿಗಳಿಗೆ ಊಟ ಮತ್ತು ವಸತಿಯ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವ ಕಾರಣಕ್ಕಾಗಿಯೇ ಒಂದು ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭ ಮಾಡಿದವರು ರಾಮಯ್ಯ ಶೆಟ್ಟರು. ಆ ವಿದ್ಯಾರ್ಥಿ ನಿಲಯದ 50ನೇ ವರ್ಷ ಸುವರ್ಣ ಮಹೋತ್ಸವ ಕಳೆದ ಒಂದಿಡೀ ವರ್ಷ ನಡೆದಿದೆ. ರಾಮಯ್ಯ ಶೆಟ್ಟರ ಮಗ ದೇವತಾ ನಾಗರಾಜ್ ಅವರೀಗ ಆ ವಿದ್ಯಾರ್ಥಿ ನಿಲಯದ ನೇತೃತ್ವವನ್ನು ವಹಿಸಿ ಅದನ್ನು ಮೊದಲಿನಕ್ಕಿಂತಲೂ ವ್ಯವಸ್ಥಿತವಾಗಿ, ಸುಂದರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರೇ ಏರ್ಪಡಿಸಿರ್ತಕ್ಕಂಥ ದತ್ತಿಯ ಆಶ್ರಯದಲ್ಲಿ ಈ ಪ್ರವಚನ ಮಾಲೆ ನಡೀಲಿಕ್ಕಿದೆ. ದತ್ತಿಯ ಪ್ರಾಯೋಜಕರಾದ ಶ್ರೀ ದೇವತಾ ನಾಗರಾಜ್ ಅವರು, ನಾಗರಾಜ್ ದಂಪತಿಗಳು ಈ ಸಂಸ್ಥೆಗೆ ನಮಗೆಲ್ಲರಿಗೂ ಕೂಡ ಪರಿಚಿತರೇ ಆಗಿದ್ದಾರೆ. ಅವರಿಗೆ ಈ ದತ್ತಿಯ ಪ್ರಾಯೋಜನೆಯ ಕಾರಣಕ್ಕಾಗಿ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ವಿದ್ವಾನ್ ಎಲ್ ನರಸಿಂಹಮೂರ್ತಿಯವರು ನಮಗೆಲ್ಲರಿಗೂ ಪರಿಚಿತರು. ವೇದಾಂತ ವಿಷಯವಾಗಿ ಪದವಿ ಮತ್ತು PhD ಪದವಿಯನ್ನು ಪಡೆದ ನಂತರ ಕಳೆದ 35 ವರ್ಷಗಳಿಂದ ತಿರುಪತಿಯ ಸಂಸ್ಕೃತ ಸಂಸ್ಥಾನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಲ್ಲಿ ರೀಡರ್ ಆಗಿ, ಪ್ರೊಫೆಸರ್ ಆಗಿ, ಪ್ರಭಾರಿ ಕುಲಸಚಿವರಾಗಿ, ಕುಲಪತಿಗಳಾಗಿ, ಹೀಗೆ ಹಲವು ರೀತಿಯ ಜವಾಬ್ದಾರಿಗಳನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ತಮ್ಮ 35 ವರ್ಷಗಳ ಸುದೀರ್ಘ ಅಧ್ಯಯನ, ಅಧ್ಯಾಪನ, ಲೇಖನ, ಸಂಪಾದನಾ ಕಾರ್ಯದಲ್ಲಿ ಅವರು ಅನೇಕ ಗ್ರಂಥಗಳನ್ನು ಸ್ವತಂತ್ರವಾಗಿ ರಚಿಸಿದ್ದಾರೆ. ಹಲವು ಮಹತ್ವದ ಗ್ರಂಥಗಳನ್ನು ಸಂಪಾದನೆ ಮಾಡಿದ್ದಾರೆ. MHRD ಸೇರಿದಂತೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಲವು ಪ್ರಮುಖ ಪ್ರಾಜೆಕ್ಟ್ಗಳ ಮುಖ್ಯಸ್ಥರಾಗಿ ಅವುಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಿದ್ದಾರೆ. ಇದುವರೆಗೆ ಅವರ ಮಾರ್ಗದರ್ಶನದಲ್ಲಿ 3 ಜನ MPhil ಪಡೆದಿದ್ದಾರೆ. 13ಕ್ಕೂ ಹೆಚ್ಚು ಜನ PhD ಪದವಿಯನ್ನು ಪಡೆದಿದ್ದಾರೆ. ಅವರ ಸುದೀರ್ಘ ಅನುಭವ, ಅಧ್ಯಯನ, ಅಧ್ಯಾಪನದಲ್ಲಿನ ವಿಶಿಷ್ಟ ಅನುಭವಗಳು ಸೇರಿಕೊಂಡಂತೆ ಅವರ ಪ್ರವಚನ ಮಾಲೆ ನಮ್ಮೆಲ್ಲರನ್ನೂ ಕಳೆದ ತಿಂಗಳು ಹಿಡಿದಿಟ್ಟಿದೆ. ಹಾಗಾಗಿಯೇ ಇವತ್ತಂತೂ ಬಹುಶಃ 6 ಗಂಟೆ ಅಷ್ಟೊತ್ತಿಗೆ ಬಂದು ಸೀಟ್ ಹಿಡ್ಕೊಂಡವ್ರು ಅನೇಕರಿದ್ದೀವಿ ನಾವಿಲ್ಲಿ. ಭಾರತೀಯ ಜೀವನ ಮೌಲ್ಯಗಳನ್ನು, ಜೀವನ ದರ್ಶನವನ್ನು ಅತ್ಯಂತ ಸಾರವತ್ತಾಗಿ ಹಿಡಿದಿಟ್ಟಿರ್ತಕ್ಕಂಥ ಕಠೋಪನಿಷತ್ ವಿಷಯವಾಗಿ ಅವರು ಕಳೆದ ಸರಣಿಯನ್ನೇ ಮುಂದುವರಿಸಿ ಈ 4-5 ದಿನಗಳ ಕಾಲ ಇಲ್ಲಿ ಪ್ರವಚನವನ್ನು ನೀಡಲಿಕ್ಕಿದ್ದಾರೆ. 2 ಅಧ್ಯಾಯಗಳ ಕಠೋಪನಿಷತ್,
ಒಂದೊಂದು ಅಧ್ಯಾಯದಲ್ಲಿ ಮೂರು ವಲ್ಲಿಗಳು. ಕಳೆದ ಸರಣಿಯಲ್ಲಿ ನಾವು 3ನೇ ವಲ್ಲಿಯಲ್ಲಿ ಇದ್ವಿ. ಅದರ ಮುಂದುವರಿಕೆಯಾಗಿ ಇಂದಿನಿಂದ ಶನಿವಾರದವರೆಗೆ ಇಲ್ಲಿ ಪ್ರವಚನ ಮಾಲೆ ನಡೀಲಿಕ್ಕಿದೆ. ಈ ಪ್ರವಚನ ಮಾಲೆಯನ್ನು ನಡೆಸಿಕೊಡಬೇಕಾಗಿ ಮತ್ತೊಮ್ಮೆ ಎಲ್ ನರಸಿಂಹಮೂರ್ತಿಯವರಲ್ಲಿ ಪ್ರಾರ್ಥಿಸ್ತಾ ಅವರನ್ನು ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಗಿರಾಮಾಹುರ್ದೇವೀಂ ದ್ರುಹಿಣಗೃಹಿಣೀಮಾಗಮವಿದಃ ಹರೇಃ ಪತ್ನೀಂ ಪದ್ಮಾಂ ಹರಸಹಚರೀಮದ್ರಿತನಯಾಂ ತುರೀಯಾ ಕಾಪಿ ತ್ವಂ ದುರಧಿಗಮನಿಸ್ಸೀಮ ಮಹಿಮಾ ಮಹಾಮಾಯಾ ವಿಶ್ವಂ ಭ್ರಮಯಸಿ ಪರಬ್ರಹ್ಮಮಹಿಷೀ. ನಮಸ್ಸಭಾಯಿ. ಮಹನೀಯ ಆಸ್ತಿಕ ಬಂಧುಜನಗಳೇ, ಮಾತೆಯರೇ, ಕಳೆದ ತಿಂಗಳು ಒಂದು 5 ದಿವಸ ಕಠೋಪನಿಷತ್ತಿನ ವಿಷಯವಾಗಿ ಉಪನ್ಯಾಸ ಮಾಲಿಕೆಯನ್ನು ಆರಂಭಿಸಿ ಮೊದಲನೇ ಅಧ್ಯಾಯದ 3ನೇ ವಲ್ಲಿಯಲ್ಲಿ ಕೆಲವು ಹಂತದವರೆಗೆ ಕೆಲವು ಮಂತ್ರಗಳ ವ್ಯಾಖ್ಯಾನವನ್ನು ಮಾಡಿ ಯಾವ ಒಂದು ವಿಷಯವನ್ನು ಪ್ರಧಾನವಾಗಿ ನಚಿಕೇತನು ಯಮನಲ್ಲಿ ಪ್ರಶ್ನೆ ರೂಪವಾಗಿ ಕೇಳಿದ್ದನೋ, 3 ಪ್ರಶ್ನೆಯನ್ನು ಕೇಳಿದ್ದ 3 ವರದ ಪ್ರತೀಕವಾಗಿ, ಮೊದಲನೆಯ ವರದಲ್ಲಿ ಕೇವಲ ಹಿಂದಿನ ವಿವರಣೆಯ ಒಂದು ಸಂಗತಿಯನ್ನು ಕೊಡುವುದಕ್ಕಾಗಿ ಸಾರವಾಗಿ ಹೇಳ್ತಾ ಇದ್ದೇನೆ, ನೆನಪಿಸ್ತಾ ಇದ್ದೇನೆ ಅಷ್ಟೇ. ಯಮಾಲಯಕ್ಕೆ ಹೋದ ನಂತರ ನಚಿಕೇತನಿಗೆ ಯಮ ಅಲ್ಲಿ ಇಲ್ಲದೇ ಇದ್ದ ಕಾರಣಕ್ಕಾಗಿ 3 ರಾತ್ರಿಯನ್ನು ಅವನ ಕಳೆದ ಕಾರಣ ಅವನಿಗೆ 3 ವರವನ್ನು ಕೊಡುತ್ತಾನೆ. ಯಾಕೆ ಈ 3 ವರವನ್ನು ಕೊಡಬೇಕಾದಂತಹ ಪ್ರಮೇಯ ಏನು ಬಂತು ಯಮನಿಗೆ? ಕೊಡದೇ ಇದ್ದಿದ್ರೆ ಏನಾಗುತ್ತಿತ್ತು ಅಂತ ಕೇಳಿದರೆ, ಅತಿಥಿಯಾದವನು ಮನೆಗೆ ಬಂದಾಗ ಆತಿಥೇಯನಾದವನು ಸತ್ಕರಿಸಬೇಕಾದದ್ದು ಅವನ ಕರ್ತವ್ಯ. ಆತಿಥೇಯ ಅಂತ ಹೇಳಿದರೆ ಅತಿಥಿಯನ್ನು ಸತ್ಕರಿಸುವವನಿಗೆ ಆತಿಥೇಯ. ಅತಿಥಿ ಅಂತ ಹೇಳಿದರೆ ತಿಥೇಹೇ ಊರ್ಧ್ವಂ ನತಿಷ್ಠತೀತ್ಯತಿಥಿ. ಅತಿಥಿ ಶಬ್ದಕ್ಕೆ ಇದು ಅರ್ಥ. ಅಂದರೆ ಒಂದು ತಿಥಿಯನ್ನು ದಾಟಿ ಮುಂದಿನ ತಿಥಿಯವರೆಗೆ ಅವನು ಉಳಿಯೋದಿಲ್ಲ. ಅಂದರೆ ಬಂದರೆ ಒಂದೇ ದಿವಸ ಇರ್ತಾನೆ ಅಂತ ಅರ್ಥ. ಅವನಿಗೆ ಅತಿಥಿ. ಬಂದು 1 ವಾರ ಅಥವಾ 15 ದಿವಸ ಇದ್ದವರಿಗೆ ಅತಿಥಿ ಅಂತ ಹೇಳೋಕ್ಕಾಗೋಲ್ಲ. ತಿಥೇಹೇ ಊರ್ಧ್ವಂ ಯಸ್ತಾವನ್ನತಿಷ್ಠತಿ ಸಹ ಅತಿಥಿ. ಅತಿಥಿನ ಶಬ್ದದಲ್ಲೇ ಆ ಅರ್ಥ ಇದೆ. ತಿಥಿ ನಾ ತಿಥಿ ಅತಿಥಿ ಅಂದರೆ ಒಂದು ದಿನಕ್ಕಿಂತ ಹೆಚ್ಚಿಗೆ ಅಕಸ್ಮಾತ್ ಇದ್ದರೆ, ಅದಲ್ಲದೆ ಅತಿಥಿಯಾದವನು ಕರೆಯದೇ ಬರುವವನು, ಇದು ಮುಖ್ಯ. ಕರೆಯದೇ ಬರುವವನು ಅಂದರೆ ನಮಗೆ ಗೊತ್ತಿರೋದಿಲ್ಲ. ಸಡನ್ನಾಗಿ ಯಾರಾದರೂ ಬಂಧುಗಳು ಬಂದುಬಿಡ್ತಾರೆ, ನಾವು ಯೋಚನೆನೇ ಮಾಡಿರೋದಿಲ್ಲ. ಅವ್ರು ಎಷ್ಟೊತ್ತಿಗೆ ಬರ್ತಾರೆ? ಮಧ್ಯಾಹ್ನ 1 ಗಂಟೆ ಬರ್ತಾರೆ. ಮಾತೆಯರಿಗೆಲ್ಲ ಚೆನ್ನಾಗಿ ಅನುಭವ ಇರುವಂಥದ್ದು. ಮಧ್ಯಾಹ್ನ 1 ಗಂಟೆಗೆ ಬಂದುಬಿಡ್ತಾರೆ ಅಥವಾ 3 ಗಂಟೆಗೆ ಬಂದುಬಿಡ್ತಾರೆ. ಅಯ್ಯೋ ಸ್ವಲ್ಪ ಫೋನ್ ಮಾಡಿ ಬರೋದಲ್ವೇ, ಎಲ್ಲ ಅಡುಗೆ ಎಲ್ಲ ಆದಮೇಲೆ ಬಂದುಬಿಟ್ರಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ಬಿಡ್ತಾರೆ. ಹಾಗೆ ಹೇಳದೇ ಬರುವವನಿಗೆ ಅತಿಥಿ. ಅವನು ಒಂದು ತಿಥಿಗಿಂತ ಜಾಸ್ತಿ ಇಲ್ಲದೇ ಇದ್ದಾಗ ಮಾತ್ರ ಅವನು ಅತಿಥಿ ಆಗ್ತಾನೆ. ಹೇಳಿ ಬರುವವನಿಗೆ ಅಭ್ಯಾಗತ ಅಂತ ಹೆಸರು. ಅಭ್ಯಾಗತ, ಅಭಿ ಆಗತ ಅಂದರೆ ನಮ್ಮ ಹೇಳಿಕೆಯನ್ನು ಎದುರಿಟ್ಟುಕೊಂಡು ಬರುವವನಿಗೆ ಅಭ್ಯಾಗತ. ಅವನು ಎಷ್ಟು ದಿವಸ ಬೇಕಾದರೂ ಇರ್ಬೋದು. ಅತಿಥಿ ಆದವನು 1 ದಿವಸಕ್ಕಿಂತ ಜಾಸ್ತಿ ಇರುವ ಹಾಗಿಲ್ಲ.
ಹೀಗೆ ಯಮಾಲಯಕ್ಕೆ ಬಂದವನು ಹೇಳದೆ ಬಂದಿದ್ದಾನೆ. ಇವನು ಯಮನಿಗೇನು ಗೊತ್ತಿಲ್ಲ. ಯಮನಿಗೆ ಗೊತ್ತಾಗೋದು ಹೇಗೆ? ಪ್ರತಿಯೊಬ್ಬ ಜೀವಿಯ ಆಯಸ್ಸಿನ ಪರಿಮಾಣ ಏನಿದೆಯೋ ಆ ಯಮಾಲಯಕ್ಕೆ ಯಾರೂ ಅತಿಥಿಯಾಗಿ ಹೋಗೋದಿಲ್ಲ. ಯಾಕೆ? ಯಮ ಕರ್ಕೊಂಡು ಹೋಗ್ತಾನೆಯೇ ಹೊರತು ಯಮಾಲಯಕ್ಕೆ ನಾನು ಹೋಗ್ತೀನಿ ಅಂತ ಯಾರು ಹೋಗ್ತಾರೆ ಹೇಳಿ? ಯಾರಾದರೂ ಆತ್ಮಹತ್ಯೆ ಮಾಡ್ಕೊಂಡವ್ರು ಹೋಗ್ಬೋದೇನು, ಅಷ್ಟು ಬಿಟ್ಟರೆ ಯಮಾಲಯಕ್ಕೆ ಯಾರೂ ಅತಿಥಿಗಳಾಗಿ ಹೋಗೋದಿಲ್ಲ. ಅದೇ ವಿಶೇಷ ಈ ನಚಿಕೇತನಲ್ಲಿರುವಂಥದ್ದು. ಯಮನಿಗೆ ಗೊತ್ತಿಲ್ಲ ಅವನು ಬರುವಂಥ ವಿಚಾರ. ಹಾಗಿದ್ದಿದ್ರೆ ಅವನು ಬಿಟ್ಟು ಹೋಗ್ತಾ ಇರಲಿಲ್ಲ. ಯಮನಿಗೆ ಗೊತ್ತಿರುತ್ತೆ ಯಾವ ಜೀವಿಯ ಆಯಸ್ಸಿನ ಪರಿಮಾಣ ಎಷ್ಟು, ಅವನನ್ನು ಯಾವಾಗ ಸೆಳ್ಕೊಂಡು ಬರಬೇಕು. ಅದಕ್ಕೋಸ್ಕರವಾಗಿ ಆ ಯಮಪಾಶವನ್ನು ಅವನು ಯಾವತ್ತೂ ಸಿದ್ಧವಾಗಿಟ್ಟುಕೊಂಡು ಆಯಾ ಸಮಯಕ್ಕೆ ಅವನು ಅವರನ್ನು ಜೀವನನ್ನು ಕರ್ಕೊಂಡು ಹೋಗ್ತಾನೆ. ಅವನು ಕರ್ಕೊಂಡು ಹೋಗ್ತಾನೆಯೇ ಹೊರತು ಜೀವಿ ತಾನಾಗಿಯೇ ಹೋಗುವಂಥದ್ದಲ್ಲ. ಇಲ್ಲಿ ಹಾಗಲ್ಲ. ಇವನು ಮಂತ್ರದ ಒಂದು ಪ್ರಭಾವದಿಂದ ಆ ಮಂತ್ರಸಿದ್ಧವಾದಂಥ ಋಷಿಯ ಒಂದು ಮಾತಿನ ಮೇರೆಗೆ ಅವನು ಯಮಾಲಯಕ್ಕೆ ಹೋಗುತ್ತಾನೆ. ಹೋದ ನಂತರ ಅವನು 3 ದಿವಸ ಇಲ್ಲದೆ ಇರುವ ಕಾರಣಕ್ಕಾಗಿ ಯಮನ ಅನುಪಸ್ಥಿತಿಯಲ್ಲಿ ಅತಿಥಿಯಾದವನು ಉಪವಾಸ ಇರುತ್ತಾನೆ. ಅತಿಥಿಯಾದವನು ಆತಿಥೇಯನ ಮನೆಯಲ್ಲಿ ಉಪವಾಸವಿದ್ದರೆ ಆತಿಥೇಯನಿಗೆ ಸಂಕಟವನ್ನು ಉಂಟು ಮಾಡುತ್ತೆ. ಯಾರೇ ಆಗಲಿ ಮನೆಗೆ ಅತಿಥಿ ಬಂದರೆ ಅವರನ್ನು ಉಪವಾಸ ಕೂರಿಸ್ಕೊಂಡು ಇವರು ಊಟ ಮಾಡಬಾರ್ದು. ಅವನು ಅಂಥವನೇ ಆಗಿರಲಿ, ದರಿದ್ರನೇ ಆಗಿರಲಿ, ಅಥವಾ ರೋಗಿಷ್ಠನೇ ಆಗಿರಲಿ, ಪಾಪಿಷ್ಠನೇ ಆಗಿರಲಿ, ಯಾರೇ ಆಗಲಿ ಅತಿಥಿಯಾದವನಿಗೆ ಅನ್ನವನ್ನು ನೀಡಿಯೇ ತಾನು ಊಟ ಮಾಡಬೇಕು. ಇದು ನಮ್ಮ ಭಾರತೀಯ ವೈದಿಕ ಸಂಪ್ರದಾಯ. ಆ ಸಂಪ್ರದಾಯಕ್ಕೆ ಬದ್ಧನಾದಂಥ ಯಮನಿಗೆ ತಾನು ಮನೆಯಲ್ಲಿ ಇಲ್ಲದಾಗ ಬಂದಂಥ ಅತಿಥಿ ಅವನು ಉಪವಾಸ ಕೂತು ಬಿಟ್ನಲ್ಲಪ್ಪ, ಇದರಿಂದ ನನ್ನ ಕುಟುಂಬಕ್ಕೆ ನನಗೆ ತುಂಬ ತೊಂದರೆ ಆಗುವಂಥದ್ದಿದೆ. ಅವನು ಯಮಧರ್ಮರಾಜ. ಯಮಧರ್ಮರಾಜನಾದವನು ಧರ್ಮದ ಚ್ಯುತಿಯಾದಾಗ, ಅದನ್ನು ಏರುಪೇರು ಆದಾಗ ಅದನ್ನು ಸರಿಪಡಿಸುವಂತಹ ಸ್ಥಿತಿಯಲ್ಲಿ ಇರುವಂಥವನು. ಅದಕ್ಕೆ ಅವನಿಗೆ ಯಮ ಅಂತ ಹೆಸರು. ಯಮ ಅಂತ ಹೇಳಿದ್ರೆ ಏನು? ನಿಯಮನ ಮಾಡುವವನು, ನಿಯಂತ್ರಿಸುವವನು. ಆ ರೀತಿಯಾಗಿ ಇರುವಂತಹ ಯಮನಿಂದಲೇ ಧರ್ಮಚ್ಯುತಿ ಆಯಿತು ಅಂತ ಹೇಳಿದರೆ, ಈಗ ಗೊತ್ತಿಲ್ಲದವರು ತಪ್ಪು ಮಾಡಿದರೆ ಅದು ಅಂಥ ತಪ್ಪಲ್ಲ. ಗೊತ್ತಿದ್ದವರು ತಪ್ಪು ಮಾಡಿದರೆ ಡಬಲ್ ಪನಿಷ್ಮೆಂಟ್. ಆ ರೀತಿಯಾಗಿ ಇವನು ಯಮಧರ್ಮರಾಜನಾದವನು ಈಗ ಧರ್ಮಚ್ಯುತಿ, ಅತಿಥಿಯನ್ನು ಸತ್ಕಾರ ಮಾಡದೇ ಉಳಿದಿದ್ದ ಕಾರಣಕ್ಕಾಗಿ ಚ್ಯುತಿಯಾಯಿತು ಅಂತ ಅದಕ್ಕೆ ಪರಿಹಾರವಾಗಿ ಅವನಿಗೆ ಆ ಸಾಮರ್ಥ್ಯ ಇರೋದರಿಂದ ಏನನ್ನು ಮಾಡಿದರೆ ಆ ಪಾಪದಿಂದ ಪರಿಹಾರವಾಗುತ್ತೋ ಆ ರೀತಿಯಾಗಿ 3 ವರವನ್ನು ಕೊಡುತ್ತಾನೆ. ವರ ಅನ್ನೋ ಶಬ್ದಕ್ಕೆ ಏನು ಅರ್ಥ? ವೃಣುತೇಹಿ ಇತಿ ವರಹ ಅಂದರೆ ಯಾರು ಕೇಳ್ತಾನೋ ಅದು ವರ ಅಂತ. ಅವನಿಗೇನು ಬೇಕು ಅಂತ ಅವನು ಕೇಳೋದ್ರಿಂದ ಅದು ವರ ಅಂತ ಅನಿಸ್ಕೊಳ್ಳುತ್ತೆ. ಅವನು ಏನನ್ನೂ ಕೇಳಬಹುದು. ಆ ರೀತಿಯಾಗಿ ಯಮ ಹೇಳ್ತಾನೆ, 3 ವರವನ್ನು ನಿನಗೆ ಕೊಡ್ತೇನೆ, ನೀನು ಏನನ್ನಾದರೂ ಕೇಳು, ಅದರಿಂದ ನನ್ನ ಪಾಪ ಪರಿಹಾರವಾಗತ್ತೆ, ನನ್ನಿಂದ ಧರ್ಮಚ್ಯುತಿ ಆಗದೇ ಇದ್ದ ಹಾಗೆ ಪರಿಹಾರವಾಗತ್ತೆ ಅಂತ. ಅದಕ್ಕಾಗಿ ಮೊದಲನೇ ವರದಲ್ಲಿ ಪಿತೃವಿನ ಸೌಮನಸ್ಯ, ತಂದೆಗೆ ಸಿಟ್ಟು ಬರದೇ ಇರಲಿ, ನನ್ನ ಮೇಲೆ ಸಿಟ್ಟುಕೊಂಡೇ ತಾನೇ ಮೃತ್ಯವೇ ತ್ವಾಂ ದದಾಮಿ ಅಂತ ಹೇಳಿಬಿಟ್ಟ. ಆದ್ದರಿಂದ ನಾನು ವಾಪಸ್ ಹೋದರೆ, ಯಮಾಲಯದಿಂದ ವಾಪಸ್ ಹೋದರೆ ಎಲ್ಲ ಓಡೋಗ್ತಾ ಇರ್ತಾನೆ. ಯಮಾಲಯಕ್ಕೆ ಹೋದವನು ಯಾವನಾದರೂ ವಾಪಸ್ ಬಂದರೆ ಓಡೋಗಬೇಕು. ಆ ರೀತಿಯಾಗಿ ಅವನಿಗೆ ಭಯವೂ ಆಗಬಹುದು, ನಂಬಿಕೆಯೂ ಬರದೇ ಇರಬಹುದು, ಅಥವಾ ಹಿಂದಿನ ಸಿಟ್ಟು ಹಾಗೇ ಮುಂದುವರಿಕೆಯಾಗಿ ನನ್ನ ಮೇಲೆ ಸಿಟ್ಟುಕೊಳ್ಬಹುದು. ಅದಕ್ಕೋಸ್ಕರವಾಗಿ ಅವನಿಗೆ ಅದು ಯಾವುದೂ ಆಗದೇ ಇದ್ದ ರೀತಿಯಲ್ಲಿ ನನ್ನನ್ನು ಮೊದಲಿನಂತೆ ಕಾಣುವ ರೀತಿಯಲ್ಲಿ ಪಿತು ಸೌಮನಸ್ಯಂ ಪ್ರಥಮೇನ ವರೇಣ ವೃಣಿ, ಮೊದಲನೇ ವರದಿಂದ ತಂದೆಯ ಒಂದು ಸೌಮನಸ್ಯ ಅನ್ನುವಂಥದ್ದು ಉಂಟಾಗಲಿ ಅಂತ. 2ನೇ ವರವಾಗಿ ಅಗ್ನಿವಿದ್ಯೆ. ಅಗ್ನಿವಿದ್ಯೆ ಅಂತ ಹೇಳಿದರೆ ಸ್ವರ್ಗವನ್ನು ಸಾಧಿಸಿಕೊಡುವಂತಹ ವಿದ್ಯೆ. ಎಲ್ಲ ಕರ್ಮಗಳಿಗೂ ಮೂಲಾಧಾರವಾದದ್ದು ಅಗ್ನಿ. ಆ ಅಗ್ನಿಯನ್ನು ಚಯನ ಮಾಡುವುದು, ಅಗ್ನಿಚಯನ, ಗರುಡಚಯನ ಇತ್ಯಾದಿ ಅನೇಕ ಯಾಗಗಳಿದ್ದಾವೆ. ಯಾಗಗಳಿಗೆಲ್ಲದಕ್ಕೂ ಅಗ್ನಿ ಪ್ರಧಾನ. ಆ ಅಗ್ನಿಯನ್ನು ಸಂಪಾದನೆ ಮಾಡಿ ಯಾಗವನ್ನು ಮಾಡಬೇಕಾದರೆ ಯಾವ ರೀತಿ ಮಾಡಬೇಕು, ಯಾವ ಕ್ರಮ, ಯಾ ಇಷ್ಟಕ ಯಾವತೀರ್ವಾ ಯಥಾವಾ ಸಚಾಪಿ ತತ್ ಪ್ರತ್ಯವದ್ಯಥೋಕ್ತಂ ಅಥಾಸ್ಯ ಮೃತ್ಯು ಪುನರೇವಾಹ ತುಷ್ಟ ಅಂತ ಅವನು ಹೇಳಿದ್ದು. ಅಂದರೆ ಸಂಪೂರ್ಣವಾಗಿ ಆ ಅಗ್ನಿವಿದ್ಯೆಯನ್ನು ವಿಸ್ತಾರವಾಗಿ ಹೇಳ್ತಾನೆ. ಅತ್ಯಂತ ದುರೂಹವಾದಂತಹ ವಿದ್ಯೆ ಅದು. ಆ ಅಗ್ನಿಚಯನ ಅಥವಾ ಗರುಡಚಯನ ಯಾಗದಲ್ಲಿ
ಏನು ಅಂಗಗಳಿರ್ತಾವೆ, ಯಾವ ರೀತಿ ಇಟ್ಟಿಗೆಗಳನ್ನು ಇಟ್ಟು ಕುಂಡ ನಿರ್ಮಾಣ ಮಾಡಬೇಕು, ಎಷ್ಟು ಎತ್ತರದಲ್ಲಿರಬೇಕು, ಎಷ್ಟು ಆಳವಿರಬೇಕು, ಎಷ್ಟು ವಿಸ್ತಾರ ಇರಬೇಕು, ಎಷ್ಟು ಇಟ್ಟಿಗೆಗಳೇ ಇರಬೇಕು, ಇಟ್ಟಿಗೆಗಳ ಪ್ರಮಾಣ ಎಷ್ಟಿರಬೇಕು, ಇದನ್ನೆಲ್ಲ ಮಂತ್ರಪುರಸ್ಸರವಾಗಿ ಇರುವಂತಹದ್ದು ಯಾಗದ ಪ್ರಕ್ರಿಯೆ. ಯಜುರ್ವೇದದ ತೈತ್ರೀಯ ಕೃಷ್ಣ ಯಜುರ್ವೇದದ ಸಂಹಿತೆಯಲ್ಲಿ ಇವುಗಳ ಸಂಪೂರ್ಣ ವಿವರಣೆ ಇದೆ. ಅದನ್ನು ಸಂಪೂರ್ಣವಾಗಿ ಇವನಿಗೆ ಉಪದೇಶ ಮಾಡಿಬಿಡ್ತಾನೆ. ಉಪದೇಶ ಮಾಡಿದ ನಂತರ ಅದಷ್ಟನ್ನೂ ಪುನಃ ಅವನಿಗೆ, ಈಗ ನಾನು ಹೇಳಿದ್ದನ್ನೆಲ್ಲ ಹೇಳು ಅಂತ ಇವನು ಹೇಳಿದಾಗ ಅವನು ಏಕಸಂಧಿಗ್ರಾಹಿಯಾಗಿದ್ದ. ಏಕಸಂಧಿಗ್ರಾಹಿ ಅಂತ ಹೇಳಿದರೆ ಒಂದು ಸಾರಿ ಹೇಳಿದರೆ ಸಾಕು, ಗ್ರಹಣ ಮಾಡುವಂತಹ ಒಂದು ಗ್ರಹಣ ಧಾರಣ ಪಟುತ್ವಕ್ಕೆ ಏಕಸಂಧಿಗ್ರಾಹಿ ಅಂತ ಹೇಳ್ತಾರೆ. ಅಂತಹ ಒಂದು ಸಾಮರ್ಥ್ಯವುಳ್ಳವನಾದಂತಹ ನಚಿಕೇತ ಸಂಪೂರ್ಣ ಇವನು ಹೇಳಿರುವಂತಹ ಅಗ್ನಿವಿದ್ಯೆಯನ್ನು ಪುನಃ ಅವನಿಗೆ ಯಮನಿಗೆ ಅದೇ ರೀತಿಯಾಗಿ ಒಪ್ಪಿಸಿಬಿಡ್ತಾನೆ. ಅದರಿಂದ ಪುನಃ ಅವನಿಗೆ ತೃಪ್ತಿಯಾಗಿ, ಇಷ್ಟು ಕಠಿಣವಾದ ವಿದ್ಯೆಯನ್ನು ನಾನು ಹೇಳಿದರೂ ಅವನು ತುಂಬ ಚಿಕ್ಕ ವಯಸ್ಸಿನ ಬಾಲಕ, 5 ವರ್ಷದ ಬಾಲಕ, ಅವನು ಅದನ್ನು ಸಂಪೂರ್ಣವಾಗಿ ಹೇಳಿದ ಅಂತ ಹೇಳಿದರೆ ಆಶ್ಚರ್ಯವಾಗಿಬಿಡ್ತು. ಆದ್ದರಿಂದ ಪುನಃ ಅವನಿಗೆ ಸಂತೋಷವಾಗಿ ಇನ್ನೊಂದು, ಈಗ ಕೊಟ್ಟ 3 ವರ ಅಲ್ಲದೆ ಇನ್ನೊಂದು ವರವನ್ನು ಹೆಚ್ಚಿಗೆ ಕೊಡ್ತೇನೆ. ಏನು ಅದು ಅಂತ ಕೇಳಿದರೆ, ಈ ಒಂದು ಅಗ್ನಿವಿದ್ಯೆ ನಿನ್ನ ಹೆಸರಿನಿಂದಲೇ ಇನ್ನು ಮುಂದೆ ಪ್ರಸಿದ್ಧಿ ಹೊಂದಲಿ, ಈ ಒಂದು ಬಂಗಾರದ ಹಾರವನ್ನೂ ನಿನಗೆ ಕೊಡ್ತೇನೆ. ಶೃಂಕಾಂಚೈಮಾಂ ಅನೇಕ ರೂಪಾಂ ಗೃಹಾಣ, ಅನೇಕ ರೂಪದಲ್ಲಿರುವಂತಹ ಈ ಒಂದು ಬಂಗಾರದ ಸರವನ್ನು ನೀನು ಧರಿಸಿಕೋ. ನಿನ್ನ ಹೆಸರಿನಿಂದ ಈ ಅಗ್ನಿವಿದ್ಯೆ ಇನ್ನು ಮುಂದೆ ನಾಚಿಕೇತಾಗ್ನಿ ಎಂಬ ಹೆಸರಿನಿಂದ ಲೋಕದಲ್ಲಿ ಪ್ರಥಿತವಾಗುತ್ತೆ ಅಂತ ಹೇಳಿದ. ಅದಷ್ಟಾದ ನಂತರದಲ್ಲಿ 3ನೇ ವರ ರೂಪದಲ್ಲಿ ಇವನು ಪ್ರಶ್ನೆ ಕೇಳ್ತಾನೆ. ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತೀತ್ಯೇಕೆ ನಾಯಮಸ್ತೀತಿ ಚೇಕೆ ಏತದ್ವಿದ್ಯಾ ಮನುಶಿಷ್ಟಸ್ತ್ವಯಾಹಂ ವರಾಣಾಮೇಶ ವರಸ್ತೃತೀಯ. ಮನುಷ್ಯ ತನ್ನ ದೇಹವನ್ನು ಬಿಟ್ಟು ಹೊರಟ ನಂತರ ಈ ದೇಹಕ್ಕಿಂತ ಅತಿರಿಕ್ತವಾದಂತಹ ಒಂದು ಆತ್ಮ ಇದೆ ಅಂತ ಕೆಲವರು ಹೇಳ್ತಾರೆ, ಇಲ್ಲ ಅಂತ ಕೆಲವರು ಹೇಳ್ತಾರೆ. ಈಗ ಇದೆ ಅಂತ ಒಂದು ಪಕ್ಷ, ಇಲ್ಲ ಅಂತ ಒಂದು ಪಕ್ಷ. ಮಧ್ಯಸ್ಥನಾದವನಿಗೆ ಸಂಶಯ ಬರುತ್ತೋ ಇಲ್ವೋ? ಇದೇನು ಕೆಲವರು ಹೇಳ್ತಾರೆ, ಇಲ್ಲ ಅಂತ ಕೆಲವರು ಹೇಳ್ತಾರೆ. ಇದೆಯೋ ಇಲ್ವೋ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರವಾಗಿ ನೀನು ಉತ್ತರವನ್ನು ಹೇಳಬೇಕು. ಅಸ್ತಿತ್ಯೇಕೆ ನಾಯಮಸ್ತೀತಿ ಚೈಕೆ ಅಂತ ಹೇಳಿದಾಗ ಇದು 3ನೇ ವರವಾಗಿ. ಆವಾಗ ಅವನು, ಅಂದರೆ ಇದು ಆತ್ಮವಿಷಯಕವಾದಂತಹ ಪ್ರಶ್ನೆ. ಆತ್ಮವಿಷಯಕವಾದಂತಹ ಪ್ರಶ್ನೆ, ಸಾಧಾರಣವಾದ ಪ್ರಶ್ನೆ ಕೇಳಿದರೆ ಉತ್ತರ ಯಾರಾದರೂ ಹೇಳಿಬಿಡಬಹುದು ದೇವತೆಗಳು, ಆ ರೀತಿಯಾಗಿ ಯಮನೂ ಹೇಳಿಬಿಡಬಹುದು. ಆದರೆ ಆತ್ಮವಿಷಯದಲ್ಲಿ ಪ್ರಶ್ನೆ ಮಾಡಿದ ಅಂತ ಹೇಳಿದರೆ ಅವನ ಮನಸ್ಸಿನ ಪರಿಪಕ್ವತೆ, ಬುದ್ಧಿ ನಿಜವಾಗಿ ಆ ವಿಷಯದಲ್ಲಿ ಸ್ಥಿರವಾಗಿದೆಯೇ ಅನ್ನುವಂಥದ್ದು ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡದೆ ಅವನಿಗೆ ಉಪದೇಶವನ್ನು ಮಾಡಬಾರದು. ಯಾರಿಗೇ ಆಗಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಒಂದು ಇರುತ್ತೋ ಇಲ್ವೋ? ಪ್ರತಿಯೊಂದು ಪರೀಕ್ಷೆಯನ್ನು ಬರೀಬೇಕಾದರೂ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅದು ಅವನಿಗೆ ಇದೆಯೋ ಇಲ್ವೋ ಅಂತ ಅವನು ಪರೀಕ್ಷೆ ಮಾಡಬೇಕಾಗಿದೆ. ಅದನ್ನೇ ಹೇಳ್ತಾರೆ, ಪರೀಕ್ಷಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾನ್ ನಾಸ್ತ್ಯ ಕೃತಃ ಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಯಾರೇ ಆಗಲಿ ಬಂದಾಗ, ಗುರುವಿನ ಹತ್ರ ಶಿಷ್ಯ ಬಂದಾಗ ನನಗೆ ಉಪದೇಶ ಮಾಡಿ, ಯಾವುದೇ ವಿದ್ಯೆ ಆಗಿರಬಹುದು, ಉಪದೇಶ ಮಾಡಿ ಅಂತ ಹೇಳಿದಾಗ ನಿನ್ನ ಯೋಗ್ಯತೆ ಏನು ಮೊದಲನೇ ಕೇಳ್ತಾರೆ. ನಿಂದು ಏನು, ಈಗಿನ ಕಾಲದಲ್ಲಿ ನಿಂದು ಏನು ಕ್ವಾಲಿಫಿಕೇಷನ್ನು, ಕಾಲೇಜಿಗೆ ಸೇರಬೇಕು ಅಂತ ಬಂದರೆ ನಿನಗೆ PUC ಆಗಿದೆಯೋ? PUCನೇ ಕೇಳ್ತಾರೆ. SSLC ಆದವ್ರನ್ನ ಡೈರೆಕ್ಟಾಗಿ ಡಿಗ್ರಿ ಸೇರಿಸ್ಕೊಳ್ಳೋದಿಲ್ಲ. ಅಂದರೆ ಪ್ರೀ ಕ್ವಾಲಿಫಿಕೇಷನ್ ಅನ್ನುವಂಥದ್ದು ಏನಿದೆಯೋ ಹಾಗೆ ಆತ್ಮವಿದ್ಯೆ ಗ್ರಹಣ ಮಾಡಬೇಕಾದ್ರೆ ಅವನಿಗೆ ಆ ಒಂದು ಅರ್ಹತೆ ಇದೆಯೇ ಇಲ್ಲವೇ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ಅನೇಕ ಪ್ರಲೋಭನೆಗಳನ್ನು ಮಾಡ್ತಾನೆ. ಯಾರಿಗೆ ಆತ್ಮವಿದ್ಯೆ ಗ್ರಹಣ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದರೆ, ಪ್ರಾಪಂಚಿಕ ವ್ಯವಹಾರದಲ್ಲಿ ಯಾರಿಗೆ ಆಸಕ್ತಿ ಇರುತ್ತೋ, ಶಬ್ದಸ್ಪರ್ಶ ರೂಪರಸಗಂಧಾದಿ ವಿಷಯಗಳಿಂದ ಯಾರ ಮನಸ್ಸು ವಿಮುಖವಾಗಿಲ್ಲವೋ, ಯಾರಿಗೆ ಪುತ್ರವಿತ್ತ ಕಳತ್ರಾದಿಗಳಲ್ಲಿ ಆಸಕ್ತಿ ಇನ್ನೂ ಇದೆಯೋ, ಸಾಂಸಾರಿಕ ಜೀವನದಲ್ಲಿ ಆಸಕ್ತಿ ಇನ್ನೂ ಹೋಗಿಲ್ಲವೋ, ಅಂಥವರಿಗೆ ಆತ್ಮವಿದ್ಯೆ ಕೆಲಸಕ್ಕೆ ಬರೋದಿಲ್ಲ. ಇಲ್ಲಿ ಹೇಳಿದರೆ ಇಲ್ಲಿ ಹೋಗುತ್ತೆ. ಆ ರೀತಿಯಾದಂತಹ ವ್ಯಕ್ತಿಗೆ ನಿಜವಾಗಿ ವೈರಾಗ್ಯ ಅನ್ನುವಂತಹದ್ದು ಪ್ರಪಂಚ ವಿಷಯದಲ್ಲಿ ವೈರಾಗ್ಯವಿದ್ದರೆ ಮಾತ್ರ ಅವನಿಗೆ ಉಪದೇಶ ಮಾಡಬೇಕು. ವಿರಕ್ತನಾಗದವನಿಗೆ ಆತ್ಮವಿದ್ಯೆಯನ್ನು ಉಪದೇಶ ಮಾಡಿದರೆ ಏನಾಗುತ್ತೆ ಅಂದರೆ, ಗೋರ್ಕಲ್ಲ ಮೇಲೆ ಮಳೆಗರೆದಂತೆ ಅಂತ ಹೇಳಿದ ಹಾಗೆ ಪ್ರಯೋಜನ ಏನೂ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ
ಆ ಒಂದು ನಚಿಕೇತನ ಮನಸ್ಸಿನ ಸ್ಥಿತಿ, ಬುದ್ಧಿಯ ಪರಿಪಕ್ವತೆ ಇವೆರಡನ್ನೂ ಕೂಡ ಪರೀಕ್ಷೆ ಮಾಡುವುದಕ್ಕೋಸ್ಕರ ಅನೇಕ ವಿಧವಾದ ಪ್ರಲೋಭನೆಗಳನ್ನು ಮಾಡ್ತಾರೆ. ನೀ ಇದನ್ನೆಲ್ಲ ಕೊಡ್ತೀನಪ್ಪ ನಿನಗೆ, ಇಮಾ ರಾಮ ಸರಥ ಸತೂರ್ಯ ನಹೀದೃಶ ಲಂಭನೀಯ ಮನುಷ್ಯೈ ಆಭಿರ್ಮತ್ಪ್ರತಾಭಿ ಪರಿಚಾರಯಸ್ವ ನಚಿಕೇತೋ ಮರಣಂ ಮಾನುಪ್ರಾಕ್ಷಿ. ಮರಣ ವಿಷಯದಲ್ಲಿ, ಮರಣಾತ್ಪರದಲ್ಲಿ ಜೀವ ಇರ್ತಾನೋ ಆತ್ಮವಿರ್ತಾನೋ ಇಲ್ಲವೋ ಅನ್ನುವಂಥ ವಿಚಾರ ಒಂದನ್ನು ಬಿಟ್ಟು ಮತ್ತೇನನ್ನು ಬೇಕಾದರೂ ಕೇಳು, ನಾನು ಹೇಳ್ತೇನೆ. ನಿನಗೆ ಈ ಸ್ವರ್ಗ ಭೋಗಗಳನ್ನೆಲ್ಲ ಕೊಡ್ತೇನೆ. ಯಾವ ಯಾವ ಭೋಗಗಳು ಮನುಷ್ಯ ಮಾತ್ರನಾದವನಿಗೆ ಸರ್ವಥಾ ಸಂಭವಿಸುವುದಿಲ್ಲವೋ ಅವೆಲ್ಲ ಭೋಗವನ್ನು ಕೊಡ್ತೇನೆ. ಮರಣವನ್ನು ಮಾತ್ರ ಕೇಳಬೇಡ, ಮರಣಾತ್ಪರದಲ್ಲಿ ಜೀವ ಇರ್ತಾನೆಯೋ ಇಲ್ಲವೋ ಅಂತ ಕೇಳಬೇಡ. ಆವಾಗ ಅವನು ಹೇಳ್ತಾನೆ, ನನಗೆ ಇದು ಯಾವುದು ಬೇಡಪ್ಪ, ನನಗೆ ಬೇಕಾಗಿರೋದು ಅದು ಮಾತ್ರ. ವರಸ್ತುಮೇ ವರಣೀಯಸ್ಸ ಏವ ಅಂದರೆ ಯಾವುದು? ಅಸ್ತಿತ್ಯಗೆ ನಾಯಮಸ್ತೀತಿ ಚೈಕೆ ಅಂತ ಹೇಳಿದಾರಲ್ಲ, ಅದನ್ನೇ ನನಗೆ ನೀನು ಹೇಳಬೇಕು, ಆದ್ದರಿಂದ ಅದನ್ನೇ ಪುನಃ ಹೇಳು ಅಂತ ಕೇಳ್ತಾನೆ. ಆವಾಗ ಇವನಿಗೆ ಪುನಃ ಶಂಕೆ ಬರುತ್ತೆ, ನಾನು ಇಷ್ಟು ಭೋಗವನ್ನು ಕೊಡ್ತೀನಿ ಅಂತ ಹೇಳಿದರೂ ಬೇಡ ಅಂತ ಹೇಳ್ತಾನಲ್ಲ. ಬಹುಶಃ ಆಯಸ್ಸಿನ ಪರಿಮಾಣ ಮನುಷ್ಯನಿಗೆ ಪರಿಮಿತವಾದದ್ದು ಇರೋದರಿಂದ ಆಯಸ್ಸು ಕಮ್ಮಿ ಆದರೆ ಭೋಗವನ್ನು ಹೇಗೆ ಅನುಭವಿಸೋದು? ಎಲ್ಲ ಐಶ್ವರ್ಯ ಸಕಲ ಸೌಭಾಗ್ಯವೂ ಇದೆ, ಆಯಸ್ಸೇ ಇಲ್ಲ ಅಂತ ಹೇಳಿದರೆ ಏನು ಪ್ರಯೋಜನ? ಅದಕ್ಕೋಸ್ಕರವಾಗಿ ಯಾವದೀಶಿಷ್ಯಸಿತ್ವಂ ಅಂತ ಹೇಳ್ತಾನೆ. ಎಲ್ಲಿಯವರೆಗೆ ಜೀವಂತವಾಗಿ ಇರಬೇಕು ನೀನು ಬಯಸ್ತೀಯೋ ಅಲ್ಲಿಯವರೆಗೆ ಆಯಸ್ಸನ್ನು ಕೊಡ್ತೇನೆ. ಯಮ ಹೇಳೋ ಮಾತು, ಎಲ್ಲರ ಆಯಸ್ಸನ್ನು ಹರಣ ಮಾಡುವ ಯಮ ನಿನಗೆ ಎಷ್ಟು ಬೇಕೋ ಅಷ್ಟು ಆಯಸ್ಸನ್ನು ನೀನೇ ಇಟ್ಕೋ. ಎಲ್ಲಿಯವರೆಗೆ ಮನುಷ್ಯ ಮಾತ್ರನಿಗೆ ಮಹಾ ಅಂತ ಹೇಳಿದರೆ ಆಯಸ್ಸು ಎಲ್ಲಿವರೆಗೆ ಬರಬಹುದು? ಕಲ್ಪದವರೆಗೆ ಬರಬಹುದು, ಕಲ್ಪಾಂತದವರೆಗೆ ಬರಬಹುದು, ಒಂದು ಕಲ್ಪ ಕಳೆಯುವವರೆಗೆ. ಕಲ್ಪವಾದ್ಮೇಲಾದರೂ ಅದು ಮುಗಿಬೇಕು ತಾನೆ, ಮುಗಿಯುತ್ತೆ ತಾನೆ. ಮುಗಿಯುತ್ತೆ ಅಂತ ಹೇಳಿದ ಮೇಲೆ ಆ ಆಯಸ್ಸು ಅನ್ನುವಂಥದ್ದು ಅನಿತ್ಯವಾದದ್ದೇ ಆಯಿತು. ಅದಕ್ಕೋಸ್ಕರವಾಗಿ ಈ ಆಯಸ್ಸನ್ನೇನು ಕೊಟ್ಟರೂ ಕೂಡ ಶಿವಭಾವ ಮರ್ತ್ಯಸ್ಯ ಅಂತಕೈತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜ ಅಭಿಸ್ವಲ್ಪಂ ಸ್ವಲ್ಪಂ ಜೀವಿತಮಲ್ಪಮೇವ ತವೈವ ವಾಹಾಸ್ತವ ನೃತ್ಯ ಗೀತೆ. ನೀನು ಏನು ಕೊಡ್ತೀಯಪ್ಪ ನನಗೆ? ಎಷ್ಟು ಕೊಡ್ತೀಯ? ಎಷ್ಟು ಕೊಡೋದಕ್ಕೆ ನಿನಗೆ ಸಾಮರ್ಥ್ಯ ಇದೆ? ಯಾಕೆ? ನೀನೇ ನಾಳೆ ಇರೋದಿಲ್ಲ, ನನಗೇನು ಕೊಡ್ತೀಯ? ನಿನ್ನ ಸ್ಥಾನ ಎಷ್ಟರವರೆಗೆ ಇರುತ್ತೆ? ನೀನು ಒಂದು ಕಲ್ಪದವರೆಗೆ ಮಾತ್ರ ಇರುವವನು. ಕಲ್ಪಾನಂತರದಲ್ಲಿ ಮುಂದಿನ ಕಲ್ಪಕ್ಕೆ ನೀನು ನನಗೆ ಆಯಸ್ಸು ಕೊಡ್ತೀಯೋ? ಯಾಕೆ? ನೀನೇ ಇರೋದಿಲ್ಲ. ನಿನ್ನ ಸ್ಥಾನವೇ ಗಟ್ಟಿಯಾಗಿಲ್ಲ, ನನಗೆ ನೀನು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತೀಯಾ ಅಂತ ಕೇಳಿದ ಹಾಗೆ. ನೀನೇನು ನನಗೆ ಕೊಡೋದು? ಆದ್ದರಿಂದ ನೀ ನನಗೆ ಕೊಡೋದು ಬೇಡ, ನಾನು ಅದನ್ನು ತಗೊಳ್ಳುವವನೂ ಅಲ್ಲ. ನನಗೆ ಬೇಕಾಗಿರೋ ನಾನು ಏನು ಪ್ರಶ್ನೆ ಕೇಳಿದನೋ ಅದನ್ನೇ ಕೊಡಬೇಕು. ಇಷ್ಟು ಹಿಂದಿನ ಒಂದು ಪೀಠಿಕೆ, ಸುಮ್ಮನೆ ಮತ್ತೊಂದು ಸಾರಿ ಲಿಂಕ್ಗೋಸ್ಕರ ನಿಮಗೆ ನೆನಪಿಸಿದೆ ಅಷ್ಟೆ. ಈ ರೀತಿಯಾಗಿ ಹೇಳಿದ ನಂತರ ಯಮನಿಗೆ ದೃಢವಾದ ನಂಬಿಕೆ ಬರುತ್ತೆ, ಇವನು ನಿಜವಾದಂಥ ಆತ್ಮಜ್ಞಾನಕ್ಕೆ ಅಧಿಕಾರಿ. ಆದರೆ ಆ ಅಧಿಕಾರಿಯಾದವನು ಕೇಳಿದಾಗ ಹೇಳದೇ ಇರಬಾರದು, ಅದು ಒಂದಿದೆ. ಆ ರೀತಿಯಾದಂಥ ನಿಜವಾದ ಆಸಕ್ತಿ ಉಳ್ಳಂಥ ಅಧಿಕಾರಿ ಬಂದು ಕೇಳಿದಾಗ ಹೇಳಬೇಕಾದ್ದು ತಿಳಿದವನ ಕರ್ತವ್ಯ. ಅದಕ್ಕೋಸ್ಕರವಾಗಿ ಶುರು ಮಾಡ್ತಾನೆ ಅಲ್ಲಿಂದ ಮುಂದೆ ಶುರು ಮಾಡಿ ಎಲ್ಲಿಯವರೆಗೆ ಹೇಳ್ತಾನೆ? ಪೀಠಿಕೆ ಮಾತ್ರ ಆಗಿತ್ತು ಹೋದ ಸರಣಿಯಲ್ಲಿ. ಎಲ್ಲವನ್ನು ಹೇಳಿ ಅದನ್ನು ತತ್ ಸಂಗ್ರಹೇಣ ಪ್ರವೇಕ್ಷೆ ಓಮಿತ್ಯೇತತ್. ಇದನ್ನು ನಾನು ಸಂಗ್ರಹವಾಗಿ ಒಂದೇ ಮಾತಿನಲ್ಲಿ ನಿಮಗೆ ಹೇಳೋದು ಅಂತಾದರೆ ಓಂ ಅನ್ನುವಂಥದ್ದು. ಓಂ ಅನ್ನುವಂಥದ್ದು ಇದೆಯಲ್ಲ, ಎಂಥ ಒಂದು ಸಾಧನವನ್ನು ನಮಗೆ ಮಹನೀಯರು ಕೊಟ್ಟಿದ್ದಾರೆ ಋಷಿಗಳು. ಓಂಕಾರ ಧ್ಯಾನ ಅನ್ನುವಂಥದ್ದು ಇದೆಯಲ್ಲ, ಓಂಕಾರದ ವಿಚಾರವಾಗಿ ಮಾಂಡುಕ್ಯೋಪನಿಷತ್ತಿನಲ್ಲಿ ವಿಸ್ತೃತವಾದಂಥ ವಿವರಣೆಯನ್ನು ನಾವು ಕಾಣ್ತೇವೆ. ಓಂಕಾರ ಅನ್ನುವಂಥದ್ದು ಏನಿದೆ, ಅಕಾರ ಉಕಾರ ಮಕಾರ ಈ ಮೂರರ ಸಂಗಮ ರೂಪವಾದಂಥದ್ದು ಓಂಕಾರ. ಆ ಉ ಮ. ಅಕಾರವು ವಿಶ್ವದ ಪ್ರತೀಕವು, ಉಕಾರವು ತೈಜಸದ ಪ್ರತೀಕ, ಮಕಾರವು ಪ್ರಾಜ್ಞದ ಪ್ರತೀಕ, ಅಕಾರವು ಭೂತದ ಪ್ರತೀಕ, ಉಕಾರವು ವರ್ತಮಾನದ ಪ್ರತೀಕ, ಮಕಾರವು ಭವಿಷ್ಯದ ಪ್ರತೀಕ, ಅಕಾರವು ಸೃಷ್ಟಿಯ ಪ್ರತೀಕ, ಉಕಾರವು ಸ್ಥಿತಿಯ ಪ್ರತೀಕ, ಮಕಾರವು ಲಯದ ಪ್ರತೀಕ. ಈ ರೀತಿಯಾಗಿ ಮೂರು ವಿಧವಾದಂಥ ವಸ್ತುಗಳೇನೇನಿದಾವೋ ಇವೆಲ್ಲವೂ ಕೂಡ ಪ್ರಪಂಚವನ್ನು ವ್ಯಾಪಿಸಿರುವಂತಹದ್ದು. ಇದನ್ನು ಬಿಟ್ಟು ಪ್ರಪಂಚ ಇಲ್ಲ. ಅಕಾರೋ ಹೈ ಸರ್ವಾ ವಾಕ್ ಅಂತ ಹೇಳ್ತಾರೆ. ಸಮಸ್ತ
ವಾಂಗ್ಮಯವೂ ಕೂಡ ಅಕಾರದಿಂದಲೇ ಆರಂಭವಾಗುವುದು, ಅಕಾರದಲ್ಲೇ ಇರುವಂತಹದ್ದು. ಯಾಕೆ? ವಾಂಗ್ಮಯದ ಆರಂಭವೇ ಅಕಾರ, ಆರಂಭದಲ್ಲೇ ಇರುವಂತಹದ್ದು. ಹೇಗೆ ಸಂಪೂರ್ಣ ಸೃಷ್ಟಿ, ಒಂದು ಮರ ಇದ್ದರೆ ಮರ ಎಲ್ಲಿ ಅಡಗಿರುತ್ತೆ ಅಂದರೆ ಬೀಜದಲ್ಲಿ ತಾನೇ ಅಡಗಿರುತ್ತೆ. ಒಂದು ವಟವೃಕ್ಷದ ಬೀಜ ಇಷ್ಟಿರುತ್ತೆ, ಅದರ ವಟವೃಕ್ಷ ಎಷ್ಟು ದೊಡ್ಡದಾಗುತ್ತೆ, ಅದು ನಾವು ಊಹೆ ಮಾಡಲಿಕ್ಕೆ ಸಾಧ್ಯವೇ? ಅಂದರೆ ಬೀಜ ರೂಪದಲ್ಲಿ ಇರುವಂತಹದ್ದೇ ಅಕಾರ. ಸಮಸ್ತ ವಾಂಗ್ಮಯಕ್ಕೆ ಬೀಜಾತ್ಮಕವಾಗಿರುವಂತಹದ್ದು ಅಕಾರ. ಹೀಗೆ ಇರುವಂತಹ ಅಕಾರ ಉಕಾರ ಮಕಾರಗಳ ಸಂಗಮ ರೂಪವಾದಂಥ ಓಂಕಾರ ಏನಿದೆಯೋ ಆ ಓಂಕಾರವೇ ಆತ್ಮತತ್ವದ ಪ್ರತೀಕ ರೂಪವಾಗಿ, ಅವಲಂಬನ ರೂಪವಾಗಿ ಇದೆ. ಸಂಗ್ರಹವಾಗಿ ಹೇಳಬೇಕು ಅಂದರೆ ಓಮಿತ್ಯೇತತ್ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಮಿತ್ಯೇತತ್. ಇಲ್ಲಿಯವರೆಗೆ ನಾನು ಹೇಳಿದ್ದೆ ಅಂತ ನೆನಪು. ನನ್ನ ನೆನಪು ಸರಿ ಇದೆಯೋ? ನೀವೇ ಹೇಳಬೇಕು. ಸರ್ವೇ ವೇದ ಯತ್ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಮಿತ್ಯೇತತು. ಎಲ್ಲ ವೇದಗಳು ಯಾವುದನ್ನು ಪ್ರತಿಪಾದನೆ ಮಾಡ್ತವೋ, ಎಲ್ಲ ತಪಸ್ಸುಗಳು ಕೂಡ ಯಾವುದರಲ್ಲಿ ಅಂತ್ಯವಾಗುತ್ತೋ, ಯಾವುದನ್ನು ಪಡೆಯುವ ಇಚ್ಛೆಯಿಂದ ಬ್ರಹ್ಮಚರ್ಯವನ್ನು ಅನುಷ್ಠಾನ ಮಾಡ್ತಾರೋ ಅದು ಏನು ಅಂತ ಕೇಳಿದರೆ ಅದನ್ನೇ ಓಂ ಅಂತ ಹೇಳಿಬಿಡ್ತಾರೆ. ಏನು ಈ ಓಂ ಅಂತಷ್ಟು ಹೇಳಿಬಿಟ್ರೆ ಓಂಕಾರ ಹಿಡ್ಕೊಂಡು ಕೂತ್ರೆ ಹೇಗಪ್ಪ, ಅದು ಹೇಗೆ ಇವೆಲ್ಲ ಸಿಗುತ್ತೆ? ಯಾರಿಗಾದರೂ ಬರುವಂತಹ ಸಹಜವಾದಂತಹ ಸಂಶಯ. ಏತದ್ಧ್ಯೇವಾಕ್ಷರಂ ಬ್ರಹ್ಮ ಏತದ್ಧ್ಯೇವಾಕ್ಷರಂ ಪರಂ ಏತದ್ಧ್ಯೇವಾಕ್ಷರಂ ಜ್ಞಾತ್ವಾ ಯೋ ಯದಿಚ್ಛತಿ ತಸ್ಯ ತತ್. ಏತದ್ಧ್ಯೇವ ಅಕ್ಷರಂ ಬ್ರಹ್ಮ, ಈ ಓಂ ಅನ್ನುವಂಥ ಅಕ್ಷರ ಇದೆಯಲ್ಲ ಇದೇ ಬ್ರಹ್ಮ. ಓಂಕಾರಕ್ಕಿಂತ ಬೇರೆ ಬ್ರಹ್ಮ ಇಲ್ಲ. ಏತದ್ಧ್ಯೇವ ಅಕ್ಷರಂ ಪರಂ, ಪರಂ ತತ್ವಂ ಅಂತ ಏನು ಹೇಳ್ತಿತ್ತೋ ಪರತತ್ವ ಅನ್ನುವಂಥದ್ದು ಈ ಓಂಕಾರವೇ. ಈ ಓಂಕಾರವನ್ನು ಏತದ್ಧ್ಯೇವ ಅಕ್ಷರಂ ಜ್ಞಾತ್ವ, ಇದನ್ನು ತಿಳಿದಾಗ ಯೋ ಯದಿಚ್ಛತಿ ತಸ್ಯ ತತ್, ಯಾರು ಯಾವುದನ್ನು ಬಯಸ್ತಾರೋ ಅವರಿಗೆ ಅದು ಸಿಗತ್ತೆ. ಅಂದರೆ ಪೂರ್ತಿ ಅರ್ಥವಾಗಲಿಲ್ಲ. ಈ ಓಂಕಾರ ಇದೆಯಲ್ಲ, ಓಂಕಾರ ಪರಕ್ಕೂ ಅಪರಕ್ಕೂ ಪ್ರತೀಕವಾದದ್ದು. ಅಂದರೆ ಪರಬ್ರಹ್ಮಕ್ಕೂ ಅಪರಬ್ರಹ್ಮಕ್ಕೂ ಪ್ರತೀಕ ಅಥವಾ ಆಲಂಬನ. ನಿಮಗೆ ಆತ್ಮತತ್ವ ಯಾವುದು ಅಂತ ಗೊತ್ತಿಲ್ಲ. ನಿಮಗೇನು ಶಬ್ದಕ್ಕೆ ನಿಮಗೇಂತ ಅಷ್ಟೇ ಅರ್ಥ ಅಲ್ಲ, ನಮಗೂ ನಿಮಗೇನು ಅಲ್ಲಿ ನಾನು ಸೇರಿಕೊಂಡು ನಮಗೂ ಗೊತ್ತಿಲ್ಲ. ಆತ್ಮ ಅನ್ನುವಂಥದ್ದು ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ ತಾನೇ. ಆ ಆತ್ಮವನ್ನು ಅನುಭವಿಸಬೇಕಾದ್ರೆ ಯಾವ ರೀತಿ ಅನುಭವಿಸಬೇಕು ಅನ್ನುವಂಥದ್ದಕ್ಕೆ ಒಂದು ಆಲಂಬನ. ಉದಾಹರಣೆಗೆ ನಿಮ್ಮ ಮನಸ್ಸಿಗೆ ಸಾಮರ್ಥ್ಯ ಎಷ್ಟಿದೆ ಅಂತ ಕೇಳಿದರೆ, ನಮ್ಮ ಮನಸ್ಸಿಗೆ ಮತ್ತು ನಮ್ಮ ಬುದ್ಧಿಗೆ ಇರುವ ಸಾಮರ್ಥ್ಯವೇನಿದೆಯೋ ನಾವು ನಿಜವಾಗಿ ಇವತ್ತಿನ ಆಧುನಿಕ ವಿಜ್ಞಾನದಲ್ಲಿ ಸೈಕಾಲಜಿಸ್ಟ್ ಅಂತ ಏನು ಹೇಳ್ತಾರೆ ಅವರು ಹೇಳುವ ಪ್ರಕಾರ ನಾವು ನಮ್ಮ ಬುದ್ಧಿಶಕ್ತಿ ಅಥವಾ ನಮ್ಮ ಮನಸ್ಸಿನ ಶಕ್ತಿಯಲ್ಲಿ ಕೇವಲ 10%ನಿಂದ 20%ನವರೆಗೆ ಮಾತ್ರ ನಾವು ಉಪಯೋಗಿಸ್ತೀವಂತ. ಅದಕ್ಕಿಂತ ಹೆಚ್ಚಿನ ಶಕ್ತಿ ನಮ್ಮಲ್ಲಿದೆ, ನಾವು ಬಳಸ್ತಾ ಇಲ್ಲ. ಬಳಸಿದರೆ ಅಷ್ಟು ಫಲವನ್ನು ನಾವು ಪಡೆಯಬಹುದು. ಯಾಕೆ? ಒಂದು ಲೆಕ್ಕ ಮಾಡಲಿಕ್ಕೆ ಕೂತಾಗ ತಲೆ ಕೆಡಲಿಕ್ಕೆ ಶುರುವಾಗುತ್ತೆ. ತಲೆ ಕೆಡಲಿಕ್ಕೆ ಶುರುವಾದಾಗ ನೋಡ್ತಾನೆ ಬೇರೆ ಬೇರೆ ರೀತಿಯಾಗಿ ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು, ಎಷ್ಟೆಷ್ಟು ಗುಣಾಕಾರ ಭಾಗಾಕಾರ ಮಾಡಿ ಏನೇನೋ ಮಾರ್ಗಗಳನ್ನೆಲ್ಲ ಅನುಸರಿಸಿ ಕೊನೆಗೂ ಬರಲಿಲ್ಲ ಅಂತಾದರೆ ಹಾಳಾಗಿ ಹೋಗಲಿ, ನನ್ನ ಹತ್ರ ಆಗಲ್ಲ ಅಂತ ಬಿಟ್ಬಿಡ್ತಾನೆ. ಇಲ್ಲ, ಅದರಲ್ಲಿ ಅದು ಏನೇ ಆಗಲಿ ನಾನು ಅದನ್ನು ಬಿಡೋದಿಲ್ಲ ಅಂತ ಹೋಗೋವನಿಗೆ ನಾಳೆ ದಿವಸ ಫಲಿತಾಂಶ ಸಿಗುತ್ತೆ. ಅಂದರೆ ಅಷ್ಟು ಒಂದು ದೃಢ ಪ್ರತಿಜ್ಞಾ, ಅಂದರೆ ದೃಢವಾದಂಥ ನಿರ್ಧಾರ ಇದ್ದವನಿಗೆ ಅಂಥ ವಿಷಯಗಳು ಸಿದ್ಧಿಸುತ್ತವೆ ಹೊರತು ಸಾಧಾರಣವಾಗಿ ಪ್ರಾರಭ್ಯತೇನ ಖಲು ವಿಘ್ನಭಯೇನ, ಇದು ಭರ್ತೃಹರಿಯ ನೀತಿ ಶತಕದಲ್ಲಿ ಹೇಳಿರುವಂತಹ ಮಾತು. ಪ್ರಾರಭ್ಯತೇನ ಖಲು ವಿಘ್ನಭಯೇನ ನೀಚೈ ಪ್ರಾರಭ್ಯ ವಿಘ್ನ ವಿಹತಾ ವಿರಮಂತಿ ಮಧ್ಯಾಹ ವಿಘ್ನೇರ್ ಮುಹುರ್ಮುಹುರಪಿ ಪ್ರತಿಹನ್ಯಮಾನಾ ಪ್ರಾರಬ್ಧಂ ಉತ್ತಮ ಜನ ನ ಪರಿತ್ಯಜಂತಿ. ಕೆಲವರು ಇರ್ತಾರಂತೆ, ಹೇಗೆ ಅಂದರೆ ಏನಾದರೂ ಒಂದು ಕೆಲಸ ಮಾಡ್ಬೋದಲ್ಲಪ್ಪ ಅಂತ ಯಾರಾದರೂ ಹೇಳಿದರೆ,
ಇಲ್ಲಪ್ಪ ನಾವದನ್ನು ಮಾಡೋಕ್ಕೆ ಶುರು ಮಾಡಿಬಿಡೋದು, ಮತ್ತು ಇಲ್ಲಿದ್ದ ವಿಘ್ನಗಳೆಲ್ಲ ಬರೋದು, ಅದಕ್ಕಿಂತ ಮಾಡದೇ ಇರೋದೇ ವಾಸಿ, ನಾನು ಸುಮ್ಮನೆ ಇದ್ದೇನೆ. ಪ್ರಾರಭ್ಯತೆ ನಕಲು ವಿಘ್ನ ಭಯೇನ ನೀಚ. ಅಂಥವ್ರು ಯಾರು? ನೀಚ ಜನಗಳು, ಸಾಮಾನ್ಯ ಜನಗಳು. ಇನ್ನು ಕೆಲವರಿಗೆ ಅತ್ಯುತ್ಸಾಹ ಇರುತ್ತೆ, ಪ್ರಾರಂಭ ಮಾಡಿಬಿಡ್ತಾರೆ, ಏನು ಬೇಕಾದ್ರೆ ಆಗಲಿ ನಾನು ಶುರು ಮಾಡಿಬಿಡ್ತೇನೆ. ಪ್ರಾರಭ್ಯ ವಿಘ್ನ ವಿಹತ ವಿರಮಂತಿ ಮಧ್ಯ. ಅವರು ಮಧ್ಯವರಂತೆ, ಪ್ರಾರಂಭ ಮಾಡಿಬಿಡ್ತಾರೆ ಉತ್ಸಾಹದಿಂದ, ವಿಘ್ನ ಬಂತು ಅಂದರೆ ಅಲ್ಲಿಗೆ ಬಿಟ್ಟುಬಿಡ್ತಾರೆ, ಹಾಳಾಗೋಗ್ಲಿ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟುಬಿಡ್ತಾರೆ. ಅವರು ಮಧ್ಯಮರಂತೆ. ವಿಘ್ನೈರ್ ಮುಹುರ್ಮುಹುರಪಿ ಪ್ರತಿಹನ್ಯಮಾನಾ. ವಿಘ್ನ ಬಾಹುಳ್ಯದಿಂದ ಪುನಃ ಪುನಃ ಪ್ರತಿಬಂಧಕ ಅನ್ನುವಂತಹದ್ದನ್ನು ಎದುರಿಸ್ತಾ ಇದ್ದರೂ ಕೂಡ ಆ ಪ್ರಾರಂಭಿಸಿರುವಂತಹ ಕಾರ್ಯವನ್ನು ಯಾರು ಬಿಡದೆ ಪೂರ್ತಿ ಮಾಡ್ತಾರೋ ಉತ್ತಮ ಗುಣಾನ್ ಅಪರಿತ್ಯಜ್ಯಂತೆ, ಅಂಥವರೇ ಉತ್ತಮರು ಅಂತ ಹೇಳ್ತಾರೆ. ಅಂಥವರಿಗೆ ಫಲಿತಾಂಶ ಸಿಗುತ್ತೆ. ಅದು ಆತ್ಮ ವಿಷಯದಲ್ಲಾದರೆ ಎಲ್ಲದನ್ನೂ ಮೀರಿರುವಂಥದ್ದು ಅದು. ಆದ್ದರಿಂದ ಅಲ್ಲಿಗೆ ನಮ್ಮ ಪ್ರಯತ್ನ ಎಷ್ಟು ದೊಡ್ಡದಾಗಿರಬೇಕು ಯೋಚನೆ ಮಾಡಿ. ಹಾಗೆ ಈ ಒಂದು ಆತ್ಮನನ್ನು ತಿಳಿಯಬೇಕಾದ್ರೆ ಆಲಂಬನ ರೂಪದಲ್ಲಿರುವಂಥದ್ದು ಓಂಕಾರ. ಉದಾಹರಣೆಗೆ ನಾವು ಧ್ಯಾನಕ್ಕೆ ಕೂರ್ತೇವೆ ಅಂತ ಇಟ್ಟುಕೊಳ್ಳಿ. ಪ್ರತಿಯೊಬ್ಬರು ಬೆಳಗ್ಗೆ ಆಗಲಿ ಅಥವಾ ಸಂಜೆ ಆಗಲಿ ಯಾವುದೋ ಒಂದು ಸಮಯದಲ್ಲಿ ಒಂದು ವಯಸ್ಸನ್ನು ದಾಟಿದ ನಂತರ ಮನುಷ್ಯನಿಗೆ ಆತ್ಮನ ಕಡೆಗೆ, ಪರಮಾತ್ಮ ಒಬ್ಬ ಇದ್ದಾನೆ ಅನ್ನೋದರ ಕಡೆಗೆ ಮನಸ್ಸು ಹೋಗಿಯೇ ಹೋಗ್ತದೆ. ಹೋಗುತ್ತೋ ಇಲ್ವೋ? ಎಲ್ಲರ ಅನುಭವದಲ್ಲೂ ಇದ್ದೇ ಇದೆ ತಾನೇ. ಇಲ್ಲೇ ಇಷ್ಟು ಜನ ಯಾಕೆ ಇಲ್ಲಿ ಬಂದು ಕೂರ್ತಾರೆ? ಸಾಂಸಾರಿಕವಾದಂಥ ಸುಖ ಭೋಗಾದಿಗಳು ಯಾವ್ಯಾವುದಿದೆಯೋ ಅವೆಲ್ಲ ಸುಖ ಭೋಗಾದಿಗಳು ಕೂಡ ನಮಗೆ ಅದು ಕೇವಲ ನಶ್ವರವಾದ ಸುಖ ಭೋಗಾದಿಗಳು. ಇವತ್ತು ಸುಖವಾಗಿದ್ದಿದ್ದು ನಾಳೆ ಅದೇ ದುಃಖವಾಗತ್ತೆ. ಅಂದರೆ ಸುಖವಾಗಲಿ ದುಃಖವಾಗಲಿ ವಸ್ತುವಿನಲ್ಲಿಲ್ಲ, ನಮ್ಮಲ್ಲಿದೆ. ಆ ರೀತಿಯಾಗಿರುವಂಥ ಸಾಂಸಾರಿಕ ಭೋಗಗಳು ಅಥವಾ ಸಾಂಸಾರಿಕ ಸುಖ ಅನ್ನುವಂಥದ್ದು ನಿತ್ಯ ರೂಪದಲ್ಲಿಲ್ಲ, ಅನಿತ್ಯ ರೂಪದಲ್ಲೇ ಇದೆ ಅನ್ನುವಂಥದ್ದು ಆದಾಗ ಅದನ್ನು ಅನುಭವಿಸಿ 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 ಇದರಲ್ಲಿ ಸಾರವೇನೂ ಇಲ್ಲ. ಆ ರೀತಿಯಾಗಿ ನಿಸ್ಸಾರಮಿದಂ ಹಿ ಜಗತ್. ಕದಲಿ ಗರ್ಭ ನಿಸ್ಸಾರ ಸಂಸಾರ ಸಾಗರೋಪಮಃ ಅಂತ ಹೇಳ್ತಾರೆ. ಈ ಬಾಳೆಯ ದಿಂಡು ಇರುತ್ತೆ ನೋಡಿ, ಬಾಳೆಯ ದಿಂಡು, ಬಾಳೆ ಮರವನ್ನು ಕಡಿದು ಆ ಎಲೆಗಳನ್ನೆಲ್ಲ ಕತ್ತರಿಸಿ ಬಾಳೆಯ ಮರವನ್ನು ಒಂದು ಕಡೆ ಕಂಬವನ್ನಾಗಿ ಮಾಡಿ ಒಂದು ಭವನವನ್ನು ನೀವು ನಿರ್ಮಾಣ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಏನಾಗುತ್ತೆ? ಕೆಲವು ದಿವಸದವರೆಗೆ ಅದು ಒಣಗೋವರೆಗೆ ಇರುತ್ತೆ. ಒಣಗಿದ ನಂತರ ಅದು ನಿಸ್ಸಾರವಾದ ನಂತರ ಬಿದ್ದು ಹೋಗುತ್ತೆ. ಹಾಗೆ ಈ ಪ್ರಪಂಚ ಕದಲಿ ಗರ್ಭ ನಿಸ್ಸಾರ ಅಂತ ಹೇಳ್ತಾರೆ. ಅಂತಹ ಒಂದು ಪ್ರಾಪಂಚಿಕ ಭೋಗದಲ್ಲಿ ಯಾರಿಗೆ ವಿರಕ್ತಿ ಬರುತ್ತೋ, ವಿರಕ್ತಿ ಬಂದವನು ಪರಮಾತ್ಮನ ಕಡೆಗೆ ತಿರುಗಲೇಬೇಕು, ತಿರುಗುತ್ತಾನೆ. ಆ ಪರಮಾತ್ಮನ ಕಡೆಗೆ ತಿರುಗಿದಾಗ ಪರಮಾತ್ಮನನ್ನು ತಿಳಿಯೋದು ಹೇಗೆ ಅಂತ ಗೊತ್ತಿಲ್ಲದೆ ಇದ್ದಾಗ ಅದಕ್ಕೋಸ್ಕರವಾಗಿ ಮನಸ್ಸಿನಲ್ಲಿ ಧ್ಯಾನ ಮಾಡುವುದಕ್ಕೆ ನಮಗೆ ಮನಸ್ಸು ಮೊದಲೇ ಮರ್ಕಟದಂತಿರುವಂತಹ ಮನಸ್ಸು ಒಂದು ಕಡೆ ನಿಲ್ಲೋದಿಲ್ಲ. ಅದನ್ನು ನಿಲ್ಲಿಸೋದಕ್ಕೆ ಒಂದು ಸಾಧನ ಬೇಕು ನಮಗೆ. ಯಾವುದು ಆ ಸಾಧನ ಅಂತ ಕೇಳಿದರೆ ಅದಕ್ಕಾಗಿ ಬಂದಿದೆ ನಮ್ಮಲ್ಲಿ ಸಗುಣೋಪಾಸನೆ, ಮೂರ್ತಿ ಪೂಜೆ, ವಿಗ್ರಹ ಪೂಜೆ ಇತ್ಯಾದಿಗಳೆಲ್ಲ ಅದಕ್ಕಾಗಿ ಬಂದಿದೆ. ಪರಮಾತ್ಮನಿಗೆ ಆಕೃತಿ ಇಲ್ಲ, ನಿರಾಕಾರ ಸ್ವರೂಪ ಪರಮಾತ್ಮ. ಅದಕ್ಕೋಸ್ಕರವಾಗಿ ಆ ನಿರಾಕಾರ ಸ್ವರೂಪನಾದಂಥ ಪರಮಾತ್ಮನಿಗೆ ಪ್ರತೀಕವಾಗಿ ಓಂಕಾರವನ್ನು ಹೇಳಿದ್ದಾರೆ. ಅಂದರೆ ಪರಮಾತ್ಮನಿಗೆ ಶಂಖಚಕ್ರ ಗದಾಧಾರಿಯಾಗಿಂಥ ವಿಷ್ಣು ಸ್ವರೂಪ, ತ್ರಿಶೂಲ ದಮರುಗ ಜಟಾಧಾರಿಯಾದಂಥ ಈಶ್ವರ ಸ್ವರೂಪ, ಅಥವಾ ಶಕ್ತಿ ಸ್ವರೂಪಿಣಿಯಾದಂತಹ ಜಗನ್ಮಾತೆ ಇತ್ಯಾದಿಯಾಗಿ ನಾವು ಹೇಳ್ತೇವೆ. ಇವೆಲ್ಲ ಯಾವುದು? ಪರಮಾತ್ಮನ ಒಂದೊಂದು ರೂಪಗಳು. ನೀವು ಒಂದೊಂದು ದಿವಸ ಒಂದೊಂದು ಡ್ರೆಸ್ ಮಾಡ್ಕೊಳ್ತೀರಾ, ಆ ಡ್ರೆಸ್ನಲ್ಲಿ ಕಾಣೋದು ಅದೇ ವ್ಯಕ್ತಿ. ಈ ಡ್ರೆಸ್ ಬೇರೆ ಮಾಡಿದ ಅಂತ ಮಾತ್ರ ವ್ಯಕ್ತಿ ಬೇರೆ ಆಗ್ತಾನೋ? ಅದರ ಒಳಗಿರುವ ತತ್ವವನ್ನು ತಿಳ್ಕೊಳ್ಬೇಕು. ವಿಷ್ಣುವಾಗಲಿ ಶಿವನಾಗಲಿ ಯೋ ಯೋ ಯಾಂ ತನುಂ ಭಕ್ತ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಸತಯಾ ಶ್ರದ್ಧೆಯಾ ಯುಕ್ತಸ್ತಸ್ಯಾರಾಧನಮೀಯತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಭಗವಂತ ಹೇಳಿಬಿಟ್ಟಿದ್ದಾನೆ ಗೀತೆಯಲ್ಲಿ. ಯಾರು ಯಾರು ಶ್ರದ್ಧೆಯಿಂದ ಯಾವ ಯಾವ ರೂಪವನ್ನು ಆರಾಧನೆ ಮಾಡ್ತಾರೋ ಅವರವರಿಗೆ ಆಯಾ ರೂಪದಲ್ಲೇ ನಾನು ಫಲವನ್ನು ಕೊಡ್ತೇನೆ. ಫಲವನ್ನು ಕೊಡುವವನು ನಾನೇ. ಆಯಾ ರೂಪ ಅಂತ ಹೇಳಿಲ್ಲ, ಆ ಫಲವನ್ನು ಕೊಡುವವನು ನಾನೇ, ಪರಮಾತ್ಮನೇ.
ಪರಮಾತ್ಮನೇ ಆ ಫಲವನ್ನು ಕೊಡ್ತಾನೆ. ಮತ್ತೆ ಯಾಕೆ ಆ ರೂಪದಲ್ಲಿ ಇದು ಮಾಡೋದು ಅಂತ ಕೇಳಿದರೆ, ಒಬ್ಬೊಬ್ಬರಿಗೆ ಒಂದೊಂದು ಕಡೆ ಶ್ರದ್ಧೆ ಬರುತ್ತೆ, ಭಕ್ತಿ ಬರುತ್ತೆ. ಎಲ್ಲರಿಗೂ ಒಂದೇ ಕಡೆ ಶ್ರದ್ಧೆ ಬರಬೇಕು ಅಂತ ನಿಯಮ ಇಲ್ಲ ತಾನೆ. ಕೆಲವರಿಗೆ ಈಶ್ವರನಲ್ಲಿ ಭಕ್ತಿ, ಕೆಲವರಿಗೆ ವಿಷ್ಣುವಿನಲ್ಲೇ ಭಕ್ತಿ, ಕೆಲವರಿಗೆ ಶಕ್ತಿಯಲ್ಲೇ ಭಕ್ತಿ, ಕೆಲವರಲ್ಲಿ ಗಣಪತಿಯಲ್ಲೇ ಭಕ್ತಿ, ಕೆಲವರಿಗೆ ಆಂಜನೇಯನಲ್ಲೇ ಭಕ್ತಿ, ಇನ್ನು ಕೆಲವರಿಗೆ ಸಾಯಿಬಾಬನಲ್ಲಿ ಭಕ್ತಿ. ನೀವು ಯಾರನ್ನಾದರೂ ಭಕ್ತಿಯಿಂದ ನೀವು ನೋಡಿದರೂ ಕೂಡ ಎಲ್ಲವೂ ಕೂಡ ಆ ಪರಮಾತ್ಮನ ಪ್ರತೀಕವೇ. ತ್ವಯಿ ಮಯಿ ಚಾನ್ಯತ್ರೈಕೋ ವಿಷ್ಣು ವ್ಯರ್ಥಂ ಕುಪ್ಯಸೆ ಮಯ್ಯ ಸಹಿಷ್ಣು ಭಗವತ್ಪಾದರು ಹೇಳಿದ್ದಾರೆ. ನನ್ನಲ್ಲಿ ನಿನ್ನಲ್ಲಿ ಇರುವವನು ಆ ಪರಮಾತ್ಮನೇ ಒಬ್ಬನೇ. ಯಾಕೆ ನನ್ನನ್ನು ನೋಡಿ ನೀನು ಕೋಪಗೊಳ್ತೀಯ? ನಿನ್ನನ್ನು ನೋಡಿ ನಾನು ಯಾಕೆ ಈರ್ಷೆ ಅಸೂಯೆಯನ್ನು ಪಡಬೇಕು? ನಾನು ನೀನು ಎಲ್ಲ ಒಂದೇ, ಕೇವಲ ಆಕೃತಿ ಮಾತ್ರ ಬೇರೆ. ಹಾಗೆ ಈ ರೀತಿಯಾದಂತಹ ಪರಮಾತ್ಮ ಸ್ವರೂಪ, ನನ್ನಲ್ಲಿ ನಿನ್ನಲ್ಲಿ ಇರೋನು ಒಬ್ಬನೇ ಸ್ವರೂಪ ಪರಮಾತ್ಮ ಅಂತ ಹೇಳಿದ್ರೆ ಕಾಣುತ್ತೋ ನಿಮಗೆ? ಇಲ್ಲ. ನಮಗೆ ಕಾಣೋದೇನು? ಬಾಹ್ಯ ಸ್ವರೂಪ ಮಾತ್ರ. ಆ ಬಾಹ್ಯ ಸ್ವರೂಪದಿಂದಲೇ ನಾವು ತಿಳ್ಕೊಳ್ಳುವಂತಹ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದೇವೆ. ನಮ್ಮ ಮನಸ್ಸಿಗೆ ಅಷ್ಟೇ ಸಾಮರ್ಥ್ಯ ಇರೋದು. ಈ ಸೀಮಿತ ಸಾಮರ್ಥ್ಯವುಳ್ಳ ಮನಸ್ಸಿಗೆ ಸೀಮಿತ ಸಾಮರ್ಥ್ಯದ ರೂಪದ ಅವಲಂಬನೆಯನ್ನೇ ಕೊಡಬೇಕು ಧ್ಯಾನ ಮಾಡಬೇಕಾದ್ರೆ. ಅದಕ್ಕಾಗಿ ಒಂದು ರೂಪವನ್ನು ಕಲ್ಪನೆ ಮಾಡಿಕೊಟ್ರು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನದಶಂ ಧ್ಯಾಯೇ ನಿತ್ಯಂ ಮಹೇಶಂ ರಜತಗಿರಿನಿಭಂ ಚಾರುಚಂದ್ರಾವತಂಸಂ. ಈ ರೀತಿಯಾಗಿ ಒಂದೊಂದು ರೂಪವನ್ನು ಕಲ್ಪನೆ ಮಾಡಿ ಈ ರೂಪದಲ್ಲಿ ಧ್ಯಾನ ಮಾಡ್ಕೊಂಡು ಹೋಗ್ರಪ್ಪ. ಆ ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಧ್ಯಾನ ಶ್ಲೋಕವನ್ನು ಹೇಳಿದಾಗ ನಿಮ್ಮ ಮನಸ್ಸು ಆ ಚಿತ್ರಣವನ್ನು ಮಾಡಿಕೊಳ್ಬೇಕು. ಚಿತ್ರಣವನ್ನು ಮಾಡಿಕೊಳ್ಳದೆ ಬಾಯಲ್ಲಿ ಕೇವಲ ಹೇಳ್ತಾ ಇದ್ರಿ ಶ್ಲೋಕವನ್ನು, ಮನಸ್ಸು ಎಲ್ಲೋ ಅಲೀತಾ ಇದ್ದರೆ ಅದು ಧ್ಯಾನವಾಗುವುದಿಲ್ಲ. ಮನಸ್ಸು, ವಾಕ್ ಮತ್ತು ಶರೀರ, ಈ ತ್ರಿಕರಣ, ಈ ಮೂರೂ ಒಂದೇ ರೀತಿಯಾಗಿ ಇದ್ದಾಗ ಮನಸ್ಸು ಸ್ಥಿರವಾಗಿ ನಿಲ್ಲುತ್ತೆ. ಅದು ಅಷ್ಟು ಸುಲಭದಲ್ಲಿ ನಿಲ್ಲುವಂಥದ್ದಲ್ಲ, ಅದು ಆಚೆಗೆ ಹೋಗ್ತಾನೆ ಇರುತ್ತೆ. ಹೋಗ್ತಾ ಅದು ಹೇಗೆ ಅಂತ ಕೇಳಿದರೆ, ಅದಕ್ಕೆ ಭಗವತ್ಪಾದರು ಹೇಳ್ತಾರೆ, ಒಂದು ಅನೇಕ ರಂಧ್ರವುಳ್ಳಂತಹ ಒಂದು ಮಡಕೆ ಇದೆ, ಅದರ ಮಧ್ಯದಲ್ಲಿ ಒಂದು ದೀಪ ಇದೆ. ಮಡಕೆಯನ್ನು ಬೋರ್ಲಾಗಿ ದೀಪಕ್ಕೆ ಇಟ್ಟುಬಿಟ್ಟಾಗ ಆ ಮಡಕೆಯ ರಂಧ್ರಗಳಿಂದ ಹೇಗೆ ಪ್ರಕಾಶ ಆಚೆಗೆ ಹೋಗುತ್ತೋ ಹಾಗೆ ಅನೇಕ ರಂಧ್ರಗಳುಳ್ಳಂತಹ ಒಂದು ಮಡಕೆ ಇದೇ ಘಟ. ಈ ಒಂದು ಘಟ ಏನು ಶರೀರವೆಂಬ ಘಟ, ಇದರಲ್ಲಿ ನವದ್ವಾರೇ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ನವದ್ವಾರಗಳಿದ್ದಾವೆ. ನವದ್ವಾರಗಳ ಕಥೆಯನ್ನು ಬಿಡಿ, ಪಂಚದ್ವಾರಗಳು ಪ್ರಧಾನವಾಗಿದ್ದಾವೆ, ಅವೇ ಪಂಚೇಂದ್ರಿಯಗಳು. ಆ ಪಂಚೇಂದ್ರಿಯಗಳ ಮೂಲಕವಾಗಿ ಮನಸ್ಸು ಹೊರಗೆ ಹೋಗ್ತಾನೆ ಇರುತ್ತೆ. ನೀವು ಪಂಚೇಂದ್ರಿಯ ರೂಪವಾದಂಥ ರಂಧ್ರಗಳನ್ನು ಮೊದಲು ಮುಚ್ಚಬೇಕು. ಆವಾಗ ಮನಸ್ಸು ಒಂದು ಕಡೆ ನಿಲ್ಲುತ್ತೆ. ಒಂದು ಕಡೆ ಹೊರಗಡೆ ಹೋಗಲಿಕ್ಕೆ ಅವಕಾಶವಿಲ್ಲ ಅಂತಾದಾಗ ಮನಸ್ಸು ಚಡಪಡಿಕೆ ಶುರುವಾಗುತ್ತೆ. ನಾವು ಮನೆಯಲ್ಲಿ ಹೇಳೋದುಂಟು, ಒಂದು ವಾರ ಆಯಿತು, ಏನು ಟಿ ವಿನೂ ಇಲ್ಲ, ರೇಡಿಯೋನೂ ಇಲ್ಲ, ಹೊರಗಡೆ ಪಿಕ್ಚರು ನೋಡೋಕೆ ಹೋಗಲಿಲ್ಲ, ಒಂದು ರೀತಿ ಹುಚ್ಚು ಹಿಡ್ದಂಗಾಗಿದೆ ನನಗೆ. ಯಾಕೆ? ಅದರಲ್ಲೇ ನಿರಂತರವಾಗಿ ಮುಳುಗಿದ್ದವರಿಗೆ ಅದು ಇಲ್ಲದೆ ಹೋದರೆ ಆಗೋದಿಲ್ಲ. ಮನಸ್ಸು ಚಡಪಡಿಕೆ ಶುರುವಾಗುತ್ತೆ. ಚಡಪಡಿಕೆ ಶುರುವಾದಂತಹ ಮನಸ್ಸನ್ನು ಒಂದು ಕಡೆಯಲ್ಲಿ ಹಿಡಿದು ನಿಲ್ಲಿಸಬೇಕು. ನಿಲ್ಲಿಸೋದಕ್ಕೆ ನಿಮಗೊಂದು ಸಾಧನ ಬೇಕು. ಮನಸ್ಸನ್ನು ತಡೆ ಹಿಡಿಯೋದು ಒಂದು ಮೆಟ್ಟಲಾದರೆ, ತಡೆ ಹಿಡಿದ ಮನಸ್ಸನ್ನು ಇನ್ನೊಂದು ಕಡೆಯಲ್ಲಿ ತೊಡಗಿಸುವುದು, ತಡೆ ಹಿಡಿಯೋದು ತೊಡಗಿಸುವುದು ಎರಡೂ ಬೇಕು. ಯಾವುದರಲ್ಲಿ ತೊಡಗಿಸಬೇಕು? ಯಾವುದು ನಿಮಗೆ ಇಷ್ಟವಾದಂಥ ದೇವತೆ, ಇಷ್ಟವಾದಂಥ ಆಕೃತಿ ಯಾವುದಿದೆಯೋ ಅದರ ಧ್ಯಾನ ಶ್ಲೋಕವನ್ನು ನೀವು ಮನಸ್ಸಿನಲ್ಲಿ ಮನನ ಮಾಡ್ತಾ ಆ ರೂಪವನ್ನು ನೀವು ಮಾಡ್ತಾ ಇದ್ದರೆ, ಧ್ಯಾನ ಮಾಡ್ತಾ ಇದ್ದರೆ ಮನಸ್ಸು ಆವಾಗ ಒಂದು ರೀತಿಯಲ್ಲಿ ನೆಲೆಗೆ ಬರುತ್ತೆ, ಒಂದು ಕಡೆಯಲ್ಲಿ ನಿಲ್ಲುವಂತಹ ಸ್ಥಿತಿಗೆ ಬರುತ್ತೆ. ಆ ನಿಲ್ಲುವಂತಹ ಸ್ಥಿತಿಯನ್ನು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇದ್ದರೆ ಅದೇ ಒಂದಲ್ಲ ಒಂದು ಸಂದರ್ಭದಲ್ಲಿ ಸಿದ್ಧಿಯನ್ನು ಕೊಡುವ ಸೋಪಾನವಾಗತ್ತೆ. ಇದಕ್ಕೆ ಬಹಳ ದಿನ ಕಷ್ಟಪಡಬೇಕು. ಇದನ್ನೇ ಹಿಂದಿನ ಯೋಗಿಗಳಾಗಲಿ ಋಷಿಗಳಾಗಲಿ ಮುನಿಗಳಾಗಿ ನಿರಂತರವಾಗಿ ನೀವು ಕೇಳಿರಬಹುದು, 1000 ವರ್ಷ ತಪಸ್ಸು ಮಾಡಿದ್ರು ಅಂತ. 1000 ವರ್ಷ ಆಯಸ್ಸಿರ್ತಿತ್ತೋ? ಇರೋದು ಮನುಷ್ಯನಿಗೆ 100 ವರ್ಷ ಅಲ್ವಾ ಆಯಸ್ಸು. ನಾವು ಸಾರವನ್ನು ಹಿಡಿಯಬೇಕೇ ಹೊರತು ತೊಗಲನ್ನು ಹಿಡಿಯಬಾರ್ದು. ತೊಗಲು ಹೊರಗಡೆ ಇರುವಂತಹದ್ದು, ಒಳಗಡೆ ಇರುವಂತಹ ಸಾರ ಏನು ಅಂತ ಕೇಳಿದರೆ 1000 ವರ್ಷವೋ 100 ವರ್ಷವೋ ತಾತ್ಪರ್ಯವಲ್ಲ, ನಿರಂತರವಾಗಿ ಮಾಡಬೇಕು ಅನೇಕ ದಿನಗಳವರೆಗೆ ಎನ್ನುವಂತಹದ್ದೇ ತಾತ್ಪರ್ಯ ಅಲ್ಲಿ.
ಆ ರೀತಿಯಾಗಿ ನಿರಂತರವಾಗಿ ಮಾಡಿದಾಗ ಮನಸ್ಸು ಒಂದು ಧ್ಯೇಯವಾದ ಪದಾರ್ಥದಲ್ಲಿ ನಿರುತ್ತೆ. ಆ ಒಂದು ಧ್ಯೇಯವಾದ ಪದಾರ್ಥ ನಮಗೆ ಬೇಕು ಅಂತಾದರೆ ಒಂದು ಅವಲಂಬನ, ಒಂದು ರೂಪವನ್ನು ಹೇಗೆ ಕೊಡ್ತೇವೋ ಹಾಗೆ ಪರಮಾತ್ಮನ ವಿಷಯದಲ್ಲಿ ಈ ಓಂಕಾರವು ಕೂಡ ಪ್ರತೀಕ. ಪ್ರತೀಕ ಅಂದರೆ ಒಂದು ಅವಲಂಬನ. ಹೇಗೆ ವಿಷ್ಣುವನ್ನು ನಾವು ಪೂಜೆ ಮಾಡಬೇಕಾದ್ರೆ ಸಾಲಿಗ್ರಾಮ ಶಿಲಾಯಾಮ್ ವಿಷ್ಣು ಸಾನ್ನಿಧ್ಯಂ. ಸಾಲಿಗ್ರಾಮ ಶಿಲೆ, ಶಿಲೆ ಅಂತ ಹೇಳಿದ್ರೆ ಏನು? ಕಲ್ಲು ತಾನೇ. ಆ ಸಾಲಿಗ್ರಾಮ ಶಿಲೆಯಲ್ಲಿ ನಮಗೆ ವಿಷ್ಣು ಬುದ್ಧಿ ಇದೆ, ನಾವು ಅದನ್ನು ಪೂಜೆ ಮಾಡ್ತೇವೆ. ಎಷ್ಟೋ ಕಲ್ಲುಗಳು ದಾರಿ ಮೇಲೆ ಇದ್ದಾವೆ, ಯಾಕೆ ಪೂಜೆ ಮಾಡೋದಿಲ್ಲ? ನಮ್ಮ ಮನಸ್ಸು ಅಷ್ಟು ಪರಿಪಕ್ವವಾಗಿಲ್ಲ. ಕಂಡ ಕಲ್ಲನ್ನೆಲ್ಲ ವಿಷ್ಣು ಪರಮಾತ್ಮ ಅನ್ನುವಂಥದ್ದು ನೋಡುವ ಸ್ಥಿತಿಗೆ ನಾವಿನ್ನೂ ಮುಟ್ಟಿಲ್ಲ. ಆ ಸ್ಥಿತಿಗೆ ಬಂದರೆ ಅವನೇ ಜೀವನ್ಮುಕ್ತ, ಅವನೇ ಅವಧೂತ, ಅವನೇ ಜ್ಞಾನಿ, ಅವನೇ ಬ್ರಹ್ಮಜ್ಞಾನಿ. ನಾವಿನ್ನೂ ಆ ಸ್ಥಿತಿ ಬಂದಿಲ್ಲ. ಅದಕ್ಕೋಸ್ಕರವಾಗಿ ನಮಗೆ ಅವಲಂಬನ ಬೇಕು. ಮನಸ್ಸನ್ನು ಒಂದು ಕಡೆಯಲ್ಲಿ ಕೇಂದ್ರೀಕರಿಸಿ ಚಿಂತನೆ ಮಾಡುವುದಕ್ಕೋಸ್ಕರ ಪರಮಾತ್ಮ ತತ್ವವನ್ನು ನಮಗೆ ಅದೇ ಪ್ರತೀಕ, ಅದೇ ಅವಲಂಬನ. ಈ ಓಂಕಾರವಿದೆಯಲ್ಲ, ಇದು ಪರಬ್ರಹ್ಮಕ್ಕೂ ಪ್ರತೀಕ ಅಥವಾ ಅವಲಂಬನ, ಅಪರಬ್ರಹ್ಮಕ್ಕೂ ಪ್ರತೀಕ. ಏನಿದು ಪರ ಅಪರ ಅಂತ ಎರಡು ಹೇಳ್ತೀರಾ ನೀವು? ಎರಡು ಬ್ರಹ್ಮ ಇದೆಯಾ? ಹಾಗಾದರೆ ಎರಡು ಬ್ರಹ್ಮ ಇದೆಯೋ ಅಂತ ಕೇಳಿದರೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಪೀತಾಂಬರ ವಿಶಿಷ್ಟೋ ದೇವದತ್ತ, ಕರ್ಣಕುಂಡಲ ವಿಶಿಷ್ಟೋ ದೇವದತ್ತ. ಎರಡು ಬೇರೆಯೋ? ಪೀತಾಂಬರವನ್ನು ಉಟ್ಟುಕೊಂಡಂತಹ ದೇವದತ್ತ, ಕರ್ಣಕುಂಡಲವನ್ನು ಹಾಕಿಕೊಂಡ, ಬಂಗಾರದ ಕರ್ಣಕುಂಡಲವನ್ನು ಹಾಕಿಕೊಂಡ ದೇವದತ್ತ. ಎರಡು ದೇವದತ್ತ ಇದ್ದಾರೆಯೋ? ಹಾಗಾದರೆ ಇಲ್ಲ ತಾನೆ. ಅಲ್ಲಿ ವಿಶೇಷಣ ಭೇದಾದ್ ವಿಶೇಷ್ಯಸ್ಯ ಭೇದ ಅಂತ ಒಂದು ಮಾತು ಹೇಳ್ತಾರೆ. ಹಾಗೆ ಆ ಒಂದು ಆಹಾರ್ಯವನ್ನು ಬೇರ್ಪಟ್ಟು ನೋಡಿದಾಗ ತದ್ವಿಶಿಷ್ಟವಾದಂಥ ವ್ಯಕ್ತಿ ಬೇರೆ. ಹೇಗೆ ಅಂದರೆ ನಾಟಕದಲ್ಲಿ ಒಬ್ಬನೇ ವ್ಯಕ್ತಿ ಅನೇಕ ಪಾತ್ರಗಳನ್ನು ಮಾಡಿದಾಗ, ಡಬಲ್ ರೋಲ್, ತ್ರಿಬಲ್ ರೋಲ್ ಇತ್ಯಾದಿಗಳನ್ನು ಮಾಡಿದಾಗ ಒಬ್ಬನೇ ವ್ಯಕ್ತಿ ಅವನ ಆಹಾರ್ಯ ಮಾತ್ರ ಬೇರೆ ಆಗುತ್ತೆ, ಅವನ ಕಾಸ್ಟ್ಯೂಮ್ಸ್ ಬೇರೆ ಆಗುತ್ತೆ. ಅದನ್ನು ಹಾಕಿಕೊಂಡು ಬಂದಂಥ ವ್ಯಕ್ತಿಯನ್ನು ನೋಡಿದಾಗ ಮೊದಲು ಕೇಳೋದು ಏನು? ಈಗ ಬಂದಲ್ಲ ಆಂಜನೇಯ, ಅವನು ಯಾರು ಕೇಳ್ತೀರಿ? ಅರೆ ಯಾರು ಅಂದ್ರೆ ಏನು? ಅಯ್ಯ ಆಂಜನೇಯ ತಾನೆ. ಅಲ್ಲ, ಆಂಜನೇಯ ಅಲ್ಲ, ತತ್ವ ಮುಖ್ಯ. ಸ್ವರೂಪ ಕೇಳ್ತಿದ್ದೀರಾ. ಆಂಜನೇಯನ ಸ್ವರೂಪದಲ್ಲಿ ಬಂದವನು ಯಾರು? ದೇವದತ್ತ. ಹಾಗಾದರೆ ಇನ್ನೊಬ್ಬ ವಿಷ್ಣುವಿನ ಸ್ವರೂಪದಲ್ಲಿ ಬಂದವನು ಅವ ಯಜ್ಞದತ್ತ. ಹೀಗೆ ತಾನೆ ನಾವು ಸ್ವರೂಪ ವಿಷಯದಲ್ಲಿ ಹೇಳ್ತೇವೆ. ಆಹಾರ್ಯ ಸ್ವರೂಪ ಯಾವತ್ತೂ ಸ್ವರೂಪವಾಗೋದಿಲ್ಲ, ಅದು ಕಲ್ಪಿತ ರೂಪ. ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸುವುದಕ್ಕೋಸ್ಕರ ಇರುವಂತಹ ಒಂದು ಸ್ವರೂಪವೇ ಹೊರತು ಅದೇ ಪರಮಾರ್ಥವಲ್ಲ. ಅದಕ್ಕೋಸ್ಕರವಾಗಿ ಬ್ರಹ್ಮನಿಗೆ ಗುಣವನ್ನು ಆರೋಪ ಮಾಡಿದಾಗ, ನಿರಾಕಾರ ನಿರ್ಗುಣ ಪರಮಾತ್ಮನಿಗೆ ಒಂದು ಗುಣವನ್ನಾಗಲಿ ಒಂದು ಆಕಾರವನ್ನಾಗಲಿ ಹೇಳಿದಾಗ ಅದು ಸಗುಣ ಬ್ರಹ್ಮ. ಆ ಸಗುಣ ಬ್ರಹ್ಮಕ್ಕೂ ಉಪಾಸನೆ ಮಾಡುವುದಕ್ಕೆ ಓಂಕಾರವೇ. ನಿರ್ಗುಣ ಬ್ರಹ್ಮವನ್ನು ತಿಳಿಯೋದಕ್ಕೂ ಓಂಕಾರವೇ ಸಾಧನ. ಅಂದರೆ ಇಲ್ಲಿ ಪರಬ್ರಹ್ಮ ಅಪರಬ್ರಹ್ಮ. ಅಪರಬ್ರಹ್ಮವಾದರೆ ಉಪಾಸನೆಗೆ, ಪರಬ್ರಹ್ಮವಾದರೆ ತಿಳಿಯುವುದಕ್ಕೆ. ಎರಡು ವಿಧ. ಅಪರಬ್ರಹ್ಮವನನ್ನು ತಿಳಿಯೋದಲ್ಲ, ಅಪರಬ್ರಹ್ಮನನ್ನು ಉಪಾಸನೆ ಮಾಡೋದು, ಪರಬ್ರಹ್ಮನನ್ನು ತಿಳಿಯೋದು. ಅದು ಎರಡಕ್ಕೂ ಸಾಧನ ಈ ಓಂಕಾರ. ಅಲ್ಲಿಗೆ ಓಂಕಾರದ ಮಹತ್ವ ಎಂಥದ್ದು. ಓಂಕಾರವನ್ನು ನಾವು ಈಗ ಪ್ರತಿನಿತ್ಯವೂ ಕೂಡ, ಈಗ ಎಷ್ಟೋ ಜನ ತಲೆ ಕೆಡಿಸುವಂಥವ್ರು ಎಷ್ಟೋ ಜನ ಇರ್ತಾರೆ, ಅದರಲ್ಲಿ ನಾನು ಸೇರಿದ್ದೀನೋ ಏನೋ ಗೊತ್ತಿಲ್ಲ. ಎಲ್ಲ ತಲೆ ಕೆಡಿಸುವಂಥದ್ದು ಏನು ಅಂದರೆ, ನೀವು ಇವಾಗಂತೂ ಟಿ ವಿಯಲ್ಲೂ ಬರಲಿಕ್ಕೆ ಶುರುವಾಯಿತು. ಈ ಯಂತ್ರ ಇಟ್ಟು ನೀವು ಪೂಜೆ ಮಾಡಿಬಿಟ್ರೆ ಒಂದು ವಾರದಲ್ಲಿ ಅಷ್ಟೈಶ್ವರ್ಯ ಬಂದುಬಿಡುತ್ತೆ, ಕುಬೇರನೇ ನಿಮ್ಮ ಮನೇಲಿ ನಿಂತು ಬಿಡ್ತಾನೆ. ಇಲ್ವೇ? ಇಂಥದ್ದು ಬೇಕಾದಷ್ಟಿದೆ ಜನರನ್ನು ದಾರಿ ತಪ್ಪಿಸುವಂಥದ್ದು. ಇವು ಯಾವುದೂ ಅಲ್ಲ, ಮನುಷ್ಯನಿಗೆ ನಿಜವಾಗಿ ಬೇಕಾದ್ದು. ಯಾವ್ಯಾವುದನ್ನು ಹೇಳಿದರೂ ಕೂಡ ಮುಖ್ಯವಲ್ಲ, ಇವೆಲ್ಲ ಅಮುಖ್ಯವಾದದ್ದು. ಉಪನಿಷತ್ತು ಹೇಳುವಂಥದ್ದು ಯಾವುದಿದೆಯೋ ಅದು ಮುಖ್ಯವಾದದ್ದು. ನಾನು ಹೇಳೋದು ಮುಖ್ಯ ಅಲ್ಲ, ಇನ್ನೊಬ್ಬರು ಹೇಳೋದು ಮುಖ್ಯವಲ್ಲ, ಉಪನಿಷತ್ತು ಹೇಳೋದು ಮುಖ್ಯ. ಉಪನಿಷತ್ತು ಹೇಳುತ್ತೆ ಓಂಕಾರೋಪಾಸನೆಯನ್ನು ಮಾಡಿ. ನಾವಿನ್ನೂ ಆ ಮಟ್ಟಕ್ಕೆ ಹೋಗಿಲ್ಲ. ಪರಮಾತ್ಮ ತತ್ವವನ್ನು ತಿಳಿಯುವ ಮಟ್ಟಕ್ಕೆ ನಾವಿನ್ನೂ ಹೋಗಿಲ್ಲ. ತಿಳಿಯುವ ಮಟ್ಟಕ್ಕೆ ಹೋಗಬೇಕಾದ್ರೆ ನಮಗೊಂದು ಯೋಗ್ಯತೆ ಬೇಕಲ್ಲ, ಅದಕ್ಕೆ ಓಂಕಾರೋಪಾಸನೆ ಮಾಡಿ. ಪ್ರತಿನಿತ್ಯ ಓಂಕಾರ ಧ್ಯಾನ ಮಾಡಿ, ಇನ್ನೇನು ಬೇಡ. ಗಾಯತ್ರಿ ಧ್ಯಾನ ಮಾಡಿ, ಓಂಕಾರ ಧ್ಯಾನ ಮಾಡಿ, ಇನ್ಯಾವುದೂ ಬೇಕಾಗಿಲ್ಲ. ಎಲ್ಲದಕ್ಕಿಂತಲೂ ಗಾಯತ್ರ್ಯಾ ಪರೋ ಮಂತ್ರ. ಗಾಯತ್ರಿಗಿಂತ ದೊಡ್ಡ ಮಂತ್ರವಿಲ್ಲ. ಗಾಯತ್ರಿ ಉಪಾಸನೆ ಮಾಡಿ. ಓಂಕಾರಕ್ಕಿಂತ ದೊಡ್ಡ ಅಕ್ಷರ ಅನ್ನುವಂಥದ್ದು ಇನ್ನೊಂದು ಸಮಸ್ತ ವಾಂಗ್ಮಯದಲ್ಲೂ ಇಲ್ಲ. ಸಮಸ್ತ ವಾಂಗ್ಮಯಕ್ಕೆ ಬೀಜರೂಪವಾಗಿರುವಂತಹದ್ದು ಓಂಕಾರ. ಓಂಕಾರ ಧ್ಯಾನವನ್ನು ಮಾಡುವಂತಹದ್ದು. ಓಂಕಾರ ಧ್ಯಾನವನ್ನು ಮಾಡುವಾಗ ಸಂಪೂರ್ಣ ಇಂದ್ರಿಯಗಳನ್ನು ಕೂಡ
ಹೊರಗೆ ಶಬ್ದಸ್ಪರ್ಶಾದಿ ರೂಪರಸಗಂಧಾದಿ ವಿಷಯಗಳ ಕಡೆಗೆ ಇಂದ್ರಿಯಗಳು ಹೋಗದಂತೆ ತಡೆದು ಆ ಓಂಕಾರ ಸ್ವರೂಪದಲ್ಲೇ ತಲ್ಲೀನನಾಗಿ ದಿವಸಕ್ಕೆ 5 ನಿಮಿಷ ಅಥವಾ ಸಾಧ್ಯವಿದ್ದರೆ 10 ನಿಮಿಷ, ಜಾಸ್ತಿ ಮಾಡಿದಷ್ಟು ಅಧಿಕಸ್ಯ ಅಧಿಕಂ ಫಲಂ, ಅಷ್ಟು ಮಾಡಿದರೆ ಸಾಕು. ಓಂಕಾರ ಧ್ಯಾನಕ್ಕೆ ಸ್ತ್ರೀಯರಿಗೂ ಇದೆ ಅಧಿಕಾರ, ಪುರುಷರಿಗೂ ಇದೆ, ಸಮಸ್ತರಿಗೂ ಇರುವಂಥದ್ದು. ಈ ಒಂದು ಓಂಕಾರ ಧ್ಯಾನವನ್ನು ಮಾಡ್ತಾ ಬಂದಾಗ ಏನಾಗುತ್ತೆ ಅಂತ ಕೇಳಿದರೆ, ಓಂಕಾರ ನಿಮ್ಮ ಅನುಭವಕ್ಕೆ ಬರುತ್ತೆ. ನಾನೇನು ಸುಳ್ಳು ಹೇಳಬೇಕಾಗಿಲ್ಲ. ಇಲ್ಲಿ ಸುಳ್ಳು ಹೇಳಿ ನಾನು ಚಪ್ಪಾಳೆ ಗಿಟ್ಟಿಸಬೇಕಾದ ಅಗತ್ಯ ನನಗಿಲ್ಲ, ಅಥವಾ ಯಾರನ್ನೋ ದಾರಿ ತಪ್ಪಿಸಿ ನಾನು ಬಂಡವಾಳ ಮಾಡಿಕೊಳ್ಬೇಕಾದಂಥ ಅಗತ್ಯ ಅದಕ್ಕಿಂತಲೂ ಇಲ್ಲವೇ ಇಲ್ಲ. ಇರೋ ವಿಚಾರ ಮಾತ್ರ ಹೇಳ್ತೇನೆ. ನಾನು ಹೇಳಿದ್ದು ಸರಿಯೋ ತಪ್ಪು ಅಂತ ನೀವು ಪರೀಕ್ಷೆ ಮಾಡಿ ಅನುಭವ ಕಂಡುಕೊಂಡಾಗ ನಿಮಗೇ ಅರಿವಿಗೆ ಬರುತ್ತೆ. ಓಂಕಾರ ಧ್ಯಾನವನ್ನು ಮಾಡ್ತಾ ಬಂದಾಗ ನಿಮ್ಮ ಮನಸ್ಸಿನ ಮೇಲೆ ಆಗುವ ಪರಿಣಾಮ ನೀವು ನಿರಂತರವಾಗಿ, ಇವು ಯಾವುದು ಒಂದೆರಡು ದಿವಸದಲ್ಲಿ ಫಲಿಸುವಂಥದ್ದಲ್ಲ, 1 ವರ್ಷವರೆಗೆ ನೀವು ಓಂಕಾರ ಧ್ಯಾನವನ್ನು ಪ್ರತಿನಿತ್ಯ ಬೆಳಗ್ಗೆ ಎದ್ದ ಕೂಡಲೇ 5 ನಿಮಿಷ ಅಥವಾ 10 ನಿಮಿಷ ಮಾಡಿ ನೋಡಿ. ಬ್ರಾಹ್ಮಿ ಮುಹೂರ್ತವಾದರೆ ಅತ್ಯುತ್ತಮ, ಆಗಲಿಲ್ಲ ಬೆಳಗ್ಗೆ ಎದ್ದ ಸೂರ್ಯೋದಯಾತ ಪರದಲ್ಲಿ 10 ನಿಮಿಷ ಓಂಕಾರ ಧ್ಯಾನ ಮಾಡಿ. ಆ ಮಾನಸಿಕವಾಗಿ ಆಗುವಂತಹ ಪರಿಣಾಮ, ಮನಸ್ಸಿಗೆ ಒಂದು ಶಾಂತಿ ಅನ್ನುವಂಥದ್ದು ಏನಿದೆ, ಸಂಪೂರ್ಣ ಉಪನಿಷತ್ತಿನ ಸಾರ ಇರುವಂತಹದ್ದು. ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಇದೆಲ್ಲ ಮಾಡಿದಾಗ ಅವನ ಮನಸ್ಸಿನ ಶಾಂತಿಯನ್ನು ಪಡೆದುಕೊಳ್ತಾನೆ. ಇವತ್ತು ಶಾಂತಿಯೇ ಇಲ್ಲಾಗಿದೆ ಮನುಷ್ಯನಿಗೆ. ಅದಕ್ಕಾಗಿ ತಾನೇ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇತ್ಯಾದಿಗಳನ್ನೆಲ್ಲ ಹೊರಟಿರುವಂತಹದ್ದು ಅನೇಕ ವಿಧವಾಗಿದೆ. ಮನಸ್ಸಿನಲ್ಲಿ ಪ್ರೆಷರ್ ಅನ್ನುವಂತಹದ್ದು ಅವರವರ ಉದ್ಯೋಗ ರೀತ್ಯ ಇರಬಹುದು, ಸಮಸ್ಯೆಗಳ ರೀತ್ಯ ಇರಬಹುದು, ಇನ್ನೂ ಹಲವು ಕಾರಣ, ಕೌಟುಂಬಿಕ ರೀತ್ಯ ಇರಬಹುದು. ಸಮಸ್ಯೆಗಳ ಸುಳಿವಿಗೆ ಅಂತಹ ಮನುಷ್ಯನಿಗೆ ಮನಸ್ಸಿನ ಶಾಂತಿ ಎನ್ನುವಂತಹದ್ದು ಸಿಗೋದಿಲ್ಲ. ಆ ಶಾಂತಿ ಸಿಗಬೇಕಾದ್ರೆ ಓಂಕಾರೋಪಾಸನೆ ಮಾಡಿ. ಓಂಕಾರೋಪಾಸನೆ ಮಾಡ್ತಾ ಬಂದಾಗ 1 ವರ್ಷದಲ್ಲಿ 6 ತಿಂಗಳಲ್ಲೇ ಗೊತ್ತಾಗುತ್ತೆ, 1 ವರ್ಷದಲ್ಲಂತೂ ಖಂಡಿತ ಗೊತ್ತಾಗುತ್ತೆ. ಓಂಕಾರ ಧ್ಯಾನವನ್ನು ಮಾಡ್ತಾ ಯಾವ ಬೀಜಾಕ್ಷರವೂ ಬೇಡ, ಇನ್ನು ಯಾವ ಮಂತ್ರಗಳೂ ಬೇಡ, ಇನ್ನು ಯಾವ ಸ್ತೋತ್ರಗಳೂ ಬೇಡ. ಮಾಡಿದ್ರೆ ಒಳ್ಳೆಯದು, ಅದು ಬೇಡ ಅಂದರೆ ಬೇಡ ಅಂತ ನಾ ಹೇಳ್ತಾ ಇಲ್ಲ. ಮಾಡಿದಷ್ಟು ಅದಕ್ಕೆ ಉತ್ತಮ ಫಲ, ಉತ್ಕೃಷ್ಟವಾದ ಫಲ ಇದ್ದೇ ಇದೆ. ಯಾವುದನ್ನು ಮಾಡೋಕ್ಕಾಗದಿದ್ರೆ ಇದನ್ನು ಮಾಡಿ ಕನಿಷ್ಠ. ಇದರಲ್ಲಿ ದೊರಕುವಂತಹ ಫಲ ಇದೆಯಲ್ಲ, ಅದು ಅತ್ಯಂತ ಉತ್ಕೃಷ್ಟವಾದಂತಹ ಫಲ. ಮನಸ್ಸಿಗೆ ಶಾಂತಿಗಿಂತ ಇನ್ಯಾವ ಫಲ ನೀವು ಬೇಕು? ಮನಸ್ಸಿಚ ಪರಿತುಷ್ಟೇ ಕೋರ್ಥವಾನ್ ಕೋ ದರಿದ್ರ ಅಂತ ಒಂದು ಮಾತು ಹೇಳ್ತಾರೆ. ಮನಸ್ಸು ತೃಪ್ತವಾಯಿತು ಅಂತ ಹೇಳಿದರೆ ಅದಕ್ಕಿಂತ ಇನ್ನೇನು ಬೇಕು ಮನುಷ್ಯನಿಗೆ? 100 ಕೋಟಿ ರೂಪಾಯಿ ಕೊಟ್ಟರೂ ಕೂಡ ಅವನ ಮನಸ್ಸಿಗೆ ತೃಪ್ತಿ ಇಲ್ಲ ಅಂತ ಹೇಳಿದರೆ ಅವನು ದರಿದ್ರನೇ. ಭಿಕ್ಷುಕನಿಗೆ ಮನಸ್ಸಿಗೆ ತೃಪ್ತಿ ಇದೆ ಅಂತ ಹೇಳಿದರೆ ಅವನೇ ಧನಿಕ. ಮನಸ್ಸಿನಲ್ಲಿ ತೃಪ್ತಿ ಶಾಂತಿ ಎನ್ನುವಂತಹದ್ದು ಇಲ್ಲ ಅಂತಾದರೆ ಅವನಷ್ಟು ದುಃಖಿ ಪ್ರಪಂಚದಲ್ಲಿ ಇನ್ನೊಬ್ಬ ಇಲ್ಲ. ಅದಕ್ಕೋಸ್ಕರವಾಗಿ ಆ ಮನಸ್ಸಿನ ಶಾಂತಿಗಾಗಿ ತಾನೇ ನಾವು ಇಷ್ಟೆಲ್ಲ ಒದ್ದಾಡೋದು. ನೀವೆಲ್ಲ ಯಾಕೆ ಇಲ್ಲಿ ಬರ್ತೀರಿ? ಏನು ಬೇರೆ ಕೆಲಸ ಇರೋಲ್ವ ಮನೆಯಲ್ಲಿ ಮಾಡಲಿಕ್ಕೆ? ಎಲ್ಲರಿಗೂ ಕುಟುಂಬ ಇದೆ, ಮನೆ ಇದೆ, ಅವರವರ ಮನೆ ಮಠ ಸಂಸಾರ, ಅವರವರ ವ್ಯವಹಾರಗಳು ವ್ಯಾಪಾರಗಳು ವಿದ್ಯೆ ಇತ್ಯಾದಿಗಳು ಬೇಕಾದಷ್ಟಿದೆ. ಎಲ್ಲವನ್ನು ಬಿಟ್ಟು ಇಲ್ಲಿ ಬಂದಿರೋದು ಯಾತಕ್ಕೆ ಅಂತ ಕೇಳಿದರೆ, ಮಾನಸಿಕವಾದಂಥ ನೆಮ್ಮದಿಗೆ ಮಾರ್ಗವನ್ನು ಕಂಡುಕೊಳ್ಳೋದಕ್ಕೆ. ವಿಷಯಗಳನ್ನು ತಿಳ್ಕೊಂಡಾಗ ನಮ್ಮ ಮನಸ್ಸಿಗೆ ಅಲ್ಲಿ ಹೋಗಿ ಕೂತ್ಕೊಂಡಾಗ 1 ಗಂಟೆ ಏನು ಬೇರೆ ಥರದವರು ಬಂದು ಉಪನ್ಯಾಸ ಮಾಡ್ತಾರೆ. ಒಬ್ಬೊಬ್ಬರು ಚೆನ್ನಾಗಿ ಉಪನ್ಯಾಸ ಮಾಡ್ತಾರೆ, ಒಬ್ಬೊಬ್ಬರದ್ದು ಅಯೋಗ್ಯತನವೂ ನಮಗೆ ಗೊತ್ತಾಗುತ್ತೆ. ಅನೇಕ ರೀತಿಯ ಎಲ್ಲ ರೀತಿಯ ನನ್ನ ಹಾಗಿದ್ದು ಸಾಮಾನ್ಯ ವ್ಯಕ್ತಿ ಬಂದು ಉಪನ್ಯಾಸ ಮಾಡಿದಾಗಲೂ ಕೂಡ ಮಹಾತ್ಮರೆಲ್ಲ ಉಪನ್ಯಾಸ ಮಾಡಿದ್ದಾರೆ, ಅಲ್ಲಿ ಬಂದು ಇವರು ಉಪನ್ಯಾಸ ಮಾಡ್ತಾ ಇದ್ದಾರೆ, ಏನೋ ಹೇಳಿದರು. ಆ ರೀತಿಯಾಗಿಯೂ ಕೂಡ ಒಂದು ಎವ್ಯಾಲ್ಯುಯೇಷನ್ ಅನ್ನುವಂಥದ್ದು ಕೂಡ ಮಾಡುವಂತಹ ಸಂದರ್ಭ ಇರುತ್ತೆ. ಏನಾದರೂ ಅವಕಾಶ ಇದ್ದರೆ, ಒಳ್ಳೆಯ ವಿಷಯಗಳು ಕಿವಿಗೆ ಹೋದರೆ, ತಲೆಗೆ ಹೋದರೆ, ಅದನ್ನು ಅನುಷ್ಠಾನಕ್ಕೆ ತಂದರೆ, ಯಾವತ್ತೋ ಒಂದು ದಿವಸ ಅಲ್ಲಿಯವರೆಗೂ ನಾವು ಬದುಕಿದ್ದರೆ, ಮನಸ್ಸಿಗೆ ಶಾಂತಿ ಸಿಕ್ಕಿದರೆ ಕೇಳಿದ್ದು ಇವೆಲ್ಲ ಇಫ್ ಆ್ಯಂಡ್ ಬಟ್ ಕ್ವಶನ್. ರೇ ಸೋದರತ್ತೆಗೆ ಮೀಸೆ ಬಂದರೆ ಮಾಮಯ್ಯ ಅಂತ ಕರೆಯಬಹುದು. ಸೋದರತ್ತೆ ಮೀಸೆ ಬರುತ್ತಾ? ಇದೆಲ್ಲ ಇಫ್ ಆ್ಯಂಡ್ ಬಟ್ ಕ್ವಶನ್. ಆ ರೀತಿಯಾಗಿ ಇದಕ್ಕೋಸ್ಕರವಾಗಿ ಈ ಮಾರ್ಗವನ್ನು ನಮಗೆ ಉಪನಿಷತ್ತು ಹೇಳಿದೆ. ಇದಿಷ್ಟನ್ನು ಸಂಗ್ರಹವಾಗಿ ಅವನು ಹೇಳ್ತಾನೆ. ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ ಓಮಿತ್ಯೇತತು ಸರ್ವೇ ವೇದ ಯತ್ ಪದಮಾಮನಂತಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ವೇದದಲ್ಲಿ ಹೇಳಿರುವುದಕ್ಕೂ ಉಪನಿಷತ್ತಿನಲ್ಲಿ ಹೇಳಿರುವುದಕ್ಕೂ ಗೀತೆಯಲ್ಲಿ ಹೇಳಿರುವುದಕ್ಕೂ ಸಾಮ್ಯ ಎಷ್ಟಿದೆ.
ಸರ್ವೇ ವೇದ ಯತ್ಪದಮಾಮನಂತಿ. ಗೀತೆಯಲ್ಲಿ ಏನು ಹೇಳಿದ್ದಾನೆ? ವೇದೈಶ್ಚ ಸರ್ವೈರಹಮೇವ ವೇದ್ಯ. ವೇದಗಳಿಂದ ನನ್ನನ್ನೇ ತಿಳ್ಕೊಳ್ಬೇಕು. ವೇದಗಳು ಏನು ಪ್ರತಿಪಾದನೆ ಮಾಡ್ತವೆ? ವೇದಗಳು ಎಲ್ಲ 4 ವೇದಗಳಿರಬಹುದು. 4 ವೇದಗಳಲ್ಲಿ ಒಂದೊಂದು ವೇದಕ್ಕೂ ಕೂಡ ಅನೇಕ ಶಾಖೆಗಳಿರ್ಬೋದು. ಎಲ್ಲವುದು ಹೇಳೋದು ಆ ಪರಮಾತ್ಮ ತತ್ವವನ್ನೇ. ವೇದೈಶ್ಚ ಸರ್ವೈರಹಮೇವ ವೇದ್ಯ ಸರ್ವೇ ವೇದ ಯತ್ಪದಮಾಮನಂತಿ. ಅದಷ್ಟು ಹೇಳೋದು ಯಾವುದನ್ನ ಅಂತ ಕೇಳಿದರೆ ಪರಬ್ರಹ್ಮ ಸ್ವರೂಪವನ್ನು. ಆ ಪರಬ್ರಹ್ಮನಿಗೆ ಪ್ರತೀಕವಾದದ್ದು ಓಂಕಾರ. ಸಂಗ್ರಹೇಣ ಪ್ರವೇಕ್ಷ್ಯೆ ಓಮಿತ್ಯೇತತ್. ಆ ರೀತಿಯಾದಂತಹ ಪರರೂಪವಾದಂತಹ ಬ್ರಹ್ಮಕ್ಕಾಗಲಿ ಅಪರರೂಪವಾದಂತಹ ಬ್ರಹ್ಮನಿಗಾಗಲಿ ಓಂಕಾರವೇ ಪ್ರತೀಕ. ಅಂದರೆ ನೀವೀಗ ಕೆಳಗಡೆ ಇದ್ದೀರಿ, ಮೇಲೆ ಹತ್ತಬೇಕಾಗಿದೆ. ಮೇಲೆ ಹತ್ತಬೇಕಾದವನು ಏನು ನೋಡ್ತಾನೆ? ಮೇಲೆ ಹತ್ತಬೇಕಾದ್ರೆ ಈ ಸಾಧನ ಯಾವುದು ಅಂತ ತಾನೇ ನೋಡೋದು. ಸಾಧನ ಮೆಟ್ಲು ಇರಬಹುದು, ಏಣಿ ಇರಬಹುದು. ಏಣಿಯಲ್ಲಿರುವ ಮೆಟ್ಲೆ, ಕಲ್ಲಿನ ಮೆಟ್ಲೆ, ಮಣ್ಣಿನಲ್ಲಿ ಸ್ವಲ್ಪ ಅಡ್ಡಾದಿಡ್ಡಿಯಾಗಿ ಓರೆಕೋರೆಯಾಗಿ ಮಾಡಿರ್ಬೋದು, ಅದೂ ಮೆಟ್ಲೆ. ಮೇಲೆ ಹೋಗಲಿಕ್ಕೆ ಸಾಧನ ತಾನೆ. ಸಾಧನ ಯಾವುದೇ ಆಗಿರಲಿ, ಸಾಧನದಲ್ಲಿ ನಾವು ವಿಚಾರ ಮಾಡ್ತಾ ಕೂತ್ಕೊಳ್ಬಾರ್ದು. ನಮಗೆ ಈ ರೀತಿಯಾದಂಥ ಬಿದಿರಿನ ಏಣಿ ತಂದು ಕೊಟ್ಟರೆ ಅದಾಗೋದಿಲ್ಲ, ನಮಗೆ ಕಬ್ಬಿಣದ ಏಣಿಯೇ ಬೇಕು. ನಿಮ್ಗೆ ಯಾಕೆ ಅದರಲ್ಲಿ ಮೇಲೆ ಹೋಗಲಿಕ್ಕೆ? ನಿಮ್ಮ ಪ್ರೆಸ್ಟೀಜ್ ಕಮ್ಮಿನ? ಏಣಿ ಅದೇ ಮೇಲೆ ಹೋಗೋದು ಮುಖ್ಯ. ಬಿದಿರಿನ ಏಣಿ ಆಗಿರ್ಬೋದು, ಕಬ್ಬಿಣದ ಏಣಿ ಆಗಿರ್ಬೋದು, ಬಂಗಾರದ ಏಣಿ ಆಗಿರ್ಬೋದು, ಅದಲ್ಲ. ನೀವು ಅಲ್ಲಿ ಕೂತ್ಕೋಬೇಡಿ. ಅಥವಾ ಕಲ್ಲಿನ ಏಣಿ ಆಗಿರಬಹುದು, ಮೇಲೆ ಹೋಗೋದು ಮುಖ್ಯ. ನಾವೆಲ್ಲ ಏನು ಮಾಡ್ತಾ ಇದ್ದೇವೆ ಇವತ್ತು ಅಂತ ಕೇಳಿದರೆ, ನಾವು ಮೇಲೆ ಹೋಗುವುದರ ಕಡೆಗೆ ಗಮನ ಕೊಡ್ತಾ ಇಲ್ಲ. ಹೋಗುವ ಸಾಧನಗಳ ಬಗ್ಗೆ ನಾವು ತಾರತಮ್ಯ ವಿಚಾರ ಮಾಡಿಕೊಂಡು ಜಗಳ ಮಾಡ್ಕೊಳ್ತಾ ಕೂತಿದ್ದೇವೆ ಮನುಷ್ಯರು. ಇವನು ವೈಷ್ಣವ, ಇವನು ಶೈವ, ಅವನು ಶಿಯ, ಇವನು ಸುನ್ನಿ, ಮತ್ತೊಬ್ಬ ಇನ್ನೊಂದು ಅಂತ ಹೇಳಿಬಿಟ್ಟು ಈ ಒಂದು ಒಡಕಿನಿಂದ ನಾವು ಗಮ್ಯವಾದಂಥ ಮಾರ್ಗ ಏನಿದೆಯೋ, ಹೋಗುವ ಮಾರ್ಗದ ಬಗ್ಗೆ ನಾವು ಚರ್ಚೆ ಮಾಡ್ಕೊಂಡು ಜಗಳ ಮಾಡ್ಕೊಳ್ತಾ ಇದ್ದೀವಿ ಹೊರತು ಹೋಗುವ ಮಾರ್ಗದ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿಲ್ಲ. ಗಮ್ಯದ ಬಗ್ಗೆ ನಮಗೆ ಗಮನ ಇರಬೇಕು. ಗಮ್ಯದ ಬಗ್ಗೆ ಗಮನವಿರಬೇಕು, ಮಾರ್ಗದ ಬಗ್ಗೆ ಗಮನವಿರಬಾರ್ದು. ಮಾರ್ಗ ಯಾವುದೇ ಆಗಿರಬಹುದು. ತಿರುಪತಿಗೆ ಹೋಗ್ತೀರಾ ನೀವು? ಬೆಟ್ಟಕ್ಕೆ ಹೋಗಬೇಕಾದ್ರೆ ನಡ್ಕೊಂಡು ಹೋಗ್ತಾರೆ. ಅಲಿಪಿರಿಯಿಂದ ಹೋಗೋರು ಕೆಲವರು ಜನವಾದರೆ ಶ್ರೀನಿವಾಸ ಮಂಗಾಪುರದ ಇನ್ನೊಂದು ನಡ್ಕೊಂಡು ಹೋಗುವ ಮಾರ್ಗದಿಂದ ಹೋಗೋದು ಒಂದು ಮಾರ್ಗವೇ. ಇದು ಒಂದು ಮಾರ್ಗ. ಮೊಳಕಾಲ್ಮೆಟ್ಲಿನಿಂದ ಹೋಗುವಂತಹದ್ದು ಒಂದು ಮಾರ್ಗ, ಅದು ಒಂದು ಮಾರ್ಗ. ಇದು ಅತ್ಯಂತ ಕಠಿಣವಾದ ಮಾರ್ಗ, ಇದಕ್ಕಿಂತ ಸ್ವಲ್ಪ ಸುಲಭವಾದ ಮಾರ್ಗ. ನಡೆದು ಹೋಗುವ ಮಾರ್ಗಕ್ಕಿಂತ ಇನ್ನೂ ಸ್ವಲ್ಪ ಸುಲಭವಾದದ್ದು ಅಂತ ಹೇಳಿದ್ರೆ ಈ ಒಂದು ವಾಹನಗಳ ಹೋಗುವ ಮಾರ್ಗ. ವಾಹನಗಳ ಹೋಗುವ ಮಾರ್ಗದಲ್ಲೂ ಯಾವ ವಾಹನದಲ್ಲಿ? ನಾನು 2 ವೀಲರಲ್ಲಿ ಹೋಗ್ತೀನಿ ಅಂತ ಕೆಲವರು ಹೋಗ್ಬೋದು. ಇಲ್ಲ, ನಾನು 2 ವೀಲರ್ ಹೋಗೋಲ್ಲ, ನಾನು ಕಾರ್ನಲ್ಲೇ ಹೋಗ್ತೀನಿ. ಕಾರ್ನಲ್ಲಿ ಯಾವ ಕಾರು? ಮಾರುತಿ 800 ಆಗೋಲ್ಲ, ನನಗೆ ಬೆಂಜ್ ಕಾರೇ ಬೇಕು. ಅರೆ, ಗಮನ ಮಾರ್ಗದಲ್ಲಿ ನೀವು ಯಾಕೆ ಕೂತ್ಕೊಂಡು ಗಮನ ಮಾರ್ಗದಲ್ಲಿ ಆಗಲಿ ಅಥವಾ ವಾಹನದಲ್ಲಿ ಆಗಲಿ ಸಾಧನಗಳ ತಾರತಮ್ಯ ವಿಚಾರ ಮಾಡಲಿಕ್ಕೆ ನೀವು ಯಾರು? ಹೇಳಿದ್ದಾರೆ ಯಾವುದಕ್ಕೂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ನದೀನಾಂ ಸಾಗರೋಗತಿ. ಎಲ್ಲವುದು ಹೋಗೋದು ಅಲ್ಲಿಗೆ ತಾನೆ. ಕೊನೆಗೆ ಹೋಗಿ ನೋಡಿದಾಗ ಆ ಒಂದು ವೆಂಕಟೇಶ್ವರನ ದರ್ಶನ ಮಾಡಿದಾಗ ನಡೆದುಕೊಂಡು ಹೋಗೋವರಿಗೆ ಆಗುವ ತೃಪ್ತಿ ಕಾರ್ನಲ್ಲಿ ಹೋದವರಿಗೆ ಆಗೋದಿಲ್ಲ. ಇನ್ನೂ ಒಂದು ರಹಸ್ಯ ಇದೆ. ನಮ್ಮ ಭಾರತ ಋಷಿ ಮುನಿಗಳ ನಾಡು, ದೇವತೆಗಳ ನಾಡು. ದೇವತೆಗಳೆಲ್ಲ ಎಲ್ಲಿ ಕೂತು ಬಿಟ್ಟಿದ್ದಾರೆ ಅಂದರೆ ಮೇಲೆ ಕೂತಿರೋದು. ಎಲ್ಲ ಕಡೆಯಲ್ಲಿ ನೋಡಿ, ಬೆಟ್ಟದ ಮೇಲೆ ಇರೋದು ಜಾಸ್ತಿ. ಎಲ್ಲೇ ಒಂದು ಜಾಗದಲ್ಲಿ ಬೆಟ್ಟ ಇಲ್ಲ ಅಂದರೂ ದೇವಸ್ಥಾನ ಇರುವಂಥ ಸ್ವಲ್ಪ ಎತ್ತರದ ಜಾಗದಲ್ಲಿರುತ್ತೆ. ಅದಕ್ಕೆ ಸಮತಟ್ಟ ಪ್ರದೇಶದಲ್ಲೂ ಕೂಡ ಮೆಟ್ಲು ಹತ್ತಿ ಮೇಲೆ ಹೋಗುವ ಹಾಗೆ ದೇವಸ್ಥಾನವನ್ನು ಮಾಡಿರುವಂತಹದ್ದು. ಯಾಕೆ? ದೇವಸ್ಥಾನಕ್ಕೆ, ದೇವಾಲಯಗಳಿಗೆ ಕಷ್ಟಪಟ್ಟು ಹೋಗಬೇಕೇ ಹೊರತು ಸುಲಭವಾಗಿ ಹೋಗುವ ರೀತಿಯಲ್ಲಿ ಇರಬಾರದು. ಯಾಕೆ? ಆ ದೈವಸಿದ್ಧಿ ಎನ್ನುವಂತಹದ್ದು ಕಷ್ಟಪಟ್ಟವನಿಗಾಗತ್ತೆ ಹೊರತು ಸುಲಭವಾಗಿ ದಾರಿಯಲ್ಲಿ ಹೈವೇನಲ್ಲಿ ಹೋಟ್ಲಲ್ಲಿ ತಿನ್ಕೊಂಡು ಆರಾಮಾಗಿ AC ಕಾರಲ್ಲಿ ಹೋಗಿ ಅಲ್ಲಿ ಹೋಗಿ ರೆಕಮೆಂಡೇಷನ್ನಲ್ಲಿ ಲೆಟ್ರ್ ತಗೊಂಡು ಬೆಳಗ್ಗೆ ಕ್ಯೂನಲ್ಲಿ ಎಲ್ಲೊಂದು ಟಿಕೆಟ್ ತಗೊಂಡು ಹೋಗಿ ದರ್ಶನ ಮಾಡುವುದಕ್ಕೂ ಇಲ್ಲಿಂದ ಬಸ್ನಲ್ಲಿ ಹೋಗು ಅಥವಾ ಕಾರ್ನಲ್ಲಿ ಹೋಗು, ಅಲ್ಲಿ ಹೋಗಿ ನಡೆದು ಹೋದಾಗ ಬರುವ ತೃಪ್ತಿ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಹೇಳಬೇಕಾಗೋದಿಲ್ಲ, ಹೇಳೋದಕ್ಕೆ ಸಾಧ್ಯವಿಲ್ಲ. ಕೆಲವೊಂದಷ್ಟು ಅನಿರ್ವಚನೀಯವಾದ ಅನುಭವ ಇದೆಯಲ್ಲ, ಅನುಭವಿಸಿದಾಗ ಮಾತ್ರ ಗೊತ್ತು. ಆದ್ದರಿಂದ ನಾವು ಮಾರ್ಗಗಳ ಬಗ್ಗೆ,
ಸಾಧನಗಳ ಬಗ್ಗೆ, ಉಪಾಯಗಳ ಬಗ್ಗೆ ನಾವು ಕಲಹ ಮಾಡೋದರಲ್ಲಿ ಅರ್ಥವಿಲ್ಲ. ಗಮ್ಯದ ಬಗ್ಗೆ ನಮಗೆ ಅರಿವಿರಬೇಕು. ಆ ರೀತಿಯಾದಂತಹ ಗಮ್ಯದಲ್ಲಿ, ಮಾರ್ಗದಲ್ಲಿ, ಉಪಾಯಗಳಲ್ಲಿ, ಸಾಧನಗಳಲ್ಲಿ ನಮಗೆ ಓಂಕಾರ ಅನ್ನುವಂಥದ್ದು ಅತ್ಯುತ್ಕೃಷ್ಟವಾದಂತಹ ಸಾಧನ. ಈ ಓಂಕಾರ ಧ್ಯಾನವನ್ನು ಎಷ್ಟು ಜನ ಮಾಡ್ತಾ ಇದ್ದೇವೆ ನಾವು? ಓಂಕಾರ ಧ್ಯಾನವನ್ನು ನಾವು ಮಾಡ್ತಾ ಇಲ್ಲ ಯಾರು. ಅದು ನಮ್ಮ ಇವತ್ತಿನ ಎಲ್ಲ ತಾಪತ್ರಯಗಳಿಗೂ ಮೂಲ. ನಾವು ಜೀವನದಲ್ಲಿ ಸುಮ್ಮನೆ ಒಂದು ಸಾರಿ ಪ್ರತಿಯೊಬ್ಬರೂ ತನ್ನನ್ನೇ ತಾನು ಪ್ರಶ್ನಿಸಿಕೊಳ್ಳುವಂತಹ ಕಾಲ ಏನು ಅಂತ ಕೇಳಿದರೆ, ಮನುಷ್ಯನಿಗೆ ಪರಮಾಯಸ್ಸು ಕೊಟ್ಟಿದ್ದಾನೆ ದೇವರು. ಎಷ್ಟು ಕೊಟ್ಟಿದ್ದಾನೆ? 100 ವರ್ಷದವರೆಗೆ. 100 ವರ್ಷ ಎಲ್ಲರಿಗೂ ಇರೋದಿಲ್ಲ ರೀ ಅಂತ ಹೇಳ್ಬೋದು. 100 ವರ್ಷ ಇಲ್ಲದ್ರೆ 50 ವರ್ಷ ಇರ್ಬೋದು, 25 ವರ್ಷ ಇರ್ಬೋದು, 30 ವರ್ಷ ಇರ್ಬೋದು, ಅಷ್ಟಂತೂ ಕೊಟ್ಟಿರ್ತಾನಲ್ಲ. ದಿನಕ್ಕೆ 24 ಗಂಟೆ ಕೊಟ್ಟಿದ್ದಾನೆ. 24 ಗಂಟೆಯಲ್ಲಿ ನಾವು ಎಷ್ಟು ಹೊತ್ತು ಆ ಒಂದು ಪರಮಾತ್ಮ ಧ್ಯಾನಕ್ಕೆ ಉಪಯೋಗಿಸ್ತೇವೆ? 24 ಗಂಟೆಯಲ್ಲಿ 10 ನಿಮಿಷ ನಾವು ಆ ಪರಮಾತ್ಮನಿಗಾಗಿ, ಪರಮಾತ್ಮನಿಗಲ್ಲ, ಅದು ನಮಗಾಗಿ ನಾವು ಮೀಸಲಿಟ್ಕೊಳ್ಳಿಕ್ಕೆ ಆಗೋದಿಲ್ವೇ? ನಮ್ಮ ಆತ್ಮೋದ್ಧಾರಕ್ಕಾಗಿ ನಾವು 10 ನಿಮಿಷವನ್ನಾದರೂ ಜೀವನದಲ್ಲಿ, ಒಂದು ದಿವಸಕ್ಕೆ 10 ನಿಮಿಷವಾದರೂ ನಮ್ಮ ಮನಃಶಾಂತಿಗಾಗಿ ನಾವು ಮೀಸಲಿಟ್ಟರೆ ಅದರಿಂದ ಪಡುವಂತಹ ಲಾಭ ಏನಿದೆಯೋ ಅದು ನಮಗೇ ಹೊರತು ಬೇರೆ ಯಾರಿಗಲ್ಲ. ಕೆಲವರು ಯೋಚನೆ ಮಾಡ್ತಾರೆ, 10 ನಿಮಿಷ ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ಅಷ್ಟು ಲಾಸ್ ಆಗುತ್ತೆ ನನಗೆ, ವ್ಯಾಪಾರದಲ್ಲಿ ಅಷ್ಟೊತ್ತಿಗೆ ಒಂದು 4-5 ಸಾವಿರ ರೂಪಾಯಿ ಲಾಭ ಆಗ್ತಾಯಿತ್ತು. ಹೌದಪ್ಪ, ಲಾಭ ಆಗುತ್ತೆ. ಎಷ್ಟು ದಿವಸ ಲಾಭ ಮಾಡ್ಕೊಳ್ತೀಯ? ಏನು ಮಾಡ್ತೀಯ ಅದನ್ನೆಲ್ಲ ತಗೊಂಡು? ಎಷ್ಟು ಲಾಭ? ಎಷ್ಟು ಇದ್ರೂ ಕೂಡ ಘಟೋ ಗೃಹಾತಿ ತುಲ್ಯಂ ಜಲಂ ಅಂತ ಮನುಷ್ಯನಿಗೆ, ಈ ಸಮುದ್ರದಲ್ಲಿ ಹೋದಂತಹ ವ್ಯಕ್ತಿಗೆ ಒಂದು ಕೊಡವನ್ನು ಹಿಡ್ಕೊಂಡು ಹೋಗಿರ್ತಾನೆ, ನೀರನ್ನು ತಗೊಂಡು ಬರ್ತೀನಿ. ಸಮುದ್ರದಲ್ಲಿ ಬೇಕಾದಷ್ಟು ನೀರಿದೆ, ಆದರೆ ಆ ಮಡಕೆಗೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನೇ ತಾನೇ ತಗೊಂಬರಬೇಕು. ಈ ಮನುಷ್ಯನೂ ಕೂಡ ನಾವು ಹಿಂದಿನ ಜನ್ಮಗಳಿಂದ ಹೊಡ್ಕೊಂಡು ಬಂದಿದ್ದೇವೆ. ಹೊಡ್ಕೊಂಡು ಬಂದಿದ್ದು ಅಂದರೆ ಪಡ್ಕೊಂಡು ಬಂದಿದ್ದು. ನಾವು ಏನು ಪುಣ್ಯವನ್ನೋ ಪಾಪವನ್ನೋ ಮಾಡಿರ್ತೀವೋ ಅದಕ್ಕೆ ಅನುರೂಪವಾದಂತಹ ಸಂಪತ್ತನ್ನು ಪರಮಾತ್ಮ ನಮಗೆ ಕರುಣಿಸಿರ್ತಾನೆ. ಇದು ಕರ್ಮ ಸಿದ್ಧಾಂತವನ್ನು ಒಪ್ಪುವ ಎಲ್ಲರಿಗೂ ಇರುವಂತಹ ಸಿದ್ಧಾಂತ, ನಂಬಿಕೆ. ಆ ಒಂದು ನನಗೆ ಬೇಕಾದಂತಹ ಸಂಪತ್ತು, ಐಶ್ವರ್ಯ ಪರಮಾತ್ಮ ಹುಟ್ಟಿಸಿದವನು ನನಗೆ ಕೊಟ್ಟೇ ಕೊಡ್ತಾನೆ, ಅದು ನನಗೆ ಸಿಕ್ಕಿಯೇ ಸಿಗುತ್ತೆ ಅಂತಿರುವಾಗ, ವಿಶೇಷವಾಗಿ ಹೆಚ್ಚಿನ ದಿನವೆಲ್ಲ ಕೆಲವರು ಹೊಟ್ಟೆ ಬಟ್ಟೆ ಕಟ್ಕೊಂಡು ಹೊತ್ತಿಗೆ ಸರಿಯಾಗಿ ಊಟ ಮಾಡೋಲ್ಲ, ಸರಿಯಾದ ಸಮಯಕ್ಕೆ ನಿದ್ದೆ ಮಾಡೋದಿಲ್ಲ, ಇಷ್ಟೆಲ್ಲ ಕಷ್ಟಪಟ್ಟುಕೊಂಡು ಸಂಪಾದನೆ ಮಾಡ್ತಾರೆ. ಕೊನೆಗೆ ಎಲ್ಲಿ ಅನುಭವಿಸೋದಕ್ಕೆ ಇಲ್ಲೇ ಇರುವಂಥ ಐಶ್ವರ್ಯ ಎಷ್ಟಿದ್ರೆ ಏನು ಪ್ರಯೋಜನ? ಅವನಿಗೆ ಅನುಭವಿಸೋದಕ್ಕೆ ಸಮಯವೇ ಇಲ್ಲವೇ? ಗಂಡ ಹೆಂಡತಿ ಇಬ್ಬರೂ ಕೆಲಸಕ್ಕೆ ಹೋಗ್ತಾರೆ, IT ಇಬ್ಬರೂ ಕೆಲಸಕ್ಕೆ ಹೋಗ್ತಾರೆ, ಒಬ್ಬೊಬ್ರದ್ದು ಒಂದೊಂದು ಶಿಫ್ಟು, ಅವರಿಬ್ಬರು ಒಟ್ಟು ಸೇರೋದೇ ಕಮ್ಮಿ. ಇನ್ನು ಮಕ್ಕಳ ಗತಿ ದೇವರೇ ಗತಿ. ಈ ಸ್ಥಿತಿ ಆಗಿರುವಾಗ ಅವರು ಎಷ್ಟು ಬೆಳಗ್ಗೆ 6 ಗಂಟೆಗೆ ಹೋಗಿ ರಾತ್ರಿ 10 ಗಂಟೆಗೆ ಬರ್ತಾನೆ, ಇವಳು 8 ಗಂಟೆಗೆ ಹೋಗಿ ರಾತ್ರಿ 12 ಗಂಟೆಗೆ ಬರ್ತಾಳೆ. ಪರಸ್ಪರ ಸಂಭಾಷಣೆಯೇ ಇಲ್ಲ. ಸಂಪಾದನೆ ಎಷ್ಟಾಗಿದೆ? ಇಬ್ಬರು 2-2 ಲಕ್ಷ ದುಡಿತಾ ಇದ್ದಾರೆ, 4 ಲಕ್ಷ. ಮನೆಯಲ್ಲಿ ಎಷ್ಟು ಜನ ಇದ್ದಾರೆ? ಗಂಡ ಹೆಂಡತಿ, 1 ಮಗು, ಹೆಚ್ಚಂದರೆ 2 ಮಕ್ಕಳು. ಇವರಿಗೆ 4 ಲಕ್ಷ ಇದೆ. ನನ್ನ ಸ್ನೇಹಿತರೊಬ್ಬರು ಹೇಳಿರುವಂತಹ ನೈಜವಾದ ಘಟನೆ, ಗಂಡ ಹೆಂಡತಿ ಇಬ್ಬರು ಇದ್ದರು, ಅವರಿಬ್ಬರೂ ಕೂಡ ಒಳ್ಳೆ ಕೆಲಸದಲ್ಲಿದ್ದಾರೆ, ಇಬ್ಬರಿಗೂ ಕೂಡ 2.5 ಲಕ್ಷ ಸಂಪಾದನೆ ಇತ್ತು. ಅವರ ಮಗು, ಇವರಿಗೆ ಅದೇನು ಗೊತ್ತಿಲ್ಲ, ಅವರಿಗೆ ಏನು ಸಂಪಾದನೆ ಇದೆ ಏನು ಅಂತ ಗೊತ್ತಿಲ್ಲ. ಜಾತಕವನ್ನು ತಂದು ಕೊಟ್ಟರು. ಜಾತಕವನ್ನು ನೋಡಿ ಇವರು ಹೇಳಿದರು, ನೀವಿಬ್ಬರೂ ಕೂಡ ವೆಲ್ ಸೆಟಲ್ಡ್, ಒಳ್ಳೆ ರೀತಿಯಾದಂತಹ ಧನ ಸಂಪಾದನೆ ಇದೆ. ಹೌದು ಹೇಳಿದರು, ಚೆನ್ನಾಗಿದೆ. ಮಗು, ನಿಮ್ಮ ಮಗು ಭಿಕಾರಿ. ಇವರು ಹೇಳಿರೋ ಮಾತು, ನಾನೇನು ಸುಳ್ಳು ಹೇಳ್ತಾ ಇಲ್ಲ. ನನ್ನ ಸಹೋದ್ಯೋಗಿಗಳೇ ಒಬ್ಬರು ಒಳ್ಳೆ ಜಾತಕವನ್ನು ನೋಡುವಂಥವ್ರು, ಅನುಷ್ಠಾನ ಬಲದಿಂದ ಹೇಳುವಂಥದ್ದು, ನಿಮ್ಮ ಮಗು ಭಿಕಾರಿ ಆಗಿದೆ. ಏನು ಹಂಗೆ ಹೇಳ್ತೀರಿ? ನಾವು ಇಬ್ಬರು ಲಕ್ಷಾಧಿಕಾರಿಗಳು, 4 ಲಕ್ಷ ಸಂಪಾದನೆ ಮಾಡ್ತಾ ಇದ್ದೇವೆ ಎಂದು. ಹೌದು, ಸಂಪಾದನೆ ಮಾಡ್ತಾ ಇದ್ದೀರಿ. ಹೇಗೆ? ನಿಮ್ಮ ಮಗುವಿಗೆ ಎಷ್ಟು ವಯಸ್ಸು? 2 ವಯಸ್ಸು, 2ನೇ ವರ್ಷ ನಡೀತಾ ಇದೆ. ಮನೆಯಲ್ಲಿ ಯಾರಿದ್ದಾರೆ? ತಂದೆ ತಾಯಿ ಅಜ್ಜಾಜಿ ಯಾರಿಲ್ಲ, ಇವರಿಬ್ಬರೇ. ಮಗುವನ್ನು ನೋಡ್ಕೊಂಡು ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ಶಿಫ್ಟ್ ಇದ್ದ ಹಾಗೆ. ಇವರೇನು ಮಾಡಿದ್ದಾರೆ? ಮಗುವನ್ನು ಆಯಾದ ಹತ್ರ ಯಾವುದೋ ಒಂದು ಬೇಬಿ ಕೇರ್ ಸೆಂಟರಲ್ಲಿ ಬಿಟ್ಟಿದ್ದಾರೆ. ಆ ಆಯಾ ಏನು ಮಾಡ್ತಾಳೆ? ನೀವು ಇಂಥದ್ದು ಕಥೆಗಳನ್ನು ಎಷ್ಟೋ, ಕಥೆಯೇನು ನೈಜ ಘಟನೆಗಳೇ ಇಷ್ಟ. ಆ ಆಯಾ ಆ ಮಗುವಿಗೆ ಹೊಡೆದು ಬಡ್ದು ಅನ್ನ ಹಾಕ್ತಾ ಇದ್ದಾಳೆ.
ಆಯಾ ಕೈಲಿ ಅನ್ನ ತಿನ್ನುವಂತಹ ದೌರ್ಭಾಗ್ಯ ಇದು ಭಿಕ್ಷುಕನಲ್ಲದೆ ಇನ್ಯಾರಿಗೆ ಬರುತ್ತೆ? ಇದು ಅವರೇನೋ ಲಕ್ಷಾಧಿಕಾರಿಗಳು ಸರಿ, ಆ ಮಾತೆಯ ಕೈಯಿಂದ ಆ ಲಾಲಿಸಿ ಪಾಲಿಸಿ ಒಳ್ಳೆ ರೀತಿಯಾದಂತಹ ಮುದ್ದು ಮಾತನ್ನು ಹೇಳಿ ಮುದ್ದು ಮಾಡುತ್ತಾ ಆ ತಾಯಿಯ ತನ್ನ ಒಂದು ಆ ಸ್ನಿಗ್ಧವಾದಂತಹ ಮಾತೃಹೃದಯದ ಮಾತೃವಾತ್ಸಲ್ಯವನ್ನು ಸಂಪೂರ್ಣವಾಗಿ ಧಾರೆ ಎರೆದು ಬೆಳೆಸಬೇಕಾದಂತಹ ಮಗುವಿಗೆ ಆ ಒಬ್ಬಳು ಭಿಕಾರಿಯಾದಂತಹ ಅವಳು ಏನು ವಾತ್ಸಲ್ಯ ಕೊಡ್ತಾಳೆ? ಅವಳು ಅನ್ನವನ್ನು ಹಾಕ್ತಾಳೆ, ಅದು ಅನ್ನವನ್ನು ತಿಂತಾ ಇದೆ, ವಾತ್ಸಲ್ಯ ಸಿಗ್ತಾ ಇಲ್ಲ. ಭಿಕಾರಿ ಅಲ್ಲದೆ ಮತ್ತಿನ್ನೇನು? ಅವರು ಹೇಳಿದ ನಂತರ ಹೆಂಡತಿ ಕೆಲಸ ಬಿಡಿಸ್ಬಿಟ್ಟ. ನಿಜವಾದ ಮಾತು ಇದು. ನಿಮಗಿಬ್ಬರು ಸಂಪಾದನೆ, ಇಬ್ಬರಿಗೆ ಈ ಒಂದು ಸಂಸಾರವನ್ನು ಸಾಗಿಸಲಿಕ್ಕೆ ಗಂಡನ ಸಂಪಾದನೆ ಸಾಕಾಗೋದಿಲ್ವೋ? 2.5 ಲಕ್ಷ. ನಾವು ಹಣದ ಹಿಂದೆ ಓಡ್ತಾ ಇದ್ದೇವೆ. ಸಾಕಾಗದೇ ಇದ್ದವರು ದುಡಿಬೇಕಾದ್ದು ಅನಿವಾರ್ಯ, ಸಾಕಾಗುವಂಥವರು ದುಡಿಯುವಂಥ ಅನಿವಾರ್ಯತೆ ಏನಿದೆ? ನಾವು ಹಣದ ಹಿಂದೆ. ಇವತ್ತು ನಮ್ಮ ಸಮಾಜ ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಅರ್ಥಕಾಮ ಪ್ರಧಾನವಾದ ಸಮಾಜವಾಗಿ ಪರಿವರ್ತಿತವಾಗ್ತಾ ಇದೆ. ಇದೇ ಇವತ್ತೆಲ್ಲ ಈ ಒಂದು ಮಾನಸಿಕ ಅಶಾಂತಿಗೆ, ಸ್ಟ್ರೆಸ್ ಅನ್ನುವಂಥದ್ದು, ಮೆಂಟಲ್ ಸ್ಟ್ರೆಸ್ ಅನ್ನುವಂಥದ್ದಿಗೆ ಕಾರಣ. ಹಿಂದೆ ಏನಿತ್ತು? ಏನೂ ಇರಲಿಲ್ಲ, ಸಂತೋಷವಾಗಿ ಇರ್ತಿರ್ಲಿಲ್ವೇ? ನಮ್ಮ ಅಜ್ಜ ಮುತ್ತಾತಂದ್ರು ಯಾವ ರೀತಿ ಬೆಳೆದಿದ್ರು ಎಲ್ಲರಿಗೂ ಗೊತ್ತಿರುವಂಥದ್ದು. ಅವರು ಇಷ್ಟು ಸಂಪಾದನೆ ಇಲ್ಲದಿದ್ದರೂ ಕೂಡ ಪ್ರಶಾಂತವಾದ ಜೀವನವನ್ನು ನಡೆಸಿದರು. ನಮಗಿಷ್ಟು ಸಂಪಾದನೆ ಇದೆ, ಪ್ರಶಾಂತತೆ ಇಲ್ಲ. ಆ ಪ್ರಶಾಂತತೆ ಬರದೇ ಇರೋ ಕಾರಣವೇನು? ನಾವು ಧ್ಯಾನಗಳನ್ನು ಬಿಟ್ವಿ, ಉಪಾಸನೆಗಳನ್ನು ಬಿಟ್ವಿ, ತಪಸ್ಸನ್ನು ಬಿಟ್ವಿ. ನಾವು ಎಲ್ಲದನ್ನು ಬಿಡೋದರಲ್ಲಿ ನಿಶ್ಚಿಮರು. ಯಾವುದನ್ನು ಬಿಡಬೇಕೋ ಅದನ್ನು ಬಿಟ್ಟಿಲ್ಲ, ಯಾವುದನ್ನು ಹಿಡ್ಕೋಬೇಕೋ ಅದನ್ನು ಹಿಡ್ಕೊಂಡಿಲ್ಲ. ಯಾವುದನ್ನು ಬಿಡಬೇಕು? ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರ್ಯಾದಿ ಅರಿಷಡ್ವರ್ಗಗಳನ್ನು ನಾವು ಬಿಡಬೇಕು. ಯಾವುದನ್ನು ಹಿಡ್ಕೊಳ್ಬೇಕು? ಆತ್ಮೋದ್ಧಾರಕ್ಕೆ ಬೇಕಾದ ಮಾರ್ಗವನ್ನು ನಾವು ಹಿಡ್ಕೊಳ್ಬೇಕು. ಅದನ್ನು ಹೇಳ್ತಾನೆ. ಅದಕ್ಕೋಸ್ಕರವಾಗಿ ಇಂಥ ಒಂದು ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ಇಷ್ಟೆಲ್ಲ ವಿವರಣೆ ಯಾಕೆ ಕೊಡಬೇಕಾಗಿತ್ತು ಅಂದರೆ, ಸಂಗ್ರಹವಾಗಿ ಓಂಕಾರ ಅಂತ ಅವನು ಹೇಳಿದ್ದು. ಸಂಗ್ರಹವಾಗಿ ಅಂತ ಹೇಳಬೇಕಾದ್ರೆ ಇದರ ವಿಸ್ತಾರ ಎಷ್ಟಿದೆ, ಅದಕ್ಕೋಸ್ಕರ ಇವೆಲ್ಲ ಸಂಭಾರಗಳನ್ನು ನಾನು ಹೊಂದಿಸಿ ಹೇಳಬೇಕಾಯಿತು. ಅಂತಹ ಒಂದು ಓಂಕಾರವನ್ನು ನಾವು ಅಲ್ಪ ಸ್ವಲ್ಪವಾದರೂ ಜೀವನದಲ್ಲಿ ಧ್ಯಾನಕ್ಕೆ ಅಳವಡಿಸಿಕೊಂಡ್ರೆ ನಮಗೆ ಸಿಕ್ಕುವಂತಹ ಮನಃಶಾಂತಿ ಇದೆಯಲ್ಲ, ಇದು ಇನ್ಯಾವುದರಿಂದಲೂ ಬರೋದಿಲ್ಲ. ಮನಸ್ಸು ಅಥವಾ ಬುದ್ಧಿ ಯಾರಿಗೂ ಕೆಡುವಂತಹದ್ದು ಸಹಜ. ಅಸಂಭವಂ ಹೇಮ ಮೃಗಸ್ಯ ಜನ್ಮ ತಥಾಪಿ ರಾಮೋ ಲುಲುಭೇ ಮೃಗಾಯ ಪ್ರಾಯಸ್ಸಮಾಪನ್ನ ವಿಪತ್ತಿ ಕಾಲೇ ಧಿಯೋಪಿ ಪುಂಸಾಂ ಮಲಿನೀಭವಂತಿ. ರಾಮಾಯಣದಲ್ಲಿ ಹೇಳುವಂಥ ವಿಚಾರ. ಈ ಬಂಗಾರದ ಜಿಂಕೆ ಎಲ್ಲರೂ ಹುಟ್ಟಲಿಕ್ಕೆ ಸಾಧ್ಯವೇ? ಹುಟ್ಟಲಿಕ್ಕೆ ಸಾಧ್ಯವೇ ಇರೋದೇ ಇಲ್ಲ. ಸೀತೆಗೆ ಕಂಡುಬಿಡ್ತು. ಸೀತೆ ನನಗದನ್ನು ತಂದು ಕೊಡಪ್ಪ ಅಂತ ಹೇಳಿಬಿಟ್ಟು ರಾಮನನ್ನು ಪೀಡಿಸಿದ್ಲು. ರಾಮನಿಗಾದರೂ ಸ್ವಲ್ಪ ವಿವೇಚನೆ ಬೇಡವೇ? ಬಂಗಾರದ ಜಿಂಕೆ ಎಲ್ಲಮ್ಮ, ಅದು ಇರೋದಕ್ಕೆ ಸಾಧ್ಯವೇ ಇಲ್ಲ, ಇದೇನೋ ಸರಿ ಇಲ್ಲ ಅಂತೆ. ಲಕ್ಷ್ಮಣ ಎಚ್ಚರಿಸ್ತಾನೆ, ರಾಮ ಅತ್ತಿಗೆ ಇದು ಯಾವುದು ನೈಜವಾದದ್ದಲ್ಲ, ಇದು ರಾಕ್ಷಸರ ಮಾಯಾವಿಲಾಸ, ನಂಬಬೇಡ. ಅವನು ಎಚ್ಚರಿಸ್ತಾನೆ. ಎಚ್ಚರಿಸಿದರೂ ಕೂಡ ಅವಳು ಹಠ ಹಿಡಿತಾಳೆ, ನನಗೆ ಬೇಕೇ ಬೇಕು. ಅಷ್ಟು ಮೋಹಕವಾದ ಜಿಂಕೆ. ಅವಳ ಮಾತನ್ನು ನಂಬಿಬಿಟ್ಟು ರಾಮ ಲಕ್ಷ್ಮಣನಿಗೆ ಹೇಳಿ, ಇವಳನ್ನು ಕಾಪಾಡ್ತಾ ಇರು ನೀನು, ನಾನು ಹೋಗ್ತೇನೆ, ಅದನ್ನು ಬೇಟೆಯಾಡಿ ತರ್ತೇನೆ, ಹಿಡ್ಕೊಂಬರ್ತೇನೆ ಅಂತ ಹೋದ. ಅದು ನಿರ್ಜೀವವಾಗಲಿ ಸಜೀವವಾಗಲಿ ತರಬೇಕು ಅನ್ನುವಂಥದ್ದು ಇವಳ ಬಯಕೆ. ಹೋಗ್ತಾನೆ. ಇದು ಏನಾಯಿತು? ಆ ಸಂದರ್ಭದಲ್ಲಿ ರಾಮನ ಬುದ್ಧಿಗೂ ಮಂಕು ಕವಿದಿತ್ತು. ರಾಮನ ಬುದ್ಧಿ ಮಂಕು ಕವಿದಿತ್ತು ಅಂತ ಹೇಳ್ತೀರಲ್ಲ ಸ್ವಾಮಿ ನೀವು. ರಾಮನನ್ನ ಪರಮಾತ್ಮನ ಅವತಾರ ಅಂತ ಹೇಳ್ತೀರಿ, ಮತ್ತು ಅವನ ಬುದ್ಧಿಗೆ ಮಂಕು ಕವಿಯೋದೇನು? ಹೌದು, ಅಲ್ಲಿ ಮಂಕು ಕವಿದಿತ್ತು. ಯಾಕೆ? ಮಂಕು ಕವಿದಿತ್ತೆಂಬ ನಾಟಕವನ್ನು ಅವನು ಆಡಬೇಕಾಗಿದೆ. ಇಲ್ಲದೆ ಹೋದರೆ ರಾಮಾಯಣ ಆಗೋದಿಲ್ಲ. ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ ರಾಮಾಯಣದಲ್ಲಿ ಹೇಳ್ತಾನೆ. ನಾನು ಮನುಷ್ಯನಾಗಿದ್ದೇನೆ, ನಾನು ಅವತಾರ ಪುರುಷ ಅಂತ ಅವನು ಎಲ್ಲೂ ಹೇಳಿಲ್ಲ. ಅವನು ಒಬ್ಬ ಮನುಷ್ಯನಾಗಿ ರಾಮಾಯಣದ ಪ್ರವಚನವನ್ನು ಇಲ್ಲಿ ಎಷ್ಟೋ ನೀವು ಕೇಳಿರಬಹುದು. ರಾಮಾಯಣದಲ್ಲಿರುವಂತಹ ಒಂದು ಮೂಲ್ಯ, ನಮ್ಮ ಭಾರತೀಯ ಸಂಸ್ಕೃತಿ, ಈ ಒಂದು ಸಂಸ್ಕೃತಿಯ ಹಿರಿಮೆ ಗರಿಮೆ. ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ ಹೇಳ್ತಾನೆ. ನಾನು ನನ್ನನ್ನು ಮನುಷ್ಯ ಅಂತ ತಿಳ್ಕೊಂಡಿದ್ದೇನೆ, ದಶರಥನ ಮಗ ಅಂತ ತಿಳ್ಕೊಂಡಿದ್ದೇನೆ, ನಾನು ಪರಮಾತ್ಮ ಅಂತ ತಿಳ್ಕೊಂಡಿಲ್ಲ. ಆ ರಾಮ
ಮನುಷ್ಯನಾಗಿದ್ದುಕೊಂಡು ಒಬ್ಬ ಮನುಷ್ಯ ಎಷ್ಟೇ ಕಷ್ಟ ಬಂದರೂ ಕೂಡ ಅವನ್ನೆಲ್ಲ ಮೆಟ್ಟಿ ನಿಂತು ಎಷ್ಟು ಔನ್ನತ್ಯಕ್ಕೆ ಏರಬಹುದು ಅನ್ನುವಂಥದ್ದನ್ನು ತೋರಿಸೋದಕ್ಕಾಗಿ ಹೊರಟಿದ್ದು ರಾಮಾಯಣ. ಒಬ್ಬ ಮನುಷ್ಯ ಆ ರೀತಿಯಾಗಿ ಧರ್ಮ ಮಾರ್ಗವನ್ನು ಬಿಡದೇ ಇದ್ದರೆ ಎಷ್ಟು ಧಾರ್ಮಿಕವಾಗಿ ಔನ್ನತ್ಯವನ್ನು ಪಡೆಯಬಹುದು ಅನ್ನೋದಕ್ಕೆ ರಾಮ ನಮಗೆ ಉದಾಹರಣೆ. ಮರ್ಯಾದಾ ಪುರುಷೋತ್ತಮ ಆ ಧರ್ಮ ಮಾರ್ಗವನ್ನು ಬಿಡದೇ ಇದ್ದಿದ್ದರಿಂದ ಅವನು ಅಲ್ಲಿಗೆ ಹೋದ. ಧರ್ಮ ಮಾರ್ಗವನ್ನು ಬಿಡದೇ ಇದ್ದಿದ್ದರಿಂದ ಧರ್ಮರಾಜ ಸಶರೀರನಾಗಿ ಅವನ ಸ್ವರ್ಗಕ್ಕೆ ಹೋಗುವಂತಹ ಒಂದು ಸೌಭಾಗ್ಯ ಅವನಿಗೆ ದೊರಕಿತು. ಇದು ಧರ್ಮದ ಒಂದು ಸ್ವರೂಪ. ಇವತ್ತು ನಾವು ಧರ್ಮವನ್ನು ಬಿಡ್ತಾ ಇದ್ದೇವೆ, ಅರ್ಥಕಾಮ ಪ್ರಧಾನ ಸಮಾಜದಲ್ಲಿ ಇದ್ದೇವೆ. ಎಲ್ಲಿಯವರೆಗೆ ಅರ್ಥ, ಎಲ್ಲಿಯವರೆಗೆ ನಮಗೆ ದುಡ್ಡು? ಮನುಷ್ಯ ಎಷ್ಟೇ ಸಂಪಾದನೆ ಮಾಡಿದರೂ ಇಲ್ಲಿಂದ ಒಂದು ದಿವಸ ಗೇಟ್ ಪಾಸ್ ತಗೊಂಡು ಹೋಗಲೇಬೇಕು. ಹೋಗುವಾಗ ಅವನ ಹಿಂದೆ ಹೋಗೋದು ಯಾವುದು? ಯಾವುದೂ ಬರೋದಿಲ್ಲ ಅವನ ಹಿಂದೆ. ಹುತಂಚ ದತ್ತಂಚ ತಥೈವ ತಿಷ್ಠತೆ. ಅವನು ಮಾಡಿರ ಪುಣ್ಯ ಪಾಪಗಳೆರಡು ಮಾತ್ರ ಅವನ ಹಿಂದೆ ಬರುವಂತಹದ್ದು. ತಂ ವಿದ್ಯಾಕರ್ಮಣಿ ಸಮನ್ವಾರಭೇತೆ ಪೂರ್ವ ಪ್ರಜ್ಞಾಚ. ಬೃಹದಾರಣ್ಯಕೋಪನಿಷತ್ನಲ್ಲಿ ಹೇಳ್ತಾರೆ, ಇವನೆಲ್ಲ ಈ ದೇಹವನ್ನು ಬಿಟ್ಟು ಹೋಗುವಾಗ ಅವನು ಗಳಿಸಿರುವಂತಹ ವಿದ್ಯೆ, ಅವನು ಮಾಡಿರುವಂತಹ ಕರ್ಮ ಮತ್ತು ಹಿಂದಿನ ಸಂಸ್ಕಾರ, ಇದು ಮಾತ್ರ ಅವನ ಹಿಂದೆ ಹೋಗುತ್ತೆ. ಜೀವನ ಹಿಂದೆ ಹೋಗುವಂತಹದ್ದು ಇದು ಉಪನಿಷತ್ತಿನ ಸಿದ್ಧಾಂತ. ಹಾಗಿರೋದ್ರಿಂದ ಇಂತಹ ಒಂದು ನಾವು ಮಾರ್ಗದಲ್ಲಿ ಕಲಹ ಮಾಡದೆ, ಯಾವುದೋ ಒಂದು ಮಾರ್ಗ ನಮಗೆ ಗೊತ್ತಾಗಿದೆ ತಾನೆ, ಆ ಮಾರ್ಗದಲ್ಲಿ ನಾವು ಸಾಧನೆ ಮಾಡ್ತಾ ಹೋದರೆ ಮುಂದೆ ಅದೇ ನಮಗೆ ದಾರಿ ತೋರಿಸುತ್ತೆ. ನಾವು ಸಾಧನೆ ಒಂದು ಮೆಟ್ಲು ಹತ್ತಿದಾಗ, ಈಗ ಎಷ್ಟೋ ಕಡೆಯಲ್ಲಿ ಹೇಗಿರುತ್ತೆ ಅಂದರೆ, ನೀವು ಉದಾಹರಣೆಗೆ ತಿರುಪತಿಯಲ್ಲೇ ತಿರುಮಲಕ್ಕೆ ಹೋದಾಗ ನೀವು ವೆಂಕಟೇಶ್ವರನ ದರ್ಶನಕ್ಕೆ ಹೋಗಬೇಕು ಅಂದರೆ ಮೊದಲನೇ ಸಾರಿ ಹೋದವರಿಗೆ ಈ ಅನುಭವ ಆಗಿರುತ್ತೆ. ಎಲ್ಲಿ ಹೋಗಬೇಕು ಗೊತ್ತಾಗೋದಿಲ್ಲ. ಯಾವುದೋ ಒಂದು ಅಲ್ಲಿಗೆ ಹೋಗುವ ಮಾರ್ಗದಲ್ಲಿ ಕ್ಯೂನಲ್ಲೇ ಎಂಟ್ರಾಗಿಬಿಡ್ತೀರ. ನೀವು ಎಂಟ್ರಾಗಿದ್ದೀರಿ ಅಂತ ಹೇಳಿದರೆ ಅದಕ್ಕೆ ಕರ್ಕೊಂಡು ಹೋಗೋದು ಅಲ್ಲಿಗೆ, ಪರಮಾತ್ಮನ ಹತ್ತಿರಕ್ಕೆ ಅದು ಕರ್ಕೊಂಡು ಹೋಗೋದು. ಯಾಕೆ? ನೀವು ಆಲ್ರೆಡಿ ಆ ಮಾರ್ಗದಲ್ಲಿದ್ದೀರಿ ಅಂದರೆ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಇದಕ್ಕೂ ಪ್ರತೀಕ ಅದು. ಅಲ್ಲಿ ಕ್ಯೂ ಅನ್ನುವಂತಹದ್ದು ಏನಿದೆ, ಇದನ್ನು ನಾವು ಈ ರೀತಿಯಾಗಿ ವಿಶ್ಲೇಷಣೆ ಮಾಡಿಕೊಂಡಾಗ ನಾವು ಸಾಧನೆಯ ಕಡೆಗೆ, ಪರಮಾತ್ಮನನ್ನು ತಿಳಿಯುವುದಕ್ಕೋಸ್ಕರ ಇರುವಂತಹ ಅನೇಕ ಸಾಧನೆಗಳಲ್ಲಿ ಯಾವುದೋ ಒಂದು ಸಾಧನದ ಕಡೆಗೆ ನಮ್ಮ ಮನಸ್ಸನ್ನು ಹೊರಳಿಸಿದ್ದೇ ಆದರೆ ಅದೇ ನಮಗೆ ದಾರಿ ತೋರಿಸುತ್ತೆ, ಮುಂದಿನ ದಾರಿಯನ್ನು ಅದೇ ಕರ್ಕೊಂಡು ಹೋಗುತ್ತೆ ಪರಮಾತ್ಮನ ಹತ್ತಿರಕ್ಕೆ. ಇವೆಲ್ಲ ಲೌಕಿಕ ಉದಾಹರಣೆಗಳು. ಹಾಗೆ ಮಾರ್ಗಗಳು ಎಷ್ಟೋ ಇರಬಹುದು. ಭಕ್ತಿ ಮಾರ್ಗ ಇದೆ, ಕರ್ಮ ಮಾರ್ಗ ಇದೆ, ಉಪಾಸನಾ ಮಾರ್ಗ ಇದೆ. ನೀವು ದಿವಸ ಧ್ಯಾನ ಮಾಡ್ತಾ ಇದ್ದರೂ ಕೂಡ ಸಾಕಾಗುತ್ತೆ. ಅದರಿಂದ ಮುಂದೆ ಯಾವತ್ತೋ ಒಂದು ದಿವಸ ನಮಗೆ ಒಳ್ಳೆಯದಾಗುವಂತಹ ಒಂದು ಅವಕಾಶವಿರುತ್ತೆ. ಈ ಜನ್ಮದಲ್ಲಿ ಆಗದೇ ಇರಬಹುದು, ಮುಂದಿನ ಜನ್ಮದಲ್ಲಿ ಇದಕ್ಕಿಂತ ಉತ್ತಮ ಜನ್ಮ ಬರುವುದು. ನಾವೆಲ್ಲರೂ ಪ್ರಮೋಷನನ್ನು ಬಯಸ್ತೇವೆ ಹೊರತು ಡಿಮೋಷನನ್ನು ಬಯಸೋದಿಲ್ಲ ತಾನೆ. ಇದು ಮನುಷ್ಯನ ಸ್ವಭಾವ. ನಮಗಿಷ್ಟು ಒಂದು ಮಾನವ ಜನ್ಮ, ಶ್ರೇಷ್ಠವಾದ ಜನ್ಮ ಕೊಟ್ಟಿದ್ದಾನೆ. ಮುಂದಿನ ಜನ್ಮವೂ ಮಾನವ ಜನ್ಮವೇ ಬರಲಿ ನಾವು ಬಯಸಬೇಕೇ ಹೊರತು ಮುಂದಿನ ಜನ್ಮ ಮಾನವ ಜನ್ಮ ಬರುತ್ತೆ ಅಂತ ಗ್ಯಾರಂಟಿ ಯಾರಿಗಾದರೂ ಇದೆಯೋ? ಯಾರಿಗೂ ಇಲ್ಲ. ನಾವು ಏನೂ ಆಗಿ ಹುಟ್ಟಬಹುದು, ನಾಯಿಯಾಗಿ ಹುಟ್ಟಬಹುದು, ನರಿಯಾಗಿ ಹುಟ್ಟಬಹುದು. ಪರರನ್ನು ಕಂಡು ಅಸೂಯೆ ಪಡುವಂತಹ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ನೊಣವಾಗಿ ಹುಟ್ಟುತ್ತಾನೆ. ರೇಷನ್ ಶಾಪ್ನಲ್ಲಿ ಧಾನ್ಯಾದಿಗಳನ್ನು ಕದ್ದು ಬ್ಲಾಕ್ ಮಾರ್ಕೆಟಲ್ಲಿ ಮಾರುವವನು ಆ ಒಂದು ಧಾನ್ಯಾಗಾರದಲ್ಲಿ ಹೆಗ್ಗಣವಾಗಿ ಹುಟ್ಟುತ್ತಾನೆ. ಇನ್ನೊಬ್ಬರ ಆಸ್ತಿಗೆ ಬೆಂಕಿ ಇಟ್ಟವನು ಕತ್ತೆಯಾಗಿ ಹುಟ್ಟುತ್ತಾನೆ. ಇನ್ನೊಬ್ಬರ ಅನ್ನಕ್ಕೆ ವಿಷವನ್ನು ಹಾಕಿದವನು ನಾಯಿಯಾಗಿ ಹುಟ್ಟುತ್ತಾನೆ. ಇದು ನಾನು ಹೇಳ್ತಿರೋದಲ್ಲ, ಗರುಡ ಪುರಾಣದಲ್ಲೇ ಹೇಳಿದೆ, ಕರ್ಮ ವಿಪಾಕದಲ್ಲಿ ಹೇಳಿದೆ, ಮಹಾಭಾರತದಲ್ಲಿ ಹೇಳಿದೆ, ಭಾಗವತದಲ್ಲೇ ಹೇಳಿದೆ. ಹಾಗಿದ್ದಾಗ ನಮಗೆ ಮುಂದಿನ ಜನ್ಮ ಇದಕ್ಕಿಂತ ಒಳ್ಳೆಯದಾಗಿರಬೇಕು ಅಂದರೆ ನಾನು ಈ ಜನ್ಮದಲ್ಲಿ ಎಷ್ಟು ಅನುಕೂಲವನ್ನಿಟ್ಟುಕೊಂಡು ಯಾವ ರೀತಿ ಹುಟ್ಟಿದ್ದೇನೋ ಇದಕ್ಕಿಂತ ಉತ್ತಮವಾಗಿ ಇರಲಿ ಎನ್ನುವಂತಹದ್ದನ್ನು ನಾವು ಬಯಸಬೇಕು ಅಂತಾದರೆ ನಮ್ಮ ನಡೆ ಆಗಿರಬೇಕು. ಅದಕ್ಕಾಗಿ ಧರ್ಮಾವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ ಅಂತ ಹೇಳಿದ್ದಾನೆ ಗೀತೆಯಲ್ಲಿ. ನಮ್ಮ ಕಾಮಗಳು ಹೇಗಿರಬೇಕು? ಧರ್ಮಕ್ಕೆ ಅವಿರುದ್ಧವಾದ ರೀತಿಯಲ್ಲಿ ನಮ್ಮ ಕಾಮಗಳಿರಬೇಕು. ಆ ರೀತಿಯಾಗಿ ಕಾಮಸಂತೃಪ್ತಿಯನ್ನು ಮನುಷ್ಯ ಪಡೆಯಬೇಕೇ ಹೊರತು ಧರ್ಮ ವಿರುದ್ಧವಾದ ರೀತಿಯಲ್ಲಿ ಇಡಬಾರದು. ಹಾಗೆ ಧರ್ಮ ವಿರುದ್ಧವಾದ ರೀತಿಯಲ್ಲಿ ನಾವು ದುಡ್ಡನ್ನು ಸಂಪಾದನೆ ಮಾಡಬಾರ್ದು. ಅಷ್ಟು ಸಂಪಾದನೆ ಮಾಡಿದರೂ ಕೂಡ ಇವನಿಗೆ ಎಷ್ಟು ಕೊಡ್ತಾನೋ ಅಷ್ಟೇ ಅವನಿಗೆ ಸಿಕ್ಕೋದು. ಅದಕ್ಕಿಂತ ಹೆಚ್ಚು ಒಂದು ಪೈಸಾ ಅವನು ಅನುಭವಿಸೋದಕ್ಕೆ ಸಾಧ್ಯವಿಲ್ಲ. ಎಷ್ಟೇ ಸಂಪಾದನೆ ಮಾಡಿರ್ಬೋದು, ಬೆಳಗಾಗ್ತಾ ಇದ್ದಾಗ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಡ್ತಾನೆ. ಇಲ್ಲ, ಅವನು ಕೋಟಿಗಟ್ಟಲೆ ಸಂಪಾದನೆ ಮಾಡಿದ, ಹೊಸ ಮನೆ ಕಟ್ಟಿದ, ಇರೋದಕ್ಕೆ ಪಡ್ಕೊಂಬಂದಿಲ್ಲ. ಯಾಕೆ? ಅವನ ಹಣೆಯಲ್ಲಿ ಬರೆದಿದ್ದಾನೆ ಇವನಿಗೆ ಇಷ್ಟೇ ಈ ಜನ್ಮದಲ್ಲಿ. ಅದಕ್ಕೋಸ್ಕರವಾಗಿ
ವಾಮ ಮಾರ್ಗದಿಂದ ಸಂಪಾದನೆ ಮಾಡಿದವರಿಗೆ ಹಾಗೆ ಹೋಗುತ್ತೆ, IT ರೈಡ್ ಆಗುತ್ತೆ, ಕಳ್ಳರ ಕದ್ಕೊಂಡು ಹೋಗ್ತಾರೆ, ಇಲ್ಲ ಯಾವುದೋ ಒಂದು ಕ್ರಾನಿಕಲ್ ಡಿಸೀಸ್ ಆಸ್ಪತ್ರೆಯಲ್ಲಿ ಖರ್ಚು ಮಾಡಿಸ್ತಾನೆ. ಇದಿಷ್ಟು ಪರಮಾತ್ಮ ಕೊಡುವಂಥದ್ದು ನಮಗೆ. ಅಂದರೆ ನಿನಗೆ ಏನು ನೀನು ಪಡ್ಕೊಂಡು ಬಂದಿದ್ಯೋ ಅದನ್ನು ಮಾತ್ರ ಪಡೆದುಕೊಳ್ಳೋದಕ್ಕೆ ನಿನಗೆ ಹಕ್ಕಿದೆಯೇ ಹೊರತು ಇನ್ನೊಬ್ಬರ ಸೊತ್ತನ್ನು ನೀನು ಅಪಹರಿಸಿ ನೀನು ಅನುಭವಿಸೋದಕ್ಕೆ ನಿನಗೆ ಆ ಅಧಿಕಾರ ಇಲ್ಲ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ನಾವು ಸಾಧನೆಯಲ್ಲಿ ನಮ್ಮ ಮನಸ್ಸನ್ನು ಇಡಬೇಕು. ಆ ಸಾಧನೆ ಅಥವಾ ಉಪಾಯ ಅಥವಾ ಮಾರ್ಗ ಏನಿದೆಯೋ, ಮಾರ್ಗಗಳು ಇದು ಶ್ರೇಷ್ಠವೋ ಅದು ಶ್ರೇಷ್ಠವೋ ಈ ಒಂದು ಗೊಂದಲಕ್ಕೆ ನಾವು ಹೋಗಬಾರದು. ನಡ್ಕೊಂಡಾದರೂ ಹೋಗಿ, ಬೈಕ್ನಲ್ಲಾದರೂ ಹೋಗಿ, ಕಾರ್ನಲ್ಲಾದರೂ ಹೋಗಿ, ನಿಮಗೆ ಉದ್ದೇಶ ಇರುವುದು ವೆಂಕಟೇಶ್ವರನ ದರ್ಶನ, ಪರಮಾತ್ಮನ ದರ್ಶನ. ಅದಕ್ಕೋಸ್ಕರವಾಗಿ ತಮಾಷೆಯಾಗಿ ಒಂದು ಮಾತು ಹೇಳ್ತಾರೆ, ದೇವತೆಗಳೆಲ್ಲ ಬೆಟ್ಟದಲ್ಲಿ ಹೋಗಿ ಕೂತಿದ್ದು ಯಾಕೆ? ಅದರಲ್ಲೂ ಕೂಡ ಈಶ್ವರ ಕೂತಿರೋದೆಲ್ಲಿ? ಕೈಲಾಸದಲ್ಲಿ, ಹಿಮಾಲಯದಲ್ಲಿ ಹಿಮ ತಾನೇ ಅತ್ಯಂತ ಹಿಮಗಳು ಇರೋದು. ಇವ ವಿಷ್ಣು ಹೋಗಿ ಕೂತಿರೋದೆಲ್ಲಿ? ಅವನು ಸಮುದ್ರ ಮಧ್ಯದಲ್ಲಿ ಶೇಷಶಾಹಿಯಾಗಿದ್ದಾನೆ. ಬ್ರಹ್ಮ ಎಲ್ಲಿ ಕೂತಿದ್ದಾನೆ? ಆ ನೀರಿನ ಮಧ್ಯದಲ್ಲಿ ಹುಟ್ಟಿ ಬಂದಂಥ ಕಮಲದಲ್ಲಿ. ಯಾಕೆ ಇವರೆಲ್ಲ ಅಲ್ಲಿ ಹೋಗಿ ಕೂತಿದ್ರು ಅಂತ ಕೇಳಿದರೆ, ಒಬ್ಬ ಕವಿ ಚಮತ್ಕಾರದಿಂದ ವರ್ಣನೆ ಮಾಡ್ತಾನೆ. ಮನ್ಯೇ ಮತ್ಕುಣ ಶಂಕಯ, ಬಹುಶಃ ತಿಗಣೆ ಕಾಟ ಇಲ್ಲದೆ ಇರಲಿ ಅಂತ ಅಲ್ಲೋಗಿ ಕೂತಿದ್ದಾರೆ. ಕೈಲಾಸದಲ್ಲಿ ತಿಗಣೆ ಬರಲಿಕ್ಕೆ ಸಾಧ್ಯವಿಲ್ಲ, ಇನ್ನು ಸಾಗರ ಮಧ್ಯದಲ್ಲಂತೂ ಸರ್ವತಾ ಸಾಧ್ಯವಿಲ್ಲ. ನೀರಿನ ಮಧ್ಯದಲ್ಲಿರುವ ಕಮನದಲ್ಲಿ ಅವನು ಕೂತಿದ್ದಾನೆ, ಅಲ್ಲಿಗೂ ಬರೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಕವಿಗಳ ಒಂದು ಚಮತ್ಕೃತಿ. ಯಾಕೆಂದರೆ ಸ್ವಲ್ಪ ನಿದ್ದೆ ಕಡೆಗೆ ಹೋಗದೇ ಇರಲಿ ಮನಸ್ಸು ಅಂತ ಈ ಕೆಲವೊಂದಷ್ಟು ಇದನ್ನು ಹೇಳಬೇಕಾಗತ್ತೆ. ಇಂತಹ ಒಂದೊಂದು ಸಂದರ್ಭ ತಪ್ಪಿಲ್ಲ ತಾನೆ? ಉಪನಿಷತ್ತಿನ ವಿಚಾರವಾದರೂ ಆವಾಗ ಇದನ್ನು ಹೇಳಬೇಕಾಗತ್ತೆ. ಸೀರಿಯಸ್ನೆಸ್ ಇದ್ದಾಗ ಒಂದು ಸಾರಿ ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಸ್ವಲ್ಪ ಬೇಕಾಗುತ್ತೆ. ಹಾಗೆ ಇಂಥದ್ದನ್ನು ನಮಗೆ ಹೇಳುವಾಗ ಈಶ್ವರನನ್ನು ಕುರಿತು ಅವನಿಗೆ ನೀಲಕಂಠ ಅನ್ನುವಂಥ ಹೆಸರಿದೆ. ಆ ನೀಲಕಂಠನ ಒಂದು ವರ್ಣನೆ ಮಾಡುವಂಥ ಕವಿಗಳು ಎಷ್ಟೆಷ್ಟು ರೀತಿಯಾಗಿ ವರ್ಣನೆ ಮಾಡಿದರು ಅಂತ ಹೇಳಿದರೆ, ಆ ಒಂದು ಸಂಭ್ರಾಂತಾಯ ಶಿವಾಯ ಪತಿವಿಲಯಭಯ, ಈ ಒಂದು ಶಿವಪಾದಾದಿ ಕೇಶಾಂತ ವರ್ಣನ ಸ್ತೋತ್ರದಲ್ಲಿ ಭಗವತ್ಪಾದರು ವರ್ಣನೆ ಮಾಡಿದ್ದಾರೆ. ಆ ಈಶ್ವರ ಹಾಲಾಹಲವನ್ನು ಕುಡಿದು ಬಿಟ್ಟನಂತೆ. ಕುಡಿದಾಗ ಏನಾಯಿತು? ಅವನ ಹೊಟ್ಟೆ ಒಳಗೆ ಚತುರ್ದಶ ಭುವನಗಳು ಇದ್ದಾವೆ. ಆ ಚತುರ್ದಶ ಭುವನ ಪಾಲನೆ ಯಾರು ಮಾಡಬೇಕು? ವಿಷ್ಣುವಿನ ಕೆಲಸ. ಇವನು ವಿಷವನ್ನು ಕುಡ್ದ, ಪಾರ್ವತಿ ಬಂದು ನನ್ನ ಗಂಡ ವಿಷ ಕುಡ್ದ ಅಂತ ಬಂದು ಕುತ್ತಿಗೆ ಒತ್ತಿಡಲಂತೆ. ಯಾಕೆ ಅಂದರೆ ಅವನು ಕುಡಿದು ಬಿಟ್ಟರೆ ಇವನು ಸತ್ತೋಗ್ತಾನಲ್ಲ ಅಂತ ಅವಳಿಗೆ ಭಯ. ಇವನು ಕುಡಿದಿದ್ದನ್ನು ಹೊರಗೆ ಬಿಟ್ಟರೂ ಇಲ್ಲಿರುವ ಲೋಕದಲ್ಲಿರುವಂಥ ಎಲ್ಲ ಪ್ರಾಣಿಗಳು ಸತ್ತು ಹೋಗ್ತಾವೆ ಅಂತ ಹೇಳಿಬಿಟ್ಟು ಒಳಗೆ ಹೋಗಲಿ ಅಂತ ಹೇಳಿಬಿಟ್ಟು ವಿಷ್ಣು ಒಳಗೆ ತಳ್ಳುತ್ತಾ ಇದ್ದಾನಂತೆ. ಅವನು ಒಳಗೆ ತಳ್ಳೋದು, ಇವಳು ಒಳಗೆ ಹೋಗಿ ಬಿಡದೇ ಇರೋದು. ಈ ಎರಡು ಕಾರಣದಿಂದ ಅವನು ಕಂಠದಲ್ಲೇ ಅದು ಉಳಿದು ಹೋಯಿತು. ಆದ್ದರಿಂದ ಅವನು ನೀಲಕಂಠ ಆದ. ಇದು ಒಂದು ವರ್ಣನೆ. ಇನ್ನೊಂದು ಸೌಂದರ್ಯ ಲಹರಿಯಲ್ಲಿ ವರ್ಣನೆ ಮಾಡ್ತಾರೆ. ಈ ಒಂದು ಅವನು ವಿಷವನ್ನು ಕುಡಿದಾಗ ಆ ಒಂದು ವಿಷ ಗಂಟ್ಲಲ್ಲೇ ಉಳಿಯೋದು ಹೇಗೆ? ನೀವೇನನ್ನಾದರೂ ಕುಡಿದು ಗಂಟ್ಲಲ್ಲಿ ಇಟ್ಕೊಳ್ಳಿ ನೋಡೋಣ, ಎಷ್ಟೊತ್ತು ಇಟ್ಕೋತೀರಾ? ಇಟ್ಕೊಳ್ಳಿಕ್ಕೆ ಸಾಧ್ಯವೇ? ಸಾಧ್ಯವಿಲ್ಲ. ಅದನ್ನು ಇಟ್ಕೊಂಡಿದ್ದಾನೆ ಅಂದರೆ ಅವನ ಮಹತ್ವ ಎಂಥದ್ದು. ಆ ರೀತಿಯಾಗಿ ಇಟ್ಕೊಳ್ಳಬೇಕಾದ್ರೆ ಅವನ ಮಹತ್ವ ಏನಿಲ್ಲ ರೀ. ಅವನ ಹೆಂಡತಿಯ ಮುತ್ತೈದೇತನದ ಪ್ರಭಾವದಿಂದ ಅವನು ಉಳ್ಕೊಂಡ ಅಲ್ಲಿ ನಿಂತಿತು. ತಾಟಂಕ ಮಹಿಮಾ ತವ ಜನನಿ ತಾಟಂಕ ಮಹಿಮಾ ಅಂತ ಸೌಂದರ್ಯ ಲಹರಿಯಲ್ಲಿ ಭಗವತ್ಪಾದರು ವರ್ಣನೆ ಮಾಡ್ತಾರೆ. ಆಕೆ ತಾಟಂಕ ಮಹಿಮಾ, ತಾಟಂಕ ಅಂದರೆ ಕರ್ಣಕುಂಡಲಗಳು, ಕರ್ಣಾಭರಣ, ಅದರ ಮಹಿಮಾ. ಯಾಕೆಂದರೆ ಅವಳು ಕರ್ಣಾಭರಣ ಅಂದರೆ ಈಶ್ವರನಿಗೂ ಪಾರ್ವತಿಗೂ ಹೈಟ್ ಎಷ್ಟಿತ್ತು ಅಂತ ಗೊತ್ತಾಗುತ್ತೆ. ಅಲ್ಲಿ ಅವಳ ಕಿವಿ ಅವನ ಕಂಠದವರೆಗೆ ಬರ್ತಾ ಇತ್ತು ಅಂತ ಅರ್ಥವಾಗುತ್ತೆ. ಅದರ ಮಹಿಮೆ ಅಂದರೆ ಒಟ್ಟು ತಾತ್ಪರ್ಯದಲ್ಲಿ ಮುತ್ತೈದೆಯತನದ ಮಹಿಮಾ, ಪಾತಿವ್ರತ್ಯದ ಮಹಿಮಾ ಅಂತ. ಇದು ಒಂದಾಯ್ತಲ್ಲ. ಆಧುನಿಕ ಕವಿ ಎಷ್ಟು ಚೆನ್ನಾಗಿ ಒಂದು ವರ್ಣನೆ ಮಾಡಿದ್ದಾನೆ ಅಂದರೆ ಅದು ಒಂದನ್ನು ಹೇಳ್ತೇನೆ. ಅತ್ತುಂ ವಾಂಛತಿ ವಾಹನಂ ಗಣಪತೇರಾಖುಂ ಕ್ಷುಧಾರ್ಥ ಪಣಿ ತಂಚಕ್ರೌಂಚಪತಿ ಶಿಖೀಚ ಗಿರಿಜಾ ಸಿಂಹೋಪಿ ನಾಗಾನನಂ ಗೌರೀ ಜಹ್ನುಸುತಾಮಸೂಯತಿ ಕಲಾನಾಥಂತು ಫಾಲಾನಲಃ ನಿರ್ವಿಣ್ಣಸ್ಸ ಪಪೌ ಕುಟುಂಬಕಲಹಾದೀಶೋಪಿ ಹಾಲಾಹಲಂ.
ಈಶ್ವರನ ಒಂದು ಪರಿವಾರ ಇದೆಯಲ್ಲ, ಆ ಪರಿವಾರದಲ್ಲಿ ಹೇಗೆ ಅಂತ ಕೇಳಿದರೆ, ಗಣಪತಿ ಇದ್ದಾನೆ. ಗಣಪತಿಯ ವಾಹನ ಯಾವುದು? ಇಲಿ. ಈಶ್ವರನ ಪರಿವಾರದಲ್ಲಿ ಆ ಗಣಪತಿಯ ವಾಹನವಾದ ಇಲಿಯನ್ನ ಅತ್ತುಂ ವಾಂಛತಿ ವಾಹನಂ ಗಣಪತೇ ರಾಖುಂ ಕ್ಷುಧಾರ್ಥ ಪಣಿ. ಆ ಈಶ್ವರನ ಕುತ್ತಿಗೆಯಲ್ಲಿರುವಂತಹ ನಾಗ, ಸರ್ಪ ಇದೆಯಲ್ಲ, ಸರ್ಪ ಇಲಿಯನ್ನು ತಿನ್ನಬೇಕು ಅಂತ ಹಾತೊರಿತಾ ಇದೆಯಂತೆ. ಆ ಸರ್ಪ ಇದನ್ನ ತಿನ್ನಬೇಕು ಅಂತ ಹಾತೊರಿತಾ ಇದ್ರೆ ತಂಚಕ್ರೌಂಚಪತಿ ಶಿಖೀಚ, ಆ ಸರ್ಪವನ್ನು ತಿನ್ನಬೇಕು ಅಂತ ಸುಬ್ರಹ್ಮಣ್ಯನ ವಾಹನವಾದ ನವಿಲು ನೋಡ್ತಾ ಇದೆಯಂತೆ. ತಂಚಕ್ರೌಂಚಪತಿ ಶಿಖೀಚ ಗಿರಿಜಾಸಿಂಹೋಪಿ ನಾಗಾನನಂ, ಪಾರ್ವತಿಯ ವಾಹನವಾದ ಸಿಂಹ ಇದೆಯಲ್ಲ, ಸಿಂಹಕ್ಕೆ ಆನೆಯ ಮುಖ ನೋಡಿದ ಕೂಡಲೇ ಆನೆಯನ್ನು ತಿನ್ನಬೇಕು ಅಂತ, ಗಣಪತಿಯ ಮುಖವನ್ನು ನೋಡಿ ಆನೆ ಅಂತ ತಿನ್ನಬೇಕು ಅಂತ ಆಸೆ ಆಗಿ ಅದಕ್ಕೆ ಪ್ರಯತ್ನ ಪಡ್ತಾ ಇದೆಯಂತೆ. ಇಷ್ಟೇ ಆಗಿದ್ರೂ ಪರವಾಗಿರಲಿಲ್ಲ. ಗೌರಿ ಜನ್ನು ಸುತಾಮಸೂಯತಿ, ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾನೆ, ಈ ಲ್ಯಾಪ್ ಮೇಲೆ ಕೂರಿಸ್ಕೊಂಡಿದ್ದಾನೆ ಗೌರಿಯನ್ನು, ಟಾಪಲ್ಲಿ ಕೂರಿಸ್ಕೊಂಡಿದ್ದಾನೆ ಗಂಗೆನ, ಲ್ಯಾಪು ಟಾಪು. ಈ ಗೌರಿಯನ್ನು ಇಲ್ಲಿ ಕೂರಿಸ್ಕೊಂಡು ಗಂಗೆಯನ್ನು ಅಲ್ಲಿ ನನ್ನನ್ನು ಬಿಟ್ಟು ಅವಳನ್ನು ತಲೆ ಮೇಲೆ ಕೂರಿಸ್ಕೊಂಡಿದ್ದಾನೆ. ಹೇಳೋದಿಲ್ವೇ? ಇವ್ರಿಗೆ ಅವಳನ್ನು ತಲೆ ಮೇಲೆ ಕೂರಿಸ್ಕೊಂಡಿದ್ದಾರಲ್ಲ, ಅನುಭವಿಸ್ಲಿ ಈಗ, ಹೇಳೋಲ್ವೇ ಹೆಂಗಸರು? ಹಾಗೆ ಈಗ ಅವಳನ್ನು ಅಲ್ಲಿ ಕೂರಿಸ್ಕೊಂಡಿದ್ದಾನೆ, ತಲೆ ಮೇಲೆ ಕೂರಿಸ್ಕೊಂಡಿದ್ದಾನೆ ಅಂತ ಗೌರಿ ಈಶ್ವರನಿಗೆ ಯಾವಾಗಲೂ ಚುಚ್ಚುತ್ತಾ ಇರ್ತಾಳಂತೆ ಪಾರ್ವತಿ. ಗೌರಿ ಜಹ್ನು ಸುತಾಮಸೂಯತಿ ಕಲಾನಾಥಂದು ಬಾಲಾನಲಹ. ಈ ಮುಕ್ಕಣ್ಣ, ಮೂರನೇ ಕಣ್ಣು ಅಗ್ನಿ, ಅಗ್ನಿನೇತ್ರ ಅಂತ ಅವನಿಗೆ ಹೆಸರು. ಈ ಅಗ್ನಿ ಇದ್ದಾನಲ್ಲ, ಇವ ಇಲ್ಲಿ ಕೂತವನು ಏನು ಮಾಡ್ತಾ ಇದ್ದಾನೆ ಅಂದರೆ, ನನಗಿಂತ ಮೇಲೆ ಕೂತಿದ್ದಾನೆ ಚಂದ್ರ, ಜಟೆಯಲ್ಲಿ ಕೂತಿದ್ದಾನಲ್ಲ, ಅವನಿಗೆ ಮೇಲಿನ ಸ್ಥಾನ ಸಿಕ್ತು ಅಂತ ಇವನು ಅಸೂಯೆ ಪಡ್ತಾನೆ. ಇವರೆಲ್ಲ ಜಗಳ ಮಾಡ್ತಾ ಇದ್ದಾಗ ಇವರ ಜಗಳವನ್ನು ಪರಿಹರಿಸಲಾರದೆ ಕುಟುಂಬ ಕಲಹ ಆದರೆ ಯಾರು ತಾನೇ ವಿಷ ತಗೊಳ್ಳೋದಿಲ್ಲ, ಅದಕ್ಕಾಗಿ ಇವನು ವಿಷವನ್ನು ಕೊಡೋದ. ಇದು ನೀಲಕಂಠನ ಒಂದು ಸ್ವರೂಪ. ಕವಿಯ ಚಮತ್ಕಾರ ಅಂತ ಹೇಳಿದರೆ, ರವಿ ಕಾಣದ್ದನ್ನು ಕವಿ ಕಂಡ. ನಿಮಗೆ ಕಾಣದೇ ಇರದೇ ಇರಬಹುದು, ಬ್ರಹ್ಮನಿಗಿಂತಲೂ ಹೆಚ್ಚಾದ ಸೃಷ್ಟಿಯನ್ನು ಅವನು ತೋರಿಸ್ತಾನೆ. ಹೇಗೆ ಅಂದರೆ, ಏಷವಂಧ್ಯಾಸುತೋ ಯಾತಿ ಖಪುಷ್ಪ ಘೃತಶೇಖರ ಕೂರ್ಮಕ್ಷೀರೇಣ ಚ ಸ್ನಾತಃ ಶಶಶೃಂಗಧನುರ್ಧರ. ಕವಿ ಎಷ್ಟು ವರ್ಣನೆ ಮಾಡ್ತಾನೆ ಅಂದರೆ, ವಂಧ್ಯಾಪುತ್ರ ಎಲ್ಲರೂ ಇದ್ದಾನೋ? ವಂಧ್ಯಾಪುತ್ರ ಅಂದರೆ ಬಂಜೆಯ ಮಗ. ಬಂಜೆ ಮಗನ ಎಷ್ಟು ಜನ ನೋಡಿದ್ದೀರಿ? ಬಂಜೆ ಮಗ ಇರ್ಲಿಕ್ಕೆ ಸಾಧ್ಯವಿಲ್ಲ. ಬೇಡಪ್ಪ, ಗಗನ ಕುಸುಮವನ್ನು ನೋಡಿದ್ದೀರೋ? ಆಕಾಶ ಪುಷ್ಪ, ಅದು ಇರ್ಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಕೂರ್ಮದ ಕ್ಷೀರ, ಆಮೆಯ ಹಾಲು ನೋಡಿದ್ದೀರಾ? ನಮಗೆ ಹಸುವಿನ ಹಾಲೇ ಅಪರೂಪ ಆಗಿದೆ, ಇನ್ನು ಆಮೆ ಹಾಲಲ್ಲಿ ಕೂರ್ಮ ಕ್ಷೀರ. ಹಾಗೆ ಮರುಭೂಮಿಯ ನೀರು ನೋಡಿದ್ದೀರಾ? ಆದರೆ ಕವಿ ವರ್ಣನೆ ಮಾಡ್ತಾನೆ. ಹೇಗೆ ವರ್ಣನೆ, ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾನೆ ಅಂದರೆ, ಏಷವಂಧ್ಯಾಸುತೋ ಜಾತಿ, ಈ ವಂಧ್ಯಾಪುತ್ರ ಬರ್ತಾ ಇದ್ದಾನೆ. ಯಾತಕ್ಕೆ ಬರ್ತಾ ಇದ್ದಾನೆ? ಯುದ್ಧಕ್ಕಾಗಿ ಬರ್ತಾ ಇದ್ದಾನೆ. ಅವನ ವರ್ಣನೆಗೆ ಹೊರಟಿದ್ದಾನೆ. ಹೇಗಿದ್ದಾನೆ? ಏಷವಂಧ್ಯಾಸುತೋ ಯಾತಿ ಕಪುಷ್ಪ ಘೃತಶೇಖರ, ಆಕಾಶ ಕುಸುಮವನ್ನು ಜಟೆಗೆ ಅಲಂಕಾರ ಮಾಡಿಕೊಂಡಿದ್ದಾನೆ. ಕಪುಷ್ಪ ಘೃತಶೇಖರ ಕೂರ್ಮಕ್ಷೀರೇಣ ಚ ಸ್ನಾತಃ ಅಥವಾ ಮೃಗತೃಷ್ಣಾಂಬಸಿ ಸ್ನಾತಃ, ಎರಡೂ ಹೇಳ್ತಾರೆ. ಮರುಭೂಮಿಯಲ್ಲಿ ಮರುಮರೀಚಿಕೆಯಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ, ಆಮೆಯ ಹಾಲಿನಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ. ಶಶಶೃಂಗ ಧನುರ್ಧರ, ಮೊಲದ ಕೊಂಬಿನಿಂದ ಮಾಡಿದಂತಹ ಧನಸ್ಸನ್ನು ಹಿಡಿದುಕೊಂಡು ಬಂದಿದ್ದಾನೆ. ಮೊಲಕ್ಕೆ ಕೊಂಬೆಲ್ಲಿರುತ್ತೆ ಅಂದರೆ ಯಾವುದೂ ಇಲ್ಲದೇ ಇರುವಂತಹ ಪದಾರ್ಥಗಳನ್ನೇ ಇಟ್ಟುಕೊಂಡ ಎಲ್ಲ ಇದೇನೋ ರೀತಿಯಲ್ಲಿ ವರ್ಣನೆ ಮಾಡಿದ್ದಾನೆ. ಇದು ಕವಿ ಸೃಷ್ಟಿ. ಇಲ್ಲದ್ದನ್ನು ಸೃಷ್ಟಿ ಮಾಡೋದೇ ತಾನೇ ಸೃಷ್ಟಿಕರ್ತೃವಿನ ಕಾರ್ಯ. ಇಲ್ಲದ ರವಿ ಕಾಣದ್ದನ್ನು ಕವಿ ಕಂಡ. ರವಿ ಕಂಡಿಲ್ಲ ಎಲ್ಲೂ ವಂಧ್ಯಾಪುತ್ರನನ್ನಾಗಲಿ ಆಕಾಶ ಕುಸುಮವನ್ನಾಗಲಿ. ಹಾಗೆ ಈ ವರ್ಣನಾ ಚಾತುರ್ಯ ಅನ್ನುವಂಥದ್ದು ಏನಿದೆಯೋ, ಆ ಈಶ್ವರ ನೀಲಕಂಠನಾಗಿರಲಿ ಅಥವಾ ಜಟಾಧಾರಿಯಾಗಿರಲಿ, ತ್ರಿಶೂಲ ಡಮರುಗಧಾರಿಯಾಗಿರಲಿ, ಈಶ್ವರ ಶಂಖಚಕ್ರ ಗದಾಧಾರಿಯಾಗಿರಲಿ, ಅವನೇ ಶ್ರೇಷ್ಠ ಇವನು ಕೀಳು, ಇವನೇ ಶ್ರೇಷ್ಠ ಅವನು ಕೀಳು, ಇದ್ಯಾಕೆ ನಮಗೆ ಬೇಕು? ನೀವು ಇದನ್ನು ಬಿಟ್ಟುಬಿಡಿ. ಯಾವುದೋ ಒಂದು ರೂಪ ನಿಮಗೆ ಎಲ್ಲಿ ಶ್ರದ್ಧೆ ಇದೆಯೋ, ಎಲ್ಲಿ ಭಕ್ತಿ ಬರುತ್ತೋ, ಈ ರೂಪದಲ್ಲಿ ಭಕ್ತಿ ಬರುತ್ತೋ ಹೋಗಿ ಮುಂದೆ ಅದರಲ್ಲಿ. ಮತ್ತೊಂದು ವಿಚಾರ ನಿಮಗೆ ಯಾಕೆ? ನಮಗೆ ಈ ಮಾರ್ಗ ಕೊಟ್ಟಿದ್ದಾರೆ, ಇದು ಹೌದು ಮಾರ್ಗ. ಆ ಮಾರ್ಗದಲ್ಲಿ ಹೋದರೆ ದಾರಿಗೆ ಕರ್ಕೊಂಡು ಹೋಗುತ್ತೆ, ಅದು ಗಮ್ಯಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದಕ್ಕೆ ಸಾಕ್ಷಾತ್ ಪರಮಾತ್ಮನ ವಾಣಿಯೇ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ
ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಈ ರೀತಿಯಾಗಿ ಮಾರ್ಗ ನಮಗೆ ಮುಖ್ಯ ಅಲ್ಲ, ಗಮ್ಯ ಮುಖ್ಯ. ಯಾವ ಮಾರ್ಗದಲ್ಲಿ ಹೋಗ್ತೀವಿ ಅನ್ನುವಂಥದ್ದು ಮುಖ್ಯವಲ್ಲ. ಆದರೂ ಮಾರ್ಗ ಅಂತೂ ಬೇಕು ತಾನೆ, ಯಾವುದೋ ಒಂದು ಮಾರ್ಗ ಬೇಕು. ಅದರಲ್ಲಿ ಆ ಮಾರ್ಗದಲ್ಲಿ ಶ್ರೇಷ್ಠವಾದದ್ದು ಕನಿಷ್ಠವಾದ. ಈ ಮಾರ್ಗದಲ್ಲಿ ಹೋದರೆ ಕಲ್ಲು ಮುಳ್ಳು ಜಾಸ್ತಿ ಇದೆ, ಇದು ಸ್ವಲ್ಪ ನಡೆದು ಹೋಗುವಂತಹ ದಾರಿ. ಈ ಕಡೆ ಹೋದರೆ ಚೆನ್ನಾಗಿ ರಸ್ತೆ ಇದೆ. ಎಲ್ಲರೂ ಬಯಸೋದು ರಸ್ತೆಯ ಮಾರ್ಗವನ್ನು ತಾನೆ, ಕಳ್ಳು ಮುಳ್ಳಿನ ಹಾದಿಯನ್ನು ಯಾರೂ ಬಳಸೋದಿಲ್ಲ. ಆದರೂ ಅದು ಹತ್ತಿರದ ದಾರಿ, ಇದು ಬಳಸು ದಾರಿ, ತುಂಬ ಸುತ್ತಕೊಂಡು ಬರಬೇಕು. ನಾವು ಸುಲಭವಾದ ಮಾರ್ಗವನ್ನು ಅನುಸರಿಸಿಕೊಂಡು ಹೋದಾಗ ಹೆಚ್ಚು ಪ್ರಯತ್ನ ಪಡಬೇಕು, ಹೆಚ್ಚು ಕಾಲವನ್ನು ತೆಗೆದುಕೊಳ್ಳುತ್ತೆ. ಅಂಥದ್ದು ಸಾಧನದಲ್ಲಿರುವ ತಾರತಮ್ಯವೇ ಹೊರತು ಎಲ್ಲವೂ ಕೂಡ ಅಲ್ಲಿಗೆ ಕರ್ಕೊಂಡು ಹೋಗುವಂಥ. ನದೀನಾಂ ಸಾಗರೋ ಗತಿ. ಎಲ್ಲ ನದಿಗಳಿಗೂ ಕೂಡ ಗಮ್ಯ ಹೇಗೆ ಸಾಗರವೋ ಎಲ್ಲ ಮಾರ್ಗಗಳು ಪರಮಾತ್ಮನೆಡೆಗೆ. ಅದರಲ್ಲಿ ಉತ್ಕೃಷ್ಟವಾದದ್ದು ಓಂಕಾರ ಅಂತ ನಮಗೆ ಹೇಳಿದ್ದಾರೆ. ಏತದ್ಯೇವಾಕ್ಷರಂ ಜ್ಞಾತ್ವಾ ಯೋ ಯದಿಚ್ಛತಿ ತಸ್ಯ ತಸ್ಯತ್. ಏತದಾಲಂಬನಂ ಶ್ರೇಷ್ಠಂ ಏತದಾಲಂಬನಂ ಪರಂ ಏತದಾಲಂಬನಂ ಜ್ಞಾತ್ವಾ ಬ್ರಹ್ಮಲೋಕೆ ಮಹೀಯತೆ. ಈ ಆಲಂಬನವನ್ನು, ಓಂಕಾರವನ್ನು ಅವಲಂಬಿಸಿ ಯಾರು ಇರ್ತಾನೋ, ಈ ರೀತಿಯ ಅಂದರೆ ಬ್ರಹ್ಮನನ್ನು ತಿಳಿಯುವುದಕ್ಕೆ ಇದು ಆಲಂಬನ. ಆಲಂಬನ ಅಂದರೆ ಒಂದು ರೀತಿ ಊರುಗೋಲಿದ್ದ ಹಾಗೆ. ನಿಮಗೊಬ್ಬನಿಗೆ ನಡೆಯುವವನಿಗೆ ಬೆನ್ನು ಬಗ್ಗಿ ಹೋಗಿದೆ, ಸೊಂಟ ನೋವಿದೆ, ಕಾಲ್ಗಂಟು ನೋವಿದೆ, ನಡಿಬೇಕಾದರೂ ಒಂದು ಊರುಗೋಲು ಬೇಕು, ಅದೇ ಅವಲಂಬನ. ಆ ರೀತಿಯಾಗಿ ನಮಗೆ ಬ್ರಹ್ಮನನ್ನು ತಿಳಿಯಬೇಕಾದರೆ ಇದು ಆಲಂಬನ, ಓಂಕಾರ ಆಲಂಬನ. ಇದೇ ಶ್ರೇಷ್ಠವಾದ ಆಲಂಬನ, ಇದೇ ಪರವಾದ ಆಲಂಬನ. ಈ ಆಲಂಬನವನ್ನು ಜ್ಞಾತ್ವ ಅಂತ ಹೇಳಿದ್ದಾರೆ. ಇದನ್ನು ತಿಳಿದುಕೊಂಡು, ತಿಳಿಯೋದು ಬೇರೆ, ಉಪಾಸನೆ ಮಾಡೋದು ಬೇರೆ. ಸಗುಣ ಬ್ರಹ್ಮನ ವಿಷಯದಲ್ಲಾದರೆ ಉಪಾಸನೆ, ನಿರ್ಗುಣ ಬ್ರಹ್ಮನಲ್ಲಿ ಪರಮಾತ್ಮನ ವಿಷಯದಲ್ಲಾದರೆ ತಿಳಿಯುವಿಕೆ, ಅದನ್ನು ತಿಳಿಯುವುದು, ಅದನ್ನೇ ಏತದಾಲಂಬನಂ ಜ್ಞಾತ್ವ. ಈ ರೀತಿಯಾಗಿ ತಿಳಿದವನಿಗೆ ಬ್ರಹ್ಮಲೋಕೆ ಮಹೀಯತೆ. ಬ್ರಹ್ಮಲೋಕೆ ಮಹೀಯತೆ ಅಂದರೆ ಬ್ರಹ್ಮಭೂತನಾಗಿ ಪರಸ್ಮಂ ಬ್ರಹ್ಮಣಿ, ಅವನು ಪರಬ್ರಹ್ಮನಂತೆ ಅವನೂ ಉಪಾಸನಾಗ್ತಾನೆ. ಯಾರು ಬ್ರಹ್ಮನನ್ನು ತಿಳಿತಾನೋ ಅವನನ್ನು ಬೇರೆಯವರೆಲ್ಲ ಉಪಾಸನೆ ಮಾಡ್ತಾರೆ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಹಾಗಾದರೆ ಈ ಪರಮಾತ್ಮ ಸ್ವರೂಪ, ಇಷ್ಟೆಲ್ಲ ಆರಂಭನ ಅದು ಇದು ಎಲ್ಲ ಹೇಳಿದ್ರಿ, ಈ ಒಂದು ಆತ್ಮಸ್ವರೂಪ ಎಂಥದ್ದು ಅದನ್ನು ಹೇಳಿಯಪ್ಪ. ಅದನ್ನು ಹೇಳಲಿಕ್ಕೆ ಹೊರಡ್ತಾರೆ ಮುಂದೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಕುತಶ್ಚಿನ್ ಬಭೂವ ಕಶ್ಚಿತ್ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಭಗವದ್ಗೀತೆ 2ನೇ ಅಧ್ಯಾಯದಲ್ಲೂ ಕೂಡ ಇದೇ ಶ್ಲೋಕ ಇದೆ, ಸ್ವಲ್ಪ ವ್ಯತ್ಯಾಸ ಇದೆ. ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿತ್ ನಾಯಂ ಕುತಶ್ಚಿನ್ನ ಬಭೂವ ಕಶ್ಚಿತ್ ಅಂತ ಇಲ್ಲಿದೆ, ಕದಾಚಿನ್ನ ಬಭೂವ ಕಶ್ಚಿತ್ ಅಂತ ಅಲ್ಲಿರುವಂಥದ್ದು. ಹಾಗೆ ನ ಜಾಯತೆ ಮ್ರಿಯತೆ ವಾ, ಈ ಪರಮಾತ್ಮ ಸ್ವರೂಪ ಬ್ರಹ್ಮಸ್ವರೂಪ ಎಂಥದ್ದು ಅಂದರೆ ಇದು ಹುಟ್ಟೂ ಇಲ್ಲದೆ ಇರುವಂಥದ್ದು, ಸಾವೂ ಇಲ್ಲದೆ ಇರುವಂಥದ್ದು. ನಮ್ಮ ಪ್ರಪಂಚದಲ್ಲಿರುವಂಥ ಪ್ರತಿಯೊಂದು ಪದಾರ್ಥವೂ ಕೂಡ ಹುಟ್ಟುತ್ತೆ, ನಾಶವಾಗುತ್ತೆ, ಹುಟ್ಟುತ್ತೆ, ನಾಶವಾಗುತ್ತೆ. ಹುಟ್ಟದೇ ಇರುವ, ನಾಶವಾಗದೇ ಇರುವ ಪದಾರ್ಥ ಪ್ರಪಂಚದಲ್ಲಿಲ್ಲ. ಹುಟ್ಟದಿರುವ ಪದಾರ್ಥ ಅಂತ ಹೇಳಿದರೆ ಅಂಥದ್ದು ಯಾವುದೂ ಇಲ್ಲ. ಆ ರೀತಿಯಾಗಿ ನ ಜಾಯತೆ ಪ್ರಿಯತೆ ವಾ ಕದಾಚಿತ್, ನ ಜಾಯತೆ ಮ್ರಿಯತೆ ವಾ ಕದಾಚಿತ್. ನ ಜಾಯತೆ ಅಂತ ಹೇಳಿದರೆ ಯಾಸ್ಕ ಮಹರ್ಷಿಗಳು ನಿರುಕ್ತದಲ್ಲಿ 6 ವಿಧವಾದಂಥ ಭಾವವಿಕಾರಗಳನ್ನು ಹೇಳಿದ್ದಾರೆ. ಜಾಯತೆ, ಅಸ್ತಿ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತಿ. ಇದು 6 ವಿಧವಾದಂಥ ವಿಕಾರಗಳು. ಹುಟ್ಟುವ ಪ್ರತಿಯೊಂದು ವಸ್ತುವಿನಲ್ಲೂ ಈ 6 ವಿಕಾರಗಳು ಇದ್ದೇ ಇರ್ತವೆ. ಮೊದಲನೇದಾಗಿ ಹುಟ್ಟೋದು ಜಾಯತೆ, ಜಾಯತೆ. ಆನಂತರದಲ್ಲಿ ಅಸ್ತಿ, ಅಂದರೆ ಅಸ್ತಿ ಅಂತ ಹೇಳಿದರೆ ಸತ್ತಾ, ಕನ್ನಡದಲ್ಲ, ಸಂಸ್ಕೃತದ ಸತ್ತ. ಕನ್ನಡದ ಸತ್ತ ಬೇರೆ, ಸಂಸ್ಕೃತದ ಸತ್ತ ಅಂದರೆ ಎಕ್ಸಿಸ್ಟೆನ್ಸ್ ಅಂತ ಏನು ಹೇಳ್ತೀವಿ, ಇರುವಿಕೆ, ಅದು ಅಸ್ತಿ. ಜಾಯತೆ ಅಸ್ತಿ, ಹುಟ್ಟಿತು, ಹುಟ್ಟಿದ ನಂತರ ಇರುವುದು ಅಸ್ತಿ. ವರ್ಧತೆ, ಆಮೇಲೆ ಬೆಳೆಯುವುದು. ಆಮೇಲೆ ವಿಪರಿಣಮತೆ, ಬೇರೆ ಬೇರೆ ರೀತಿಯಾದ ಪರಿಣಾಮಗಳನ್ನು ಪಡೆಯುವಂಥದ್ದು. ಅಪಕ್ಷೀಯತೆ, ಆಮೇಲೆ ಕ್ಷಯವನ್ನು ಹೊಂದುವಂಥದ್ದು, ಅಂದರೆ ಕ್ಷೀಣಿಸ್ತಾ ಬರೋದು. ವಯಸ್ಸಾದ ಮೇಲೆ ಇಳಿಯ ವಯಸ್ಸು ಅಂತ ಹೇಳ್ತಾರೆ. ಇಳಿಯೋ ವಯಸ್ಸು ಅಂತ ಹೇಳಿದ್ರೇನು, ಶರೀರ ಇಳಿತಾ ಬರೋದು,
ಅದಕ್ಕೆ ಇಳೆಯ ವಯಸ್ಸು. ಅದು ಕ್ಷೀಯತೆ, ಅಪಕ್ಷೀಯತೆ. ಆನಂತರದಲ್ಲಿ ನಶ್ಯತೆ, ಒಂದು ದಿವಸ ನಾಶವಾಗೋದು. ಈ 6 ಭಾವವಿಕಾರಗಳು ಪ್ರತಿಯೊಂದು ಪದಾರ್ಥಕ್ಕೂ ಪ್ರಪಂಚದಲ್ಲಿ ಇರುವಂತಹದ್ದು. ಇದರಲ್ಲಿ ಮೊದಲಿಂದು ಕೊನೆಯದು ಎರಡನ್ನು ಇಲ್ಲಿ ಹೇಳಿದ್ದಾರೆ. ನ ಜಾಯತೆ ನ ಮ್ರಿಯತೆ. ಈ ಪರಮಾತ್ಮ ತತ್ವ ಹುಟ್ಟೋದೂ ಇಲ್ಲ, ಸಾಯೋದೂ ಇಲ್ಲ. ಅಂದ್ರೆ ಏನಾಯಿತು? ಮೊದಲಿನ ಮತ್ತು ಕೊನೆಯ 2 ವಿಕಾರಗಳನ್ನು ನಿಷೇಧ ಮಾಡಿದ್ರಿಂದ ಮಧ್ಯದಲ್ಲಿರುವ ವಿಕಾರಗಳು ಅದಕ್ಕಿಲ್ಲ ಅಂತ ಅರ್ಥ. ಆದಿ ಅಂತ್ಯ ಈ ವಿಕಾರಗಳಿಲ್ಲದೆ ಇರುವುದಕ್ಕೆ ಆದಿ ಇದ್ದರೆ ಮಧ್ಯದ ವಿಕಾರಗಳು, ಆದಿಯೇ ಇಲ್ಲದ್ರಿಂದ ಮಧ್ಯದ ವಿಕಾರಗಳು ಇಲ್ಲ. ಅಂದರೆ ಸರ್ವಥಾ ನಿರ್ವಿಕಾರ, ವಿಕಾರರಹಿತ. ನಾವೆಲ್ಲ ಹೇಗೆ ವಿಕಾರವನ್ನು ಪಡೀತೇವೆ? ಹುಟ್ಟಿದಾಗ ಇಷ್ಟಕ್ಕಿದ್ವಿ, ಈಗ ನೋಡಿ ಇಷ್ಟಕ್ಕೆ ಬಂದಿದ್ದೀವಿ, ಇನ್ನೆಷ್ಟಕ್ಕಾಗ್ತೀವೋ? ಅದೇ ತಾನೇ ಪ್ರತಿಯೊಬ್ಬರು ಹೇಳುವಂಥದ್ದು. ಹುಟ್ಟಿದ ಹಾಗೆ ಇದ್ದಾರೋ? ಒಂದೇ ರೀತಿಯಾಗಿರುವಂತಹ ತತ್ವ ಯಾವುದು? ಮನುಷ್ಯ ತತ್ವ ಇದೆಯೋ? ಇಲ್ಲ. ಎಷ್ಟೋ ಜನ ಹೇಳೋದುಂಟು, ಅಷ್ಟು ಬೇಗಲೇ ಅಷ್ಟು ದೊಡ್ಡವಳಾಗ್ಬಿಟ್ಲ, ಮೊನ್ನೆ ನೋಡಿದ್ವಿ ಇಷ್ಟಕ್ಕಿದ್ಲು, ಈಗ ಇಷ್ಟು. ಅರೆ ನಿಮ್ದೇನು ಕಮ್ಮಿ? ನೀವು ಆವತ್ತಿನ ವಯಸ್ಸಿನಲ್ಲಿ ಹೇಗಿದ್ರು ನಿಮ್ಮದು ಕೂಡ ನೀವು ನಿಮ್ಮನ್ನು ದಿವಸ ನೋಡ್ಕೊಳ್ತಿದ್ರಿ, ನಿಮ್ಮ ವಿಕಾರ ನಿಮಗೆ ಗೊತ್ತಾಗೋದಿಲ್ಲ. ಇನ್ನೊಬ್ಬರು ಅಪರೂಪ ನೋಡಿದಾಗ ಹೇಳ್ತಾರೆ, ನೀನು ಎಷ್ಟು ದೊಡ್ಡಾಗಿದ್ಯಮ್ಮ ಅಂತಾರೆ. ಅಂದರೆ ನಿರಂತರವಾಗಿ ಪರಿಣಾಮ ಅನ್ನುವಂಥದ್ದು ಮನುಷ್ಯನಲ್ಲಿ ಆಗೇ ಆಗುತ್ತೆ. ಅದು ಬಹಳ ಸೂಕ್ಷ್ಮವಾಗಿ ಆಗ್ತಿರೋದ್ರಿಂದ ನಮಗೆ ಗೊತ್ತಾಗೋದಿಲ್ಲ. ವಯಸ್ಸಾಯಿತು ಅಂತ ಹೇಳು, ಪ್ರತಿನಿತ್ಯ ನಮ್ಮಲ್ಲಿ ವಿಕಾರ ಅನ್ನುವಂಥದ್ದು ಆಗ್ತಾ ಇರುತ್ತೆ. ಈಗ ಉದಾಹರಣೆಗೆ ಶತಪತ್ರ ಕುಶೇಷಯನ್ಯಾಯೇನ ಅಂತ ಹೇಳ್ತಾರೆ. 100 ಎಲೆಗಳನ್ನು ಇಟ್ಟುಬಿಟ್ಟು, ವಿಳೆದೆಲೆ ಇಟ್ಕೊಳ್ಳಿ ಉದಾಹರಣೆಗೆ, 100 ಎಲೆಯನ್ನು ಇಟ್ಟುಕೊಟ್ಟು ಒಂದು ದಬ್ಬಣವನ್ನು ತಗೊಂಡು ದಪ್ಪವಾದ್ದು ಒಂದು ಸಾರಿ ಬಲವಾಗಿ ಹೀಗೆ ನೋದನ ಮಾಡಿದಾಗ ಒತ್ತಿದರೆ ಮೊದಲನೇ ಎಲೆಯಿಂದ ಕೊನೆಯ ಎಲೆಯವರೆಗೂ ಹೋಗುತ್ತೋ ಇಲ್ವಾ? ಹೋಗುತ್ತೆ. ಆದರೆ ಮೊದಲನೇ ಎಲೆಯಲ್ಲಿ ಯಾವ ಸಂದರ್ಭದಲ್ಲಿ ಪ್ರವೇಶ ಮಾಡಿತೋ ಆ ಸೂಜಿ ಕೊನೆಯ ಎಲೆಯಲ್ಲೂ ಅದೇ ಸಂದರ್ಭದಲ್ಲಿ ಪ್ರವೇಶ ಮಾಡಿದೆಯಾ? ಇಲ್ಲ ತಾನೇ. ಮೊದಲನೇ ಎಲೆಯ ಕ್ಷಣವೇ ಬೇರೆ, ಎರಡನೇ ಎಲೆಯ ಕ್ಷಣವೇ ಬೇರೆ, ಮೂರನೇ. ಯಾಕೆ ಅಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅಂತ ನಾವು ಏನು ಹೇಳ್ತೀವಿ, ಕಾಲದ ಒಂದು ಸೂಕ್ಷ್ಮತೆ. ಆ ಸೂಕ್ಷ್ಮವನ್ನು ತಿಳಿಯುವ ಸಾಧನ ನಮ್ಮಲ್ಲಿಲ್ಲ. ಹಾಗಾದರೆ ಒಂದು ಕ್ಷಣದಲ್ಲಿ ಆಗೋಯ್ತು, ಒಂದೇ ಸಾರಿ ಎಲ್ಲ ಪ್ರವೇಶ ಒಂದೇ ಸಾರಿ ಪ್ರವೇಶ ಮಾಡೋದಿಲ್ಲ. ಅದು ಆ ಕಾಲ ಅತ್ಯಂತ ಸೂಕ್ಷ್ಮವಾಗಿದ್ದರೆ ನಮಗೆ ಒಂದೇ ಸಾರಿ ಅಂತ ಹೇಳುವ ಹಾಗೆ ಕಾಣುತ್ತೆ, ಚಲನಚಿತ್ರದ ರೀಲ್ ತಿರುಗಿದ ಹಾಗೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ನಜಾಯತೆ ಮ್ರಿಯತೇವಾ ವಿಪಶ್ಚಿತ್ ನಾಯಂ ಕುತಶ್ಚಿತ್ ನಬಭೂವ ಕಶ್ಚಿತ್. ಇದು ಯಾವುದರಿಂದಲೂ ಹುಟ್ಟಿಲ್ಲ, ಅಂದರೆ ಇದಕ್ಕೆ ಇನ್ನೊಂದು ಕಾರಣವಿಲ್ಲ. ಇದರಿಂದ ಯಾವುದೂ ಹುಟ್ಟಿಲ್ಲ, ಪರಮಾತ್ಮನಿಂದಲೂ ಯಾವುದೂ ಹುಟ್ಟಿಲ್ಲ. ಇಲ್ಲಿ ನಿಮಗೆ ಪ್ರಶ್ನೆ ಬರುತ್ತೆ, ನನಗೆ ಗೊತ್ತು, ನೀವು ಪ್ರಶ್ನೆ ಕೇಳ್ತೀರ. ಪರಮಾತ್ಮನಿಂದ ಯಾವುದು ಹುಟ್ಟಿಲ್ಲ ಅಂದರೆ ಮತ್ತೆ ಪ್ರಪಂಚ ಹುಟ್ಟಿದ ಪರಮಾತ್ಮನಿಂದ ಅಂತ ಹೇಳ್ತೀರಿ, ಈಗ ಇಲ್ಲ ಅಂತ ಹೇಳ್ತೀರಿ. ಎರಡಕ್ಕೂ ವಿರೋಧ ಇರೋದನ್ನು ಪರಿಹಾರ ಮಾಡುವಂಥದ್ದು ಮುಂದೆ ಇದೆ. ಪರಮಾತ್ಮನಿಂದ ಯಾವುದೂ ಹುಟ್ಟಿಲ್ಲ, ಪರಮಾತ್ಮ ಯಾವುದರಿಂದಲೂ ಹುಟ್ಟಿಲ್ಲ. ನಾಯಂ ಕುತಶ್ಚಿನ್ ನಬಭೂವ ಕಶ್ಚಿತ್ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ. ಈ ಒಂದು ಪರಮಾತ್ಮ ಇದ್ದಾನಲ್ಲ, ಅಜಃ ಅಂದರೆ ನಿತ್ಯ, ನ ಜಾಯತೆ ಇತ್ಯಜಃ. ಜನ್ಮರೂಪ ವಿಕಾರವಿಲ್ಲದೆ ಇರೋದರಿಂದ ಅವನು ನಿತ್ಯನಾದವನು. ಹಾಗೆ ಅಜೋ ನಿತ್ಯ ಶಾಶ್ವತಃ. ನಿತ್ಯ ಅಂತ ಹೇಳಿಬಿಟ್ರೆ ಸಾಕಲ್ಲ, ಮತ್ತು ಶಾಶ್ವತ ಅಂತ ಯಾಕೆ ಹೇಳಬೇಕು ಅಂತ ಕೇಳಿದರೆ ಅಪಕ್ಷಯ ರಹಿತ, ಅಪಕ್ಷಯ ರೂಪವಾದಂಥ ವಿಕಾರ ಇಲ್ಲದೆ ಇರುವಂಥದ್ದು. ಅದಕ್ಕೆ ನಾನು ಮೊದಲು 6 ವಿಕಾರಗಳನ್ನು ಹೇಳಿದ್ದು. ಅಪಕ್ಷಯ ರಹಿತವಾದ ವಸ್ತು ಅಂತ ಹೇಳಬೇಕಾದ್ರೆ ಅದಕ್ಕೆ ಶಾಶ್ವತ. ಯಾವುದು ಶಾಶ್ವತವಾಗುತ್ತೋ ಅದಕ್ಕೆ ಅಪಕ್ಷಯವಿರೋದಿಲ್ಲ. ಆ ಒಂದು ಅಪಕ್ಷಯ ರಹಿತವಾದದ್ರಿಂದ ಅಯಂ ಪುರಾಣ. ಪುರಾಣ ಅಂತ ಹೇಳಿದ್ರೇನು? ಪುರಾಪಿ ನವಯೇವ, ಹಳತಾದರೂ ಅವನು ಹೊಸದಾಗೇ ಇರೋದು ಅಂತ ಅರ್ಥ. ಪುರಾಪಿ ನವಯೇವ ಅಥ ಪುರಾಣ. ಹಳತಾದರೂ ಕೂಡ ಹೊಸದಾಗೇ ಇರುವಂಥದ್ದು. ನಮ್ಮಲ್ಲಿ ಹಳತಾಗಿದ್ದು ಹೊಸದಾಗ್ಲಿಕ್ಕೆ ಸಾಧ್ಯವೋ? ಹಳತಾಗಿದ್ದು ಹಳತೆ, ಅದು ಮತ್ತೆ ಹೊಸತಾಗೋದಿಲ್ಲ. ಹೊಸದಾಗಬೇಕಾದ್ರೆ ಇನ್ನು ಹೊಸದಾಗೇ ಉತ್ಪತ್ತಿ ಮಾಡಬೇಕು. ಹಾಗೆ ಆದರೆ ಇದು ಅಂಥದ್ದಲ್ಲ. ಪುರಾಪಿ ನವಯೇವ, ಹಳತಾದಷ್ಟು ಚೆನ್ನಾಗಿರುತ್ತೆ ನಮ್ಮಲ್ಲಿ ಹೇಳೋದುಂಟು. ಯಾವುದು? ಉಪ್ಪಿನಕಾಯಿ. ಮಾವಿನ ಮಡಿ ಉಪ್ಪಿನಕಾಯಿ ಇದೆಯಲ್ಲ, ಹಳತಾದಷ್ಟು ರುಚಿ ಜಾಸ್ತಿ ಅಂತ ಹೇಳ್ತಾರೆ. ಮಾವಿನ ಮಡಿ ಉಪ್ಪಿನಕಾಯಿ ವಿಚಾರ ಮುಂದೆ ಬರುತ್ತೆ, ಉಪನಿಷತ್ನಲ್ಲೂ ಉಪ್ಪಿನಕಾಯಿ ವಿಚಾರ ಇದೆ. ಆ ರೀತಿಯಾದಂಥ ಪುರಾಣ ಏವ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನ ಹನ್ಯತೆ ಹನ್ಯಮಾನೇ ಶರೀರೇ. ಅವನು
ಈ ಶರೀರವನ್ನು ನಾಶ ಮಾಡಿದರೆ ಅವನಿಗೆ ನಾಶವಾಗೋದಿಲ್ಲ. ನ ಹನ್ಯತೆ ಹನ್ಯಮಾನೇ ಶರೀರವನ್ನು ನಾಶ ಮಾಡಿದರೆ ಅವನಿಗೆ ನಾಶವಾಗುವುದಿಲ್ಲ. ಹೇಗೆ ಮಡಕೆಯನ್ನು ನಾಶ ಮಾಡಿದ ಮಾತ್ರದಿಂದ ಮಡಕೆಯ ಒಳಗಿರುವ ಆಕಾಶ ನಾಶವಾಗೋದಿಲ್ಲವೋ ಅದಕ್ಕೇನೂ ಆಗೋದಿಲ್ಲ. ಮಡಕೆಯ ಒಳಗಿರುವ ಆಕಾಶದಲ್ಲಿ ಏನಾದರೂ ಪರಿಣಾಮವನ್ನು ನೋಡ್ತಿರೋ? ಇಲ್ಲ ತಾನೇ. ಆಕಾಶದಲ್ಲಿ ನೀವು ಕತ್ತಿಯನ್ನು ಬೀಸಿದ್ರೆ ತುಂಡಾಗುತ್ತೋ? ಹಾಗೆ ಈ ಪರಮಾತ್ಮ ತತ್ವ ಅನ್ನುವಂಥದ್ದು ನಹನ್ಯತೆ ಹನ್ಯಮಾನೇ ಶರೀರೇ. ಇದನ್ನೇ ಗೀತೆಯಲ್ಲೂ ಕೂಡ ಇದೇ ರೀತಿಯಾಗಿ ಹೇಳಿದ್ದಾರೆ. ಭೀಷ್ಮದ್ರೋಣಾದಿಗಳನ್ನು ನಾನು ಕೊಲ್ತೇನೆ ಅಂತ ಇವನು ಖಿನ್ನನಾದ ಅರ್ಜುನ. ನಾಯಂ ಹಂತಿನ ಹನ್ಯತೆ ಹೇಳ್ತಾರೆ. ನಹನ್ಯತೆ ಹನ್ಯಮಾನೇ ಶರೀರೆ, ಅಲ್ಲಿ ನಾಯಂ ಹಂತಿನ ಹನ್ಯತೆ. ಅವನಿಗೆ ಹಂತಾಚೇನ್ ಮನ್ಯತೆ ಹಂತಂ ಹತಶ್ಚೇನ್ ಮನ್ಯತೆ ಹತಂ ಉಭೌತೌ ನ ವಿಜಾನೀತೋ ನಾಂ ಹಂತಿನ ಹನ್ಯತೆ ಎನ್ನುವಂಥದ್ದು ಅದಕ್ಕೋಸ್ಕರವಾಗಿ ಹೇಳುವಂಥದ್ದು. ಅತಃ ಉಭೌತೌ ನ ಹಂತಾಚೇನ್ ಮನ್ಯತೆ ಹಂತಂ ಮುಂದೆ ಹೇಳ್ತಾನೆ ಇದೇ ವಿಚಾರವನ್ನೇ. ಈ ಒಂದು ಪರಮಾತ್ಮ ತತ್ವವನ್ನು ಅದಕ್ಕೆ ನಾಶವೂ ಇಲ್ಲ, ಉತ್ಪತ್ತಿಯೂ ಇಲ್ಲ. ಆದ್ದರಿಂದಲೇ ಅದು ಪುರಾಣ, ಆದ್ದರಿಂದಲೇ ಅದು ಅಜ, ಆದ್ದರಿಂದಲೇ ಅದು ಶಾಶ್ವತ. ಇಂಥ ಒಂದು ತತ್ವ ಇದೆ ಅಂತ ಹೇಳಿದ ಹಂಗಾಯಿತು. ಹಂತಾಚೇನ್ ಮನ್ಯತೆ ಹಂತುಂ ಹತಶ್ಚೇನ್ ಮನ್ಯತೆ ಹತಂ ಉಭೌತೌ ನ ವಿಜಾನೀತಃ. ಒಬ್ಬ ನಾನು ಅವನನ್ನು ಕೊಂದುಬಿಟ್ಟೆ ಅಂತ ಹೇಳಿಬಿಟ್ರೆ, ಹಂತಾಚೇನ್ ಮನ್ಯತೆ ಹಂತಂ ನಾನು ಅವನನ್ನು ಕೊಲ್ತೀನಿ ಅಂತ ಹೋಗೋದಾಗಲಿ, ಹತಶ್ಚೇನ್ ಮನ್ಯತೆ ಹತಂ ನನ್ನನ್ನು ಅವನು ಕೊಂದುಬಿಟ್ಟ ಅಂತ ಯಾರಾದರೂ ಭಯಪಡೋದಾಗಲಿ, ಇದೆರಡಕ್ಕೂ ಅರ್ಥವಿಲ್ಲ. ಯಾಕೆ? ಆ ಆತ್ಮನಿಗೆ ಹುಟ್ಟು ಸಾವು ಇಲ್ಲದೆ ಇರೋದರಿಂದ ನೀನು ಕೊಲ್ಲೋದು ಅಂತ ಏನಾದರೂ ಇದ್ದರೆ ಶರೀರವನ್ನು, ಆತ್ಮನನ್ನು ಕೊಲ್ಲಿಕ್ಕಾಗೋದಿಲ್ಲ. ಆದ್ದರಿಂದಲೇ ಭೀಷ್ಮದ್ರೋಣಾದಯ ಇಮೇ ಭೀಷ್ಮದ್ರೋಣಾದಯ ಮಮ ಗುರವಃ ಬಾಂಧವಾಃ ಮಾತುಲಾಃ ಇತ್ಯಾದಿ ರೂಪೇಣ ಯಹ ಅರ್ಜುನ ಶುಶೋಚ. ಈ ಅರ್ಜುನನನ್ನು ಅಶೋಚಾನನ್ವಶೋಚಸ್ತಂ ಪ್ರಜ್ಞಾವಾದಾಶ್ಚ ಭಾಷತೆ ಗತಾಸೂನ್ ಅಗತಾಸೂಶ್ಚ ನಾನು ಶೋಚಂತಿ ಪಂಡಿತಾ. ಪಂಡಿತರು ಶೋಕಿಸೋದಿಲ್ಲ. ಯಾಕೆ? ಶೋಕಕ್ಕೆ ಕಾರಣವೇ ಇಲ್ಲ. ಅವನನ್ನು ಕೊಲ್ಲೋದಕ್ಕೂ ಸಾಧ್ಯವಿಲ್ಲ. ಅವನು ಕೊಲ್ಲುವವನೂ ಅಲ್ಲ, ಕೊಲ್ಲಿಸಿಕೊಳ್ಳುವವನೂ ಅಲ್ಲ. ಅದು ಎರಡೂ ಸಾಧ್ಯವಿಲ್ಲದ ಅಂತಹ ಸ್ಥಿತಿಯಲ್ಲಿರುವಾಗ ಭೀಷ್ಮದ್ರೋಣಾದಿಗಳನ್ನು ನಾನು ಕೊಲ್ತೀನಿ, ಅವರನ್ನು ಕೊಂದಿದ್ದರಿಂದ ಪಾಪ ನನಗೆ ಬರುತ್ತೆ, ನಾನು ಅವರನ್ನು ಕೊಲ್ಲುವವನು, ಅವರು ನನ್ನಿಂದ ಕೊಲ್ಲಿಸಿಕೊಳ್ಳುವವರು ಅನ್ನುವಂತಹ ಈ ಭಾವನೆಯನ್ನು ಬಿಟ್ಟು ಬಿಡು. ನಿನ್ನ ಕರ್ತವ್ಯವನ್ನಷ್ಟು ಮಾತ್ರ ನೀನು ಮಾಡು. ಯುದ್ಧಕ್ಕೆ ಬಂದವನಿಗೆ ಕ್ಷತ್ರಿಯನಿಗೆ ಯುದ್ಧಂ ಸ್ವಧರ್ಮ, ಯುದ್ಧವನ್ನು ಮಾಡು. ನೀನು ನಿನ್ನ ಧರ್ಮವನ್ನು ನೀನು ಮಾಡ್ತಾ ಇದ್ದೀಯ. ನಿನ್ನ ಧರ್ಮಾನುಷ್ಠಾನವನ್ನು ಮಾಡಿದಾಗ ನಿನಗೆ ಪಾಪ ಪುಣ್ಯಗಳ ವಿಚಾರದಲ್ಲಿ ನೀನು ಚಿಂತೆ ಮಾಡದೇ ಇದ್ದರೆ ಪಾಪ ಪುಣ್ಯಗಳ ಸಂಸ್ಪರ್ಶವಿರೋದಿಲ್ಲ. ಅದೆರಡನ್ನೂ ಬಿಟ್ಟು ನಿನ್ನ ಧರ್ಮವನ್ನು ನೀನು ಅನುಷ್ಠಾನ ಮಾಡುವಾಗ ನಾನೇ ಕರ್ತ, ನಾನೇ ಅದರ ಫಲದ ಭೋಕ್ತ ಅಂತ ನೀನು ಇಟ್ಟುಕೊಂಡು ಮಾಡಿದೆಯೋ ಆ ಫಲ ನಿನಗೆ ಬರುತ್ತೆ. ಅದು ಇಲ್ಲದೆ ಹೋದರೆ ಕೇವಲ ಕರ್ತವ್ಯ ಬುದ್ಧಿಯಿಂದ ನೀನು ಮಾಡಿದಾಗ ಪುಣ್ಯ ಪಾಪಗಳ ಸಂಸ್ಪರ್ಶ ನಿನಗಿಲ್ಲ. ಅವನು ಕೊಲ್ಲುವವನೂ ಅಲ್ಲ, ಕೊಲ್ಲಿಸಿಕೊಳ್ಳುವವನೂ ಅಲ್ಲ. ಯಾರಾದರೂ ಇಬ್ಬರು ಹೀಗೆ ತಿಳ್ಕೊಂಡ್ರೆ ಉಭೌತೌ ನ ವಿಜಾನೀತಃ, ಅವರಿಬ್ಬರಿಗೂ ಕೂಡ ಆತ್ಮತತ್ವ ತಿಳಿದಿಲ್ಲ. ಯಾಕೆ? ನಾಯಂ ಹಂತಿ ನ ಹನ್ಯತೆ. ಇವನು ಕೊಲ್ಲೋದೂ ಇಲ್ಲ, ಕೊಲ್ಲಿಸಿಕೊಳ್ಳೋದೂ ಇಲ್ಲ. ಅಂಥ ಒಂದು ಸ್ವರೂಪ. ಸ್ವಾಮಿ ನೀವು ಹೀಗೆಲ್ಲ ಹೇಳಿದ್ರೆ ನಮ್ಮ ತಲೆಗೆ ಹೋಗೋದಿಲ್ಲ ಸ್ವಾಮಿ. ಅದೊಂದು ಹಾಗಿದೆ. ನಮಗೆ ಲೋಕದಲ್ಲಿ ಏನಿದೆ, ಯಾವುದೇ ವಸ್ತು ಅಂತ ಇದೆ ಅಂತ ಹೇಳಿದರೆ ಆ ವಸ್ತು ಯಾವುದು ಅಂತ ತೋರಿಸಿ ಅಂತಾನೆ ಹೇಳೋದು. ಅದು ಎಂಥದ್ದು? ಅದು ಇಂಥದ್ದಲ್ಲ, ಅಂಥದ್ದಲ್ಲ. ನೀವು ಹೀಗೆ ಒಗಟು ಹೇಳಿದರೆ ನಮಗೆ ಅರ್ಥ. ಅದು ಹೀಗಿದ್ದು ಅಂತ ಹೇಳಿ. ಹಾಗೆ ಗೋಶೃಂಗವನ್ನಿರ್ದೆ, ಇದು ಗೋವಿನ ಕೊಂಬು, ಇದು ಗೋವಿನ ಬಾಲ, ಇದು ಆನೆಯ ಕಾಲು, ಇದು ಆನೆಯ ಸೊಂಡಿಲು, ಹೀಗೆ ತೋರಿಸಿ. ನೀವು ತೋರಿಸಿ ಹೇಳಿದ್ರೆ ತಾನೇ ನಮಗೆ ಅರ್ಥವಾಗೋದು. ಅಂತ ಕೇಳಿದರೆ ಯಾವುದಕ್ಕೆ ಹಾಗೆ ತೋರಿಸುವುದಕ್ಕೆ ಏನೂ ಇಲ್ವೋ, ಏನಂತ ತೋರಿಸ್ತೀರಿ? ಅಂಥದ್ದು ಒಂದು ಸ್ವರೂಪ ಇದೆ. ಅದಕ್ಕೋಸ್ಕರವಾಗಿ ಅದನ್ನು ಮುಂದೆ ಏನು ಅನ್ನುವಂಥದ್ದನ್ನು ನಾಳೆ ದಿವಸ ನೋಡೋಣ. ಇಷ್ಟೊತ್ತು ಕೇಳಿದ ಆಸ್ತಿಕ ಬಂಧು ಜನಗಳಿಗೆಲ್ಲ ಕೃತಜ್ಞತೆಗಳು.